ಗಾಳಿ ಗಾಳಿ ಗಾಳಿ. ಹೋಗಿ 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 ಆ ಕಿಟಕಿ ಬಾಗಿಲನ್ನ ಗಟ್ಟಿಯಾಗಿ ಹಾಕಿ. ಇವತ್ತು ಗಾಳಿ ತುಂಬಾ ಜಾಸ್ತಿ ಇದೆ ಅನ್ಸುತ್ತೆ. ಹೋಗಲ್ಲ ಗುರುಗಳೇ. ಹೋಗ್ರು ಯಾಕ್ರೋ ಹೋಗ್ತಿಲ್ಲ? ಹೋಗಿ ಹೋಗಿ ಕಿಟಕಿ ಕಿಟಕಿ ಗಾಬರಿ ಆಗ್ಬೇಡಿ ಗಾಬರಿ ಆಗ್ಬೇಡಿ. ನಮ್ಮ ದೃಷ್ಟಿ ನಿಮ್ಮಿಬ್ಬರ ಮೇಲೂ ಇದೆ. ಹೋಗಿ ಹೋಗಿ ಏನೂ ಆಗಲ್ಲ. ಹೋಗಿ. ಇಲ್ಲ ನಾವು ಹೋಗಲ್ಲ ಗುರುಗಳೇ. ಹೋಗಿ ಹೋಗಿ ಹೋಗಿ. ಗುರುಗಳೇ ನೋಡಿದ್ರಾ, ಏನೂ ಆಗ್ಲಿಲ್ವಲ್ಲ. ಮುದುಕ ಸರಿಯಾಗಿ ಹೇಳ್ತಾ ಇದ್ದಾನೆ. ಜೀವನದಲ್ಲಿ ಮೊದಲನೇ ಸಲ ನಮ್ಮ ಮುದುಕ ಸರಿಯಾಗಿ ಹೇಳಿದಾನೆ. ಎಲ್ಲ ಶಾಂತವಾಗೋಯ್ತು ಗುರುಗಳೇ. ಪ್ರಳಯ ಆಗೋದಕ್ಕೂ ಮುಂಚೆ ಶಾಂತವಾಗಿರುತ್ತಲ್ಲ ಹಾಗೆ. ಸಂದೇಹನೇ ಇಲ್ಲ, ಗಾಳಿಯ ಪ್ರಕೋಪ ಇದು. ಏನೂ ಆಗಲ್ಲ. ನಾವಿಲ್ಲಿಗೆ ಬಂದಾಗ ಹವಾಮಾನ ಸರಿ ಇರಲಿಲ್ಲ. ಗಾಳಿ ಜೋರಾಗಿ ಬೀಸ್ತಾ ಇತ್ತು. ಮಳೆ ಬರೋ ಥರನೂ ಇತ್ತು. ಅದ್ರ ಸಂಕೇತ ಇರಬೇಕಿತ್ತು. ನೋಡು, ಈ ಮುದುಕ ಹವಾಮಾನದ ಸೂಚನೆ ಕೊಡ್ತಾ ಇದ್ದಾನೆ. ಅಯ್ಯೋ ಸುಮ್ನಿರೋ, ಹೆದರಿಸ್ಬೇಡ. ಈ ಧ್ವನಿ ಎಲ್ಲಿಂದ ಬಂತು? ಅಯ್ಯೋ ಏನೋ ಇದು ದಣಿ. ಏನೂ ಆಗಲ್ಲ ಗುರುಗಳೇ. ನನ್ನ ಮನೆ, ನನ್ನ ಪ್ರೀತಿಯ ಶಿಷ್ಯರೇ, ನನಗನ್ಸುತ್ತೆ ಇದರಿಂದ ಯಾರೋ ಇದ್ದಾರೆ. ಹೋಗಿ, ಯಾರು ನೋಡಿ, ಯಾರೋ ತಳ್ತಾ ಇದ್ದಾರೆ. ಹೋಗಿ ನೋಡಿ. ಹೋಗಿ. ಇಲ್ಲ ಗುರುಗಳೇ, ನಾವು ಹೋಗಲ್ಲ. ಹೋಗಲ್ಲ. ಇದರಿಂದ ಯಾರೋ ಇದ್ದಾರೆ. ಹೋಗು ಹೋಗು, ನಾನು ನಿಮ್ಮ ಮೇಲೆ ನೋಡ್ತಾ ಇದ್ದೀನಿ. ಹೋಗು, ನನಗೆ ಗೊತ್ತಿದೆ. ಹೋಗು ಗುರುಗಳೇ, ಇದ್ರ ಹಿಂದೆ ಯಾರೂ ಇಲ್ಲ ಗುರುಗಳೇ, ಯಾರೂ ಇಲ್ಲ. ಯಾರೂ ಇಲ್ವಾ? ಹಾಗಾದ್ರೆ ಅಲ್ಮಾರಿ ಹಾಗಿದಾಗೆ ಮುಂದಕ್ಕೆ ಬಂತಿದ್ಯಾ ಹಾಗೆ? ಮೊದಲು ಭೂತ್ ಬಂಗ್ಲೆಯಿಂದ ಹೊರಗೆ ಕರ್ಕೊಂಡು ಹೋಗ್ರು. ಬಿಟ್ಟು ಅಯ್ಯೋ ದೇವ್ರೆ, ಇದೇನಿದು? ಅದು ಕಪ್ಪು ಕಾಗೆ ಗುರುಗಳೇ. ಬಹುಶಃ ಅದು ದೆವ್ವದ ಜೊತೆನೇ ಇರ್ಬೇಕು ಅನ್ಸುತ್ತೆ. ಭೂತದ ಕಪ್ಪ ಕಾಗೆ ಗುರುಗಳೇ. ಅಯ್ಯೋ, ದಾರಿ ಬಿಡ್ರ, ಹೋಗೋಣ ಬನ್ನಿ. ನಡ್ರಿ. ಇದೇ ಒಳ್ಳೆ ಅವಕಾಶ ಓಡೋಗಕ್ಕೆ. ಅಯ್ಯೋ ಬಿಟ್ಬಿಡಿ. ಕಬಡ್ಡಿ. ಅಯ್ಯೋ ಓಡೋ. ಹೋಗೋ, ದಯವಿಟ್ಟು ನನ್ನ ಹೆದರ್ಸ್ಬೇಡ. ಹೋಗು ಬೇಗ. ನಿನ್ನ ಕುಟುಂಬ ನಿನಗೋಸ್ಕರ ಕಾಯ್ತಾ ಇರುತ್ತೆ. ಹೋಗು. ಮೂರ್ಖ ಕಾಗೆ, ಗಾಬರಿ ಮಾಡ್ಬಿಟ್ಟಿಲ್ಲ ನಮ್ಮ ಹತ್ರ ಕೂಗಿ. ನನ್ನ ಮೇಲೆ ಹಾರ್ತೀಯ ನೀನು. ಸುಮ್ನಿರು. ಭೋಜನ. ಆ ಕಪಟಿ ಮುದ್ಕ ನಮ್ಮನ್ನ ತಿನ್ನೋದಿಕ್ಕೆ ಬಿಡ್ಲಿಲ್ಲ. ಅವನಿಗಿಂತ ಈ ಆತ್ಮನೇ ಎಷ್ಟೋ ಒಳ್ಳೇದು. ಆ ಬಕಾಸುರ ಮುದ್ಕ ಬರೋದಿಕ್ ಮುಂಚೆ ನಾವಿದನ್ನ ತಿನ್ಬಿಡೋಣ ಬಾ. ಬೇಗ. ಏನು ಆನಂದ ಆಗ್ಬಿಟ್ಟ. ಮಣಿ, ನೀನ್ ಯಾಕೆ ತಟ್ಟೆನ ಆ ಕಡೆ ತಳ್ದೆ? ತಟ್ಟೆನ ನಾನ್ ತಳ್ಳದ್ನ? ನಾನು ತಟ್ಟೆನ ತಳ್ಳಿ ನನ್ ಪಾಡಿ ನಾನು ತಿಂತಾ ಇದ್ದೀನಿ.
ಹೌದು ಕಣೋ ತಡಿ, ತಟ್ಟೆ ತಾನಾಗೆ ಹೋಗ್ತಾ ಇದೆ. ಆದ್ರೆ ಈ ತಟ್ಟೆ ಮೇಲೆ ನಮಗ್ ಮಾತ್ರ ಅಧಿಕಾರ ಇರೋದು. ಇದನ್ನ ಹೋಗೋದಕ್ಕೆ ನಾನ್ ಬಿಡಲ್ಲ. ಇರು, ಇರು. ಬಂತು. ತಿನ್ನು. ಅಯ್ಯೋ ಮಣಿ, ಈ ರತ್ನ ಕಂಬಳಿ ನಮ್ಮ ಸ್ವಾದಿಷ್ಟ ಭೋಜನ ತಿನ್ನೋದಕ್ಕೆ ಪ್ರಯತ್ನ ಇಲ್ಲ ಕಣ ಧ್ವನಿ, ನಾನು ಹಾಗಾಗೋದಿಕ್ ಬಿಡೋದಿಲ್ಲ. ಈ ಊಟದ ಮೇಲೆ ನಮಗ್ ಮಾತ್ರ ಅಧಿಕಾರ ಇರೋದು. ಇರು 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 ಇರು. ಮಣಿ, ಪಾಪ ಸೋತೋಯ್ತು. ದುಷ್ಟ ಹಾಸಿಗೆ, ಸ್ವಾದಿಷ್ಟ ಭೋಜನ. ಈ ಕಡೆ ನೋಡು. ಈ ಕೆಟ್ಟ ಕಾಗೆ. ಅಯ್ಯಪ್ಪ, ಬಾಲ ತೆಗಿರೋ. ಗುರುಗಳೇ, ನೀವಿನ್ನ ಜೀವಂತವಾಗೇ ಇದ್ದೀರಾ? ನಾವ್ ಅನ್ಕೊಂಡ್ವಿ. ಮೂರ್ಖರ, ಈ ರೀತಿ ಆತ್ಮ ಯಾವುದೂ ಇಲ್ಲ ಇಲ್ಲಿ. ಈ ರಾಜ ಪುರೋಹಿತ ದತ್ತಾಚಾರ್ಯನೊಂದಿಗೆ ಆಟ ಆಡೋದಕ್ಕೆ ನಾನು ಜೀವಂತವಾಗಿದ್ದೇನೆ ಮತ್ತು ಶಾರೀರಿಕವಾಗಿ ದೃಷ್ಟಿಯಿಂದ ನನ್ನನ್ನು ನಾನು ಇನ್ನೂ ಬಲಶಾಲಿಯನ್ನಾಗಿ ತಯಾರಾಗ್ತಿದ್ದೀನಿ. ತುಚ್ಛರು, ನೀಚ ಪ್ರಾಣಿಗಳ ಅಲ್ಪ ಆಲೋಚನೆ. ಎಂತ ಭವ್ಯವಾದ ಮಂಚ ಸಿದ್ಧವಾಗಿದೆ, ಮತ್ತೆ ನೀವಿಬ್ರು ಇಲ್ಲಿ ಕೂತಿದ್ದೀರಾ. ನಿಮ್ಮಂತ ಮಹಾಜ್ಞಾನಿ ಮೂರು ಲೋಕದ ತಾತಾಚಾರ್ಯರು ಉಪಸ್ಥಿತರಿರ್ಬೇಕಾದ್ರೆ ನೀಚ ಪ್ರಾಣಿಗಳಲ್ವಾ ನಾವು ಹೇಗೆ ಹೋಗೋದಕ್ಕಾಗತ್ತೆ? ನೀವೇ ಹೋಗಿ ಆ ಭವ್ಯವಾದ ಮಂಚವನ್ನ ಅಲಂಕರಿಸಿ ಗುರುಗಳೇ. ನಾವು ಖಂಡಿತ ಮಾಡ್ತೀವಿ, ಖಂಡಿತ. ಈ ಬಂಗ್ಲೆಗೆ ಬಂದಾಗ್ಲಿಂದ ಸರಿಯಾಗಿ ಕೂತ್ಕೊಳ್ಳೋಕ್ಕೂ ಅವಕಾಶ ಸಿಗಲಿಲ್ಲ. ಆನಂದವಾಗಿದೆ, ಆನಂದವಾಗಿದೆ. ಅಯ್ಯೋ ಗುರುಗಳೇ, ಭೂಕಂಪ. ಇಲ್ಲ ಗುರುಗಳೇ, ಭೂಕಂಪ ಅಂತೂ ಬರ್ಲೇ ಇಲ್ವಲ್ಲ. ಇದು ಪ್ರೇತಾತ್ಮದ ನೆರಳು. ಅರೆ, ನನ್ನ ಪ್ರಿಯ ಶಿಷ್ಯರೇ, ಬನ್ನಿ ಇಲ್ಲಿ ನನ್ನ ಜೊತೆ ಕೂತ್ಕೊಂಡು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಇಲ್ಲ ಗುರುಗಳೇ, ನಾವು ಬರೋದಿಲ್ಲ, ನೀವೇ ವಿಶ್ರಾಂತಿ ತಗೊಳ್ಳಿ. ನಾವು ಇದರಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ನಾವು ಸುರಕ್ಷಿತವಾಗಿರ್ತೀವಿ. ನೀವೇ ವಿಶ್ರಾಂತಿ ತಗೊಳ್ಳಿ. ಗುರುಗಳೇ, ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ದನಿ ಮನಿ ಬಿಡಿಸ್ರ ನನ್ನನ್ನ. ನಾವು ಬರೋದಿಲ್ಲ ಗುರುಗಳೇ, ನಮಗೆ ಭಯ ಆಗ್ತಿದೆ. ಅಯ್ಯೋ ಮುಟ್ಟಾಳ್ರ, ನನ್ನ ಆಚೆ ತೆಗಿರೋ. ನಾವು ಬರೋದಿಲ್ಲ. ಇಲ್ಲ, ಗುರು ತಥಾಚಾರ್ಯರಿಗೆ, ಗುರು ತಥಾಚಾರ್ಯರಿಗೆ. ಗುರುಗಳೇ, ಗುರುಗಳೇ, ಇಷ್ಟೊತ್ತಲ್ಲಿ ಈ ಜಾಗದಲ್ಲಿ ಪೂಜೆ ಯಾರು ಮಾಡ್ತಿದ್ದಾರೆ? ಅಯ್ಯೋ ಮೂರ್ಖರ, ಇದು ಯಾವುದೋ ಬೇಕು ಅಂತ ಮಾಡ್ತಿರೋ ಧ್ವನಿ ಅಲ್ಲ, ಇದು ಗೆಜ್ಜೆಗಳ ಭೀಕರ ಶಬ್ದ. ಹೌದು ಗುರುಗಳೇ, ಇದು ನಿಜವಾಗ್ಲೂ
ಈ ಗೆಜ್ಜೆ ಶಬ್ದನೇ ಗುರುಗಳೇ. ನೀವು ಏನೋ ನಡೀತಾ ಇರೋ ತರ ಅನಿಸ್ತಾ ಇದೆ. ಬಹುಶಃ ಉಲ್ಟಾ ಕಾಲಲ್ಲಿ. ಇಲ್ಲಿಂದ ಓಡೋಗೋಣ. ನಡಿ ಬಿಡಿ, ಓಡೋಣ. ನಡಿ ನಡಿ ನಡಿ. ಮಹಾರಾಜರೇ, ಮಹಾರಾಜರೇ. ಏನಾಯ್ತು ಧನಿ ಮನಿ, ಯಾಕಿಷ್ಟು ಗಾಬರಿಗೊಂಡಿದ್ದೀರಾ? ಹಾಗೂ ಗುರುವರ್ಯರಲ್ಲಿ ಅವರು ಬಂಗಲೆಯಿಂದ ಹಿಂತಿರುಗಲಿಲ್ಲವೇ? ಮಹಾರಾಜರೇ, ಅತ್ಯಂತ ಶೋಕದಿಂದ ಇದನ್ನ ಹೇಳಕ್ ಬಯಸ್ತಾ ಇದ್ದೀವಿ. ನಮ್ಮ ಪ್ರಿಯವಾದವರು, ನಮ್ಮ ಪೂಜ್ಯವಾದವರು ತಾತಾಚಾರ್ಯರು ನಮ್ಮನ್ನ ಬಿಟ್ಟು ಹೊರಟೋದ್ರು. ಬಿಟ್ಟು ಹೋದರ? ಪ್ರೇತಾತ್ಮವನ್ನು ನೋಡಿ ಗುರುವರ್ಯರು ಇಷ್ಟು ಭಯ ಬಿದ್ದರ? ನಗರವನ್ನು ಬಿಟ್ಟು ಇಲ್ಲ ಹೋಗುವ ಮಹಾರಾಜರೇ, ನಗರ ಬಿಟ್ಟು ಹೋಗಿಲ್ಲ. ಅವರು ಈ ಜಗತ್ತನ್ನೇ ಬಿಟ್ಟು ಹೋಗಿದ್ದಾರೆ ಮಹಾರಾಜರೇ. ಸಾಕು, ನಿಲ್ಲಿಸಿ. ಎಂತಹ ಅಶುಭ ಮಾತನಾಡುತ್ತಿದ್ದೀರಿ? ನಮಗೆ ಸ್ಪಷ್ಟವಾಗಿ ಹೇಳಿ. ಮಹಾರಾಜರೇ, ಆ ಮನೆಯಲ್ಲಿ ಖಂಡಿತವಾಗ್ಲೂ ಪ್ರೇತಾತ್ಮ ವಾಸ ಮಾಡ್ತಾ ಇದೆ. ನಾವಿಬ್ರು ನಮ್ ಕಣ್ಣಾರೆ ನೋಡಿದೀವಿ ಹೌದು ಮಹಾರಾಜರೇ. ಮಹಾರಾಜರೇ, ಆ ಮೃತ್ಯು ಆತ್ಮವು ನಮ್ಮ ಗುರುಗಳನ್ನು ಒಳ್ಳೆ ಸ್ವಾದಿಷ್ಟ ಭೋಜನ ತರ ಭಕ್ಷ್ಯ ಮಾಡಿಬಿಡ್ತು. ಹೌದು ಮಹಾರಾಜರೇ. ಸಾಕು, ಅತಿಯಾಯಿತು. ನಗರ ಕೊತ್ವಾಲರೇ, ನೀವು ಈಗಲೇ ಈ ಕ್ಷಣವೇ ಆ ಬಂಗಲೆಗೆ ಹೋಗಿ ಆಚಾರ್ಯ ತಾತಾಚಾರ್ಯರನ್ನು ಕರೆದುಕೊಂಡು ಬನ್ನಿ. ಒಂದ್ ಕಳ್ಳನ್ನೇ ಅವ್ರ ಕೈಲಿ ಹಿಡಿಯಕ್ಕಾಗ್ಲಿಲ್ಲ, ಇನ್ ಕೊತ್ವಾಲ್ರು ಆತ್ಮನ ಹೇಗ್ ಸಂಭಾಳಿಸ್ತಾರೆ? ಏನದು ಪಂಡಿತ ರಾಮಕೃಷ್ಣ? ಮಹಾಪ್ರಭು, ಏನೋ ಹೇಳುತ್ತಿದ್ದೀರಿ ನೀವು ಅಲ್ಲಿಂದ? ಮಹಾಪ್ರಭು, ನಾನ್ ಕೇವಲ ಇದನ್ ಮಾತ್ರ ಕೇಳ್ತಿದ್ದೆ. ನಮ್ಮ ನಗರದ ಕೊತ್ವಾಲ್ರು ಯಾಕಿಷ್ಟು ದುರ್ಬಲರು? ಅಂದ್ರೆ ನನ್ ಮಾತಿನ ಅರ್ಥ, ಅಷ್ಟೊಂದು ಶಕ್ತಿಶಾಲಿಯಾಗಿರೋ ಮೃತದ ಆತ್ಮದೆದ್ರು ಇವ್ರನ್ ಕಳಿಸೋದು ಸರಿ ಅಲ್ಲ ಅನ್ಸುತ್ತೆ. ನೀವೇ ಸ್ವಲ್ಪ ನೋಡಿ ಮಹಾಪ್ರಭು, ಅವ್ರ ಹೆಸರು ಕೇಳಿ ಅವ್ರ ಮುಖದಲ್ಲಿ ಹೇಗೆ ಕಾಂತಿ ಕ್ಷೀಣವಾಗಿದೆ. ಪಂಡಿತ ರಾಮಕೃಷ್ಣ, ನಾವು ನೀವು ಹೇಳಿದ್ದನ್ನು ಒಪ್ಪುತ್ತೇವೆ. ನೀವಿರುವಾಗ ಬೇರೆ ಯಾರಿಗೋ ಅಲ್ಲಿ ಹೋಗುವ ಅವಶ್ಯಕತೆ ಏನಿದೆ? ನೀವು ಸ್ವತಃ ಅಲ್ಲಿಗೆ ಹೋಗಿ ಬಂಗಲೆಗೆ ಆಚಾರ್ಯ ತಾತಾಚಾರ್ಯರನ್ನು ನಿಮ್ಮೊಂದಿಗೆ ಕರೆದುಕೊಂಡು ಬನ್ನಿ. ನಾನ ಮಹಾಪ್ರಭು? ನೀವೇ ಪಂಡಿತ ರಾಮಕೃಷ್ಣ, ನೀವೇ. ನೀವು ಹಿಂದೆ ಬಹಳಷ್ಟು ಬಾರಿ ತಾತಾಚಾರ್ಯರಿಗೆ ಸಹಾಯ ಮಾಡಿದ್ದೀರಿ. ನಾವು ಬಯಸುತ್ತೇವೆ ಅದು ಹಾಗೆ ಮುಂದುವರಿಯಲಿ ಎಂದು. ಹಾಗಾಗಿ ಈ ಕಾರ್ಯವನ್ನು ನಿಮಗೆ ಒಪ್ಪಿಸುತ್ತಿದ್ದೇವೆ. ನಮಗೆ ಸಂಪೂರ್ಣ ವಿಶ್ವಾಸವಿದೆ ನೀವು ಈ ಬಾರಿಯೂ ಆ ಸಮಸ್ಯೆಗೆ ಪರಿಹಾರ ಹುಡುಕುವಿರಿ ಎಂದು. ಪ್ರತಿ ಬಾರಿಯ ಹಾಗೆ ಪಂಡಿತ ರಾಮಕೃಷ್ಣ, ತರುವಿರಲ್ಲವೇ ಪರಿಹಾರ? ರಾಮ, ರಾಮ, ಬಾಯ್ ಬಿಡೋದಕ್ಕೆ ಏನ್ ಅವಶ್ಯಕತೆ ಇತ್ತು? ನಿನ್ ಜೊತೆಗೆ ಇವಾಗ ನನ್ನನ್ನು ಸಾಯಿಸ್ತೀಯಾ? ಅಯ್ಯೋ, ನಿಧಾನ ಕರಿ. ಎಲ್ಲ ಹೆದರ್ಸೋರೆ ಆದ್ರು. ಎತ್ಕೋ ಎತ್ಕೋ. ಏನ್ ಎತ್ಕೋಬೇಕು? ಕೈ ಎತ್ತಿ ಜಲನ್ ಮುಟ್ಟಿ ಪ್ರಮಾಣ ಮಾಡು, ನೀನ್ ಆ ಬಂಗ್ಲೆ ಒಳಗ್ ಹೋಗಲ್ಲ ಅಂತ. ಆದ್ರೆ ನಾನು ಹೋಗ್ಲೇಬೇಕು ಶಾರದಾ. ಯಾಕೆ ಹೋಗ್ಬೇಕು? ಅಮ್ಮ ಅವ್ರಿಗೆ ಹೋಗ್ಬೇಡ ಅಂತ ಹೇಳಿ. ಆ ತಾತಾಚಾರ್ಯರು ಎಲ್ಲಾ ಕೆಲ್ಸಕ್ಕೂ ಅಡ್ಡ ಬರ್ತಾನೆ ಇರ್ತಾರೆ. ನಿನಗ್ ತೊಂದ್ರೆ ಕೊಡೋದಕ್ಕೆ ದಿನ ಒಂದಲ್ಲ ಒಂದ್ ದಾರಿ ಹುಡುಕ್ತಾನೆ ಇರ್ತಾರೆ. ದಿನ ದರ್ಬಾರಲ್ಲಿ ಅವಮಾನ ಮಾಡ್ತಾನೆ ಇರ್ತಾರೆ. ಆದ್ರೂ ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಈಗ ನಿನ್ ಪ್ರಾಣಕ್ಕೆ ಕುತ್ತನ್ಕೋತಾ ಇದೀಯಾ? ನಾನ್ ಏನ್ ಮಾಡ್ಲಿ? ಇದು ಮಹಾರಾಜರು ಆದೇಶ. ಅದ್ ನನಗ್ ಗೊತ್ತು. ಆದ್ರೆ ಇನ್ನೊಂದ್ ಮಾತು ಚೆನ್ನಾಗಿ ಗೊತ್ತಿದೆ. ನೀನ್ ಬುದ್ಧಿ ಕೌಶಲ್ಯದಿಂದ ಯಾವ ಕೆಲಸ ಮಾಡಕ್ ಇಷ್ಟ ಇಲ್ವೋ ಅದನ್ನು ತಡಿಬಹುದು ಅಂತ. ಆದ್ರೆ ನೀನ್ ಹಾಗ್ ಮಾಡ್ಲೇ ಇಲ್ಲ. ಆಚಾರ್ಯರಿಗೆ ಸಹಾಯ ಮಾಡೋದು ನನ್ ಕರ್ತವ್ಯ ಶಾರದಾ.
ಅವ್ರು ಯಾರೇ ಆಗಿರ್ಲಿ ಅವರೊಬ್ರು ಮನುಷ್ಯ. ಮಹಾಕಾಳಿ ನನಗೆ ಇದಕ್ಕೋಸ್ಕರನೇ ಆಶೀರ್ವಾದ ಮಾಡಿದ್ದು, ಯಾರೇ ಮನುಷ್ಯ ಕಷ್ಟದಲ್ಲಿದ್ರು ಸಹಾಯ ಮಾಡ್ಬೇಕು ಅಂತ. ಇಲ್ಲ ಇಲ್ಲ, ಆಚಾರ್ಯರಿಗೆ ಏನಾದ್ರೂ ಆದ್ರೆ ನಾನು ಏನ್ ಉತ್ತರ ಕೊಡ್ಲಿ ಮಹಾಕಾಳಿಗೆ? ಲಾಮ, ನಿಜವಾಗ್ಲೂ ಆ ಮನೇಲಿ ಪ್ರೇತಾತ್ಮ ಇತ್ತಂದ್ಲೇ? ಸುಮ್ನಿರು. ಈ ಮೃತಾತ್ಮ ಪ್ರೇತಾತ್ಮ ಅಂತ ಏನು ಇಲ್ಲ. ಇದೆಲ್ಲ ಕಾಲ್ಪನಿಕ ಮಾತು ಅಷ್ಟೇ. ಆ ಕಪಟಿ ತಾತಾಚಾರ್ಯರು ಯಾರನ್ ಬೇಕಾದ್ರೂ ಮೂರ್ಖನನ್ನಾಗಿ ಮಾಡ್ತಾರೆ. ಆದ್ರೆ ಅವ್ರಿನ್ನೂ ಬಂದೇ ಇಲ್ಲ. ಅಂದ್ರೆ ಯಾವ್ದೋ ದೆವ್ವ ಅವ್ರಿಗೇನೋ ಖಂಡಿತ ಮಾಡಿರ್ಲೇಬೇಕು. ನಾನ್ ನಿನ್ನೆಲ್ಗೂ ಹೋಗಕ್ ಬಿಡಲ್ಲ. ನೀನು ನನ್ ಸ್ವಾಮಿ, ನೀನೇ ನನ್ ಜೀವನ, ನೀನೇ ನನ್ನ ಸರ್ವಸ್ವ. ನಾನಿನ್ನೆಲ್ಲೂ ಹೋಗಕ್ ಬಿಡಲ್ಲ. ಅಲ್ವಾ ನೀನ್ ಈ ತರ ಯಾಕೆ ಮಾಡ್ಬಾರ್ದು ಶಾರದಾ? ನೀನು ಕೂಡ ನನ್ ಜೊತೆನೆ ಬಂದ್ಬಿಡು. ನಾನೇ ನಿನ್ ಜೊತೆ ಬರ್ಬೇಕು? ನನ್ ಮಾತಿನ ಅರ್ಥ ನಾನು ಬರಲ್ಲ, ನೀನು ಹೋಗೋ ಅಗತ್ಯ ಇಲ್ಲ. ಅರ್ಥ ಆಯ್ತು, ನನಗೆಲ್ಲ ಅರ್ಥ ಆಯ್ತು. ಎಲ್ಲರೂ ಭಯ ಪಡ್ತಿದ್ದೀರಾ, ಯಾರು ಬರಲ್ಲ, ಏನು ತೊಂದ್ರೆ ಇಲ್ಲ. ನಾನು ಒಬ್ನೇ ಹೋಗ್ತೀನಿ. ತಾಯಿ ಮಹಾಕಾಳಿ, ನನ್ನನ್ನು ಮೃತಾತ್ಮ ಮಾಡ್ಬೇಡ ಸಾಕು. ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವ್ರು ಇರೋವರೆಗೂ ನಿಮ್ಗೆಲ್ಲ ಹೆದರೋ ಅಗತ್ಯ ಏನಿದೆ? ಇವ್ರಿದಾರಲ್ಲ, ಇವ್ರು ನಿನ್ ಜೊತೆ ಬರ್ತಾರಂತೆ. ಇವ್ರು ಒಬ್ರೇ ಅವತ್ತ ದೆವ್ವನ ಎದುರಿಸಿರೋರಲ್ವಾ? ಆ ಆತ್ಮ ಇವ್ರಿಗೆ ಇನ್ನೇನ್ ತಾನೇ ಮಾಡುತ್ತೆ? ಎಂತ ಮಾತು ಕಾಳಿ ಅಮ್ಮ, ಧನ್ಯವಾದ. ನಿನಗೆ ಧನ್ಯವಾದ ಹೇಳ್ತಿದ್ದೀನಮ್ಮ, ನಿನಗೆ ಹೇಳ್ತಿದ್ದೀನಿ. ನೀನ್ ಈ ತರ ಹೇಳದ್ಮೇಲೆ ಇಡೀ ಪ್ರಪಂಚದ ಒಳ್ಳೆ ಅಮ್ಮ ನೀನು. ನನಗನ್ನಿಸ್ತಿದೆ ನಾನ್ ನಿಜವಾಗ್ಲೂ ಜೀವಂತವಾಗಿ ವಾಪಸ್ ಬರ್ತೀನಿ ಅಂತ. ಅಮ್ಮ, ಬಂಗ್ಲೆಯಲ್ಲಿ ನನ್ ಜೊತೆಲೇ ಇರು ಆಯ್ತಾ? ಸರಿ. ಶಾರದಾ ನೋಡಿದ್ಯಾ ನೀನು? ಕಾಣಿಸ್ತೇನೆ ಇಲ್ಲ. ನನ್ಗನ್ಸುತ್ತೆ ಹೋಗ್ಬಿಟ್ಲೇನು. ಅಯ್ಯೋ ಅಮ್ಮ, ಅಯ್ಯೋ, ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ಎತ್ಕೋ. ಏನ್ ಎತ್ಕೋಬೇಕು? ಈ ಗಂಟೆ ಎತ್ಕೋ. ಏನಿದೆ ಇದ್ರಲ್ಲಿ? ಊಟ ಇದೆ. ಬಂಗ್ಲೆಲ್ ಹಸ್ವಾದ್ರೆ ಊಟಕ್ಕೆ ಏನ್ ಮಾಡ್ತೀಯಾ? ಯಾರು? ನಮ್ ಎಲ್ರಿಗೂ. ಆದ್ರೆ ನೀವಿಬ್ರು ಇಲ್ಲೇ ಇರ್ತೀನಿ ಅಂದ್ರಲ್ಲ? ಇಲ್ಲ, ನನ್ ಮನೇಲಿರಲ್ಲ. ನಂಗ್ ತುಂಬಾ ಭಯ ಆಗತ್ತೆ. ಹೆದರ್ಕೊಳಕ್ ಏನಿದೆ? ಗುಂಡಪ್ಪ ಇದ್ದಾನಲ್ಲ ನಿನ್ ಜೊತೆ. ಇವ್ನ ಚಿಕ್ಕ ಹುಡ್ಗ. ಇವ್ನ್ ಇದ್ರೆ ಏನಾಗ್ಬೇಕು, ಇಲ್ದೇ ಇದ್ರೆ ಏನಾಗ್ಬೇಕು? ಚಿಕ್ಕ ಹುಡ್ಗ ಇವನು ಮಹಾಪುರುಷ. ಇವನು ಮಹಾಪುರುಷ ಒಬ್ನೇ ಇರ್ತಾನೆ, ಮತ್ತೆ ಮನೆ ರಕ್ಷಣೆನೂ ಕೂಡ ಮಾಡ್ತಾನೆ. ಏನ್ ಗುಂಡಪ್ಪ? ಲಾಮ, ನಾನ್ ನಿನ್ ಮಾತ್ಗೆ ಮಲ್ಲಾಗಲ್ಲ. ಸರಿ ನನ್ ಜೊತೆನೆ ಬಾ. ಆದ್ರೂ ಅಲ್ಲಿ ಏನು ಮಾತಾಡೋ ಹಾಗಿಲ್ಲ. ನನ್ನನ್ನೇ ಹುಚ್ಚ ಅನ್ಕೊಂಡಿದ್ಯಾ? ಆ ಪ್ಲೇತಾತ್ಮ ಜೊತೆ ಹೋಗಿ ನನ್ನ ಮಾತುಗೆ ತಾತೋದಿಕ್ಕೆ? ನಿನಗೆ ಎಷ್ಟು ಸಲ ಹೇಳೋದು ಈ ಭೂತ ಪ್ರೇತ ಅಂತ? ಏನು ಇಲ್ಲ. ಅದಂತೂ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ವಾಹ್, ಎಷ್ಟು ದೊಡ್ಡದಾಗಿದೆ ಈ ಬಂಗ್ಲೆ. ನನಗೆ ಭಯಾನಕವಾಗಿದೆ. ನನಗ್ ಭಯ ಆಗ್ತಿದ್ದಲ್ಲ ಅಮ್ಮ. ನನಗೂ ಅಷ್ಟೇ. ಬಾಗ್ಲು ತೆಗಿಯಕ್ಕೆ ಆಗ್ತಿಲ್ಲ ಅಮ್ಮ. ಬನ್ನಿ ಹೋಗ್ಬಿಡೋಣ. ಅಮ್ಮ ಸುಮ್ನೆ ಬಿಟ್ಬಿಡಿ. ನಾವ್ ಯಾರಿಗಾದ್ರೂ ಹೇಳೋಣ, ಯಾರಾದ್ರೂ ತಕ್ಕೊಡ್ತಾರೆ. ಸರಿನಾ? ಬನ್ನಿ ಹೋಗೋಣ. ನಡೀರಿ ಅಮ್ಮ. ಅಮ್ಮ, ಏ ಮೃತ ಆತ್ಮ, ನೋಡಿ ಯಾರು ಬಂದಿದ್ದಾರೆ ಅಂತ. ಇನ್ನು ನಿನ್ನ ಆಟ ಎಲ್ಲ ಮುಗಿದು ಹೋಯ್ತು. ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಆಚೆ ಬಾ. ಸುಮ್ಮನೆ ಮಾತಾಡ್ಬಿಡ. ಮೃತ ಆತ್ಮ, ಇದನ್ನ ನಾನ್ ಹೇಳ್ತಿಲ್ಲ. ಅಮ್ಮ ಏನೇನ್ ಅಭಿನಯ ಮಾಡಿ ತೋರಿಸ್ತಾರೋ ಅದನ್ನ ಮಾತ್ರ ನಾನು ಹೇಳೋದು ಅಷ್ಟೇನೆ, ಇನ್ನೇನು ಇಲ್ಲ. ಇನ್
ಯಾರು ಇಲ್ಲ. ನಡೀರಿ ಹೋಗೋಣ, ನಡೀರಿ. ನಾನು ಇದನ್ನೇ ಹೇಳಕ್ ಹೊರಟಿದ್ದೆ. ಇಲ್ಲೇನೂ ಇಲ್ಲ, ಬನ್ನಿ ಹೋಗೋಣ. ಏ ಮೃತ ಆತ್ಮ, ಎಷ್ಟು ಸಲ ಬಾಗಿಲನ್ನ ಹಾಕಿ ತೆಗೆದು ನಮ್ ಜೊತೆ ಕಣ್ಣ ಮುಚ್ಚಲ ಆಟ ಆಡ್ತಿರ್ತೀಯ? ಧೈರ್ಯ ಇದ್ರೆ ನಮ್ ಮುಂದೆ ಬಾ. ಅಮ್ಮ, ನಾನ್ ಬರಲ್ಲ ಅಂತ ಹೇಳ್ದೆ, ನೀವೆಲ್ಲ ಸುಮ್ನೆ ಯಾಮಾರ್ಸಿ ನನ್ನನ್ ಕಳ್ಕೊಂಡ್ ಬಂದ್ಲಿ. ನನ್ ಮನೆಗ್ ಹೋಗ್ಬೇಕು. ನಂಗೂ ಅಳು ಬರ್ತಿದೆ. ಏನಮ್ಮ ನೀನು ನಮ್ಮನ್ನ ತುಂಬಾ ಕಷ್ಟದಲ್ಲಿ ಹಿಡಿದು ಹಿಡ್ಕೊಂಡಿದೀಯ. ಎತ್ಕೋ ಎತ್ಕೋ. ಇಲ್ಲಿ ನೋಡು, ಇಂಥ ಸಮಯದಲ್ಲೂ ಎತ್ಕೋಬೇಕಂತ ಏನ್ ಎತ್ಕೊಳ್ಳಿ? ನಿನ್ ಪಂಚೆ ಎತ್ಕೋ. ಓಡಕ್ ಇವ್ಳು ಸರಿಯಾಗಿ ಹೇಳಿದ್ಲು. ಆ ದುಷ್ಟ ಆತ್ಮನ ಈಗ ನಾನ್ ನೋಡ್ಕೋತೀನಿ. ವಾ ವಾ, ಶೂರವೀರ ಅಮ್ಮ. ಬಾಗ್ಲದಾಗೆ ಮುಚ್ತಿದೆ, ಕಿಟಕಿಗಳು ಹೊಡ್ಕೋತಿದೆ. ಇಲ್ಲಿ ನೋಡಿದ್ರೆ ಏನೇನೋ ಶಬ್ದ ಆಗ್ತಿದೆ, ಇಲ್ಲಿ ಹಾರ ಆಡ್ತಿದೆ. ಇನ್ ಎದುರುಗಡೆ ಬರೋದು ಒಂದೇ ಬಾಕಿ. ಅಯ್ಯೋ, ಏಯ್ ದುಷ್ಟ ಕಾಗೆ, ಇರು, ನಾನ್ ಬರ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲೂ ಏನು ಮುಟ್ಬೇಡ. ಇಲ್ಲ ಲಾಮ, ಓದಿ ಓದಿ ಸುಸ್ತಾಗಾಯ್ತು. ಇವಾಗ ಒತ್ತೆ ಸುತ್ತಿದೆ. ಕಣ್ ಮುಂದೆ ಅಂತ ಒಳ್ಳೆ ಊಟ ಇಟ್ಟಿದ್ದಾರೆ. ಅಯ್ಯೋ, ನಿತ್ಕೋ. ಲಾಮ, ತುಂಬಾ ಚೆನ್ನಾಗಿದೆ. ನೀನು ತಿನ್ನು. ಅಯ್ಯೋ, ನೀನ್ ಏನ್ ಮಾಡ್ತಿದ್ಯಾ? ತಿನ್ಬೇಡ ಅದನ್ನ. ಅಯ್ಯೋ ಲಾಮ, ತುಂಬಾ ಚೆನ್ನಾಗಿದೆ, ಬಾ ತಿನ್ನು. ಲಾಮ, ಬಾ, ತುಂಬಾ ಚೆನ್ನಾಗಿದೆ. ಏ ಮೂರ್ಖ, ಅಲ್ಲೋಡು ಅಲ್ಲೋಡು ಅಲ್ಲೋಡು. ಅಯ್ಯೋ, ನೀನ್ ಏನ್ ಮಾಡ್ತಿದ್ಯಾ? ನಾನು ಹೇಳ್ತಿದ್ದೀನಿ, ತಿನ್ಬೇಡ ತಿನ್ಬೇಡ ಅದನ್ನ. ಇಲ್ಲಿ ಏನೋ ಆಗ್ತಾ ಇದೆ ನಿಜವಾಗ್ಲೂ. ತಗೊಳ್ಳದು, ತಗೋ. ತುಂಬಾ ತುಂಬಾ ಚೆನ್ನಾಗಿದೆ, ತಿನ್ನು. ಗುಂಡಪ್ಪ, ನಿನಗೆ ಗುಂಡಪ್ಪ, ಅಲ್ಲಿ ಹೇಳು, ಎದ್ದೇಳು ಮೇಲೆ. ಕಾಗೆ, ಇವತ್ತ ನಿನ್ನ ಸಾವು ನನ್ನ ದೊಣ್ಣೆಯಿಂದ ಆಗೋದು ಖಚಿತವಾಗಿದೆ. ನಡಿ ಈಗ. ನಮ್ಮ ಮನೆಯಲ್ಲಿರೋ ಇಬ್ರು ಶೂರವೀರರು ಎಲ್ಲಿದ್ದಾರೆ ನೋಡೋಣ. ಅಮ್ಮ, ನನಗೂ ತುಂಬಾ ಚಿಂತೆ ಆಗ್ತಿದೆ. ಮನೆ ಮನೆ ಹೋಗೋಣ. ಅಮ್ಮ, ಈಗ ನೀವಿಬ್ರು ಇಲ್ಲಿ ಬಚ್ಚಿಟ್ಕೊಂಡಿದ್ದೀರಾ? ಹಾಗೆ ಹೊಟ್ಟೆ ಪೂಜೆ ಮಾಡ್ತಾ ಇದ್ದೀರಾ? ಅವನು ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಹೋಗು, ಹೋಗಿ ತಾತಾಚಾರ್ಯರನ್ನ ಹುಡುಕು. ಇಲ್ಲ 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 ಇಲ್ಲ, ನಾನಂತೂ ಹೋಗೋದಿಲ್ಲ. ನಿಮಗೆ ಗೊತ್ತಾ, ಇಲ್ಲಂತೂ ನಿಜವಾಗ್ಲೂ ಪ್ರೇತಾತ್ಮ ಇದೆ ಇದೆ ಇದೆ. ಯಾವ ಮೃತ ಆತ್ಮನೂ ಇಲ್ಲ ಇಲ್ಲಿ. ಅಯ್ಯೋ, ಮತ್ತಿಲ್ಲಾಡನ್ನ ಇವ್ರಿಗೆ ಕೊಟ್ಬಿಡು. ನಿಮ್ಮಂತ ಪುಕ್ಲರಿಗೆ ಇದೆಲ್ಲ ಯಾಕೆ ಬೇಕು? ಅಮ್ಮ, ಇದನ್ನ ಅವ್ರ ಜೊತೆನೂ ಹಂಚ್ಕೊಳ್ಳೋಣ್ವಾ? ನಾನ್ ಪುಕ್ಲರಿಗೆ ಬೆಂಬಲ ಕೊಡ್ತಾ ಇದ್ದೀನಿ ಅಂತ ನಾನು ಅಲ್ಲೇ ಹೋಗಿ ನಿಂತ್ಕೋಬೇಕಾ? ನೋಡು, ನಿಮ್ಗಳಿಂದ ನನ್ನನ್ನು ಇಲ್ಲೇ ಕಳಿಸ್ಬಿಟ್ರು. ಇಲ್ಲಿ ನೋಡು, ಒಂದಂತೂ ಒಳ್ಳೇದೇ ಆಯ್ತು. ಇಲ್ಲಿ ನೋಡು ಹೇಗೆಲ್ಲ ಶಾಂತವಾಗಿದೆ.
ಅಯ್ಯೋ ಅಮ್ಮ, ಏನ್ ಮಾಡ್ತಿದ್ಯಾ ಅದು? ಅಯ್ಯೋ ಹೋಗಿ ಅಮ್ಮನ್ ಕಾಪಾಡು. ಅಯ್ಯೋ ಗುಂಡಪ್ಪನ್ ಕಾಪಾಡು. ಏ ಗುಂಡಪ್ಪ, ಅಯ್ಯೋ, ಗುಂಡಪ್ಪ! ಹೋಗ್ ಅಮ್ಮನ್ ಕಾಪಾಡು. ಅಯ್ಯೋ ಅಮ್ಮ, ಅಮ್ಮ! ಅಯ್ಯೋ ಗುಂಡಪ್ಪ! ಇದು ಮಾಡ್ತಾನೆ ಇಲ್ಲ. ನಾನು ಅದೇ ಯೋಚಿಸ್ತಿದ್ದೀನಿ, ಅಲ್ಲಿಗೆ ಹೋಗ್ಲಾ ಇಲ್ಲಿಗೆ ಹೋಗ್ಲಾ ಎಲ್ಲಿಗೆ ಹೋಗ್ಲಿ ಅಂತ. ಶಾರದಾ, ನೀನೊಂದು ಕೆಲಸ ಮಾಡು, ನೀನ್ ಅಮ್ಮನ್ ಬಚಾವ್ ಮಾಡು, ನಾನು ಗುಂಡಪ್ಪನ್ ಕಾಪಾಡ್ತೀನಿ. ಗುಂಡಪ್ಪ ಕೈ ಕೊಡು, ಕೈ ಕೊಡು, ಗುಂಡಪ್ಪ ಕೈ ಕೊಡು. ಬಾ ಈ ಕಡೆ. ಅಮ್ಮ, ಅಮ್ಮ! ಅಯ್ಯೋ ಕಾಪಾಡು. ಅಯ್ಯಯ್ಯೋ, ತಿರುಗ್ತಿದ್ಯಲ್ಲ. ಅಯ್ಯಯ್ಯೋ, ಏನ್ ಮಾಡೋದೀಗ? ಅಮ್ಮ! ಅಯ್ಯಯ್ಯೋ! ಅಮ್ಮ! ಅಮ್ಮ, ಅಮ್ಮ, ಇಲ್ಲಿ ಕೇಳು. ನಾನು ಹೇಳ್ತಿದ್ದೀನಿ, ಇಲ್ಲಿ ನಿಜವಾಗ್ಲೂ ಪ್ರೇತಾತ್ಮ ಇದೆ, ಪ್ರೇತಾತ್ಮ ಇದೆ. ನಡೀರಿ ಹೋಗೋಣ, ಹೋಗೋಣ, ನಡೀರಿ ಇಲ್ಲಿಂದ. ಬನ್ನಿ. ಅಮ್ಮ, ಕ್ಷಮಿಸಿ, ಕ್ಷಮಿಸಿ, ಕ್ಷಮಿಸಿ. ನಾನೇನು ತಪ್ಪು ಮಾಡಿಲ್ಲ. ಅದೇನಂದ್ರೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ. ನಾನು ಪಂಡಿತರಿಗೋಸ್ಕರ ಇಲ್ಲಿಗೆ ಬಂದಿದ್ದು. ಪಂಡಿತರು ಎಲ್ಲ ಉಳ್ಕೊಂಡಿದ್ದಾರೆ. ಕ್ಷಮಿಸಿ, ಕ್ಷಮಿಸಿ, ಕ್ಷಮಿಸಿ. ನಾನು ಹೋಗ್ತೀನಿ ನಿಲ್ಲೇ. ನಿಮಗೆ ಮಹಾರಾಜರ ಹತ್ರ ಮಹಾರಾಜರು ಹೇಳ್ತಾರೆ. ಮಹಾರಾಜರುಗಳು ಅಯ್ಯೋ ಅಮ್ಮ, ಇಲ್ಲ, ಹೇ ಪ್ರೇತಾತ್ಮ, ನನ್ನನ್ನು ಬಿಟ್ಬಿಡು. ಮಹಾರಾಜರೇ, ನಮ್ಗೆ ಈಗಷ್ಟೇ ಸುದ್ದಿ ಸಿಕ್ಕಿದೆ. ಪಂಡಿತ ರಾಮಕೃಷ್ಣ ಅವರ ಮನೆಗೆ ಇನ್ನೂ ಹೋಗಿಲ್ಲ ಅಂತ. ಅವ್ರ ಮನೆಯಲ್ಲಿ ಶೋಕದ ವಾತಾವರಣ ಇದೆಯಂತೆ. ಮಹಾರಾಜರೇ, ನಮ್ಮ ಹೆದರಿಕೆ ಸರಿ ಸಾಬೀತಾಯ್ತು. ಪಂಡಿತ ರಾಮಕೃಷ್ಣ ಕೂಡ ನಮ್ಮ ಗುರುಗಳ ಹತ್ರ ಹೋಗಿದ್ದಾರೆ. ಅಸಂಭವವಿದು. ನಮಗೆ ಸಂಪೂರ್ಣ ವಿಶ್ವಾಸವಿದೆ ಪಂಡಿತ ರಾಮಕೃಷ್ಣ ಆಚಾರ್ಯ ತಾತಾಚಾರ್ಯರನ್ನು ಇಲ್ಲಿ ಕರೆದುಕೊಂಡು ಬರುವರು ಎಂದು. ಮಹಾರಾಜರೇ, ಈಗಂತೂ ಪಂಡಿತ ರಾಮಕೃಷ್ಣ ಮತ್ತೆ ನಮ್ಮ ಗುರುಗಳ ಆತ್ಮ ಮಾತ್ರ ಈ ದರ್ಬಾರ್ಗೆ ಬರೋದಿಕ್ ಸಾಧ್ಯ. ಅವರಂತೂ ಬರೋದಿಲ್ಲ. ನೀವು ಅದೆಂತ ನೀವು ಪಂಡಿತ ರಾಮಕೃಷ್ಣರೇ ಅಲ್ಲವೇ? ಹಾ ಮಹಾಪ್ರಭು, ನಾನೇ ಅದು. ಪಂಡಿತ ರಾಮಕೃಷ್ಣ, ಪದಗಳಲ್ಲಿ ಹೇಳುವುದು ಅಸಾಧ್ಯ. ನಿಮ್ಮನ್ನು ಇಲ್ಲಿ ಕಂಡು ನಾವು ಎಷ್ಟು ಪ್ರಸನ್ನರಾದವಿ ಎಂದು. ಮನಸ್ಸು ಬಹಳ ಹಗುರವಾಗಿದೆ ಈಗ ನಮಗೆ. ಹಾಗೂ ನಮಗೆ ನಿಮ್ಮ ಬಗ್ಗೆ ಗರ್ವವಿದೆ. ನೀವು ಒಬ್ಬರೇ ಆ ಬಂಗಲೆಯಲ್ಲಿ ಇಡೀ ರಾತ್ರಿ ಕಳೆದಿರಿ ಎಂದು ನೀವು ನಿರೂಪಿಸಿದಿರಿ. ಆ ಬಂಗಲೆಯಲ್ಲಿ ಯಾವುದೇ ಪ್ರೇತಾತ್ಮವಿಲ್ಲವೆಂದು. ನೀವು ಕೇವಲ ನಮ್ಮ ರಾಜ್ಯದ ಪ್ರಜೆಗಳಿಗೆ ಮಾತ್ರವಲ್ಲ, ಆದರೆ ನಮಗೂ ಬಹಳ ಉಪಕಾರ ಮಾಡಿದಿರಿ. ಆಚಾರ್ಯ ತಾತಾಚಾರ್ಯರಲ್ಲಿ ಕಾಣುತ್ತಿಲ್ಲ. ಅವರು ನಿಮ್ಮ ಜೊತೆ ಬರಲಿಲ್ಲವೇ? ಮಹಾಪ್ರಭು, ನನಗೆ ಗೊತ್ತಿಲ್ಲ ಆಚಾರ್ಯರೆಲ್ಲಿದ್ದಾರೆ ಅಂತ. ಗೊತ್ತಿಲ್ಲವೆಂದರೆ ಏನರ್ಥ? ನೀವು ಬಂಗಲೆಗೆ ಹೋಗಿದ್ದೀರೋ ಇಲ್ಲ? ಹೋಗಿದ್ದೆ ಮಹಾಪ್ರಭು, ಖಂಡಿತವಾಗ್ಲೂ ಹೋಗಿದ್ದೆ. ನಾನು ನನ್ನ ಕುಟುಂಬದವ್ರು ಎಲ್ಲರೂ ಹೋಗಿದ್ವಿ. ನಾವು ಪ್ರೇತಾತ್ಮನ ಪ್ರತ್ಯಕ್ಷವಾಗಿ ನೋಡಿದ್ವಿ ಕೂಡ.
ಇದೆಂತ ವ್ಯರ್ಥ ಮಾತು ಆಡುತ್ತಿದ್ದೀರಿ ಪಂಡಿತ ನಾನು ರಾಮಕೃಷ್ಣ. ಸುಮ್ನೆ ಏನು ಹೇಳ್ತಿಲ್ಲ ಮಹಾಪ್ರಭು, ಅರ್ಥಪೂರ್ಣವಾಗಿ ಹೇಳ್ತಿದ್ದೀನಿ. ಬಂಗ್ಲೆಲಿ ತುಂಬಾ ಶಕ್ತಿಶಾಲಿಯಾದ ಪ್ರೇತಾತ್ಮ ಇದೆ. ನಿನ್ನೆ ರಾತ್ರಿಯಲ್ಲಿ ಅದರ ಒಂದೇ ಏಟಿಗೆ ನಾವೆಲ್ಲ ಮೂರ್ಛೆ ತಪ್ಪಿದ್ಬಿಟ್ವಿ. ಬೆಳಗ್ಗೆ ಆದ ತಕ್ಷಣ ನೇರವಾಗಿ ನಿಮ್ಮ ಹತ್ರನೇ ಬಂದ್ಬಿಟ್ಟೆ. ಹೋದ ಜನ್ಮದಲ್ಲಿ ನಾನೇನೋ ಒಳ್ಳೆ ಕಾರ್ಯನೇ ಮಾಡಿದೀನಿ ಅನ್ಸುತ್ತೆ. ನಾನು ನನ್ನ ಕುಟುಂಬದವರು ಪ್ರೇತಾತ್ಮದಿಂದ ತಪ್ಪಿಸ್ಕೊಂಡು ಓಡ್ ಬಂದ್ವಿ. ಪಂಡಿತ ರಾಮಕೃಷ್ಣ, ನೀವು ನಿಮ್ಮ ಪರಿವಾರದೊಂದಿಗೆ ಹೋದಿರ. ನಾವು ನಿಮಗೆ ಒಬ್ಬರೇ ಅಲ್ಲಿ ಹೋಗುವುದಕ್ಕೆ ಹೇಳಿದ್ದು. ಅದಂತೂ ದೊಡ್ಡ ಕತೆ ಮಹಾಪ್ರಭು. ನಾನು ಒಬ್ನೇ ಆ ಬಂಗ್ಲೆಗೆ ಹೋಗೋದಕ್ಕೆ ತುಂಬಾ ಭಯ ಆಗ್ತಿತ್ತು. ಅಮ್ಮ ಒಂದ್ ನಿರ್ಧಾರ ತಗೊಂಡ್ರು, ನಾನು ನಿನ್ ಜೊತೆ ಬರ್ತೀನಿ ಅಂತ. ನಾವು ಹೊರಗಡೆ ಹೋಗ್ಬೇಕಾದ್ರೆ ನನ್ನ ಧರ್ಮಪತ್ನಿ ಮತ್ತೆ ಗುಂಡಪ್ಪನು ಕೂಡ ತಯಾರಾಗಿದ್ರು. ಅವರು ಕೂಡ ಹೇಳಿದ್ರು ನಾನು ನಿಮ್ ಜೊತೆ ಬರ್ತೀನಿ. ಪಂಡಿತ ರಾಮಕೃಷ್ಣ, ಈ ಕಥೆಯನ್ನು ನಂತರ ಕೇಳುತ್ತೇವೆ. ಈಗ ನೀವು ನಮಗೆ ಆ ಪ್ರೇತಾತ್ಮದ ಬಗ್ಗೆ ಹೇಳಿ. ಹೇಳೋದಕ್ಕೇನು ವಿಶೇಷತೆ ಇಲ್ಲ ಮಹಾಪ್ರಭು. ಎಲ್ಲಿ ನೋಡಿ, ಪಂಡಿತ ರಾಮಕೃಷ್ಣ, ಹೀಗೂ ಆಗಿರ್ಬೋದಲ್ವಾ? ಬೇರೆಯವ್ರ ತರ ನಿಮ್ಗೂ ಭ್ರಮೆ ಆಗಿರ್ಬೋದಲ್ವಾ? ಮತ್ತೆ ದಣಿಮಣಿ ಅವರಿಗೂ ಕೂಡ ನಂತರನೇ ಭ್ರಮೆ ಆಗಿತ್ತಾ? ನಮ್ಗನ್ಸುತ್ತೆ ದಣಿಮಣಿ ಆಚಾರ್ಯ ತಾತಾಚಾರ್ಯರ ಅನುಪಸ್ಥಿತಿಯಲ್ಲಿ ಭಯಗೊಂಡಿದ್ದಾರೆ ಅಂತ. ನಾವು ನಿಮ್ಮ ಮಾತನ್ನು ಒಪ್ಪುತ್ತೇವೆ ಮಹಾಮಂತ್ರಿಗಳು. ಹೀಗೆ ಆಗಿರುತ್ತದೆ. ಇದೆಲ್ಲ ಕೇವಲ ಭ್ರಮೆಯು. ಇನ್ನೊಂದು ರಾತ್ರಿ ಕಳೆಯುವುದಕ್ಕೆ ನಮ್ಮ ದರ್ಬಾರಿನಿಂದ ಬೇರೆ ಯಾರನ್ನಾದರೂ ಕಳಿಸಬೇಕಾಗುತ್ತದೆ ಆ ಬಂಗಲೆಗೆ. ನಗರ ಕೊತ್ವಾಲರೇ, ನೀವು ಅಲ್ಲಿ ಕುಳಿತುಕೊಂಡು ಬಚ್ಚಿಟ್ಟುಕೊಳ್ಳುವ ಪ್ರಯತ್ನ ಮಾಡುತ್ತಿಲ್ಲ ಅಲ್ಲವೇ? ನನ್ನ ಉಂಗುರ ಬಿದ್ದೋಗಿತ್ತು ಮಹಾರಾಜ್ರೆ, ಅದನ್ನ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ಸಿಕ್ಬಿಡ್ತು ಮಹಾರಾಜ್ರೆ. ಮಹಾಪ್ರಭು, ನೀವೇ ಯಾಕೆ ಆ ಬಂಗ್ಲೆಗೆ ಹೋಗ್ಬಾರ್ದು? ಅವಾಗ ನಿಮಗೆ ನಂಬಿಕೆ ಬರುತ್ತೆ ನಾವು ಸತ್ಯ ಹೇಳ್ತಿದೀವಿ ಅಂತ. ಏನು ಹೇಳಿದಿರಿ ನೀವು? ಏನಿಲ್ಲ. ಏನೋ ಹೇಳಿದಿರಿ ಪಂಡಿತ ರಾಮಕೃಷ್ಣ, ಏನದು ಹೇಳಿ. ನಾನಂತೂ ಕೇವಲ ಇಷ್ಟೇ ಹೇಳಕ್ ಹೊರಟಿದ್ದು ಮಹಾಪ್ರಭು. ಪಂಡಿತ ರಾಮಕೃಷ್ಣ, ಮಹಾಪ್ರಭು, ನೀವು ನಮಗೆ ತುಳುವಂಶದ ರಕ್ಷಕ, ವಿಜಯನಗರದ ರಾಜ ಕೃಷ್ಣದೇವರಾಯನಿಗೆ ಆದೇಶ ನೀಡಿದ್ದೀರಿ. ಹಾಗೂ ನಾವು ಆ ಆದೇಶವನ್ನು ಸ್ವೀಕರಿಸುತ್ತೇವೆ. ನಾವು ಸ್ವತಃ ಹೋಗುತ್ತೇವೆ ಆ ಭೂತ ಬಂಗಲೆಗೆ. ಹಾ ಮಹಾಪ್ರಭು, ಹೋಗಿ, ಅವಶ್ಯವಾಗಿ ಹೋಗಿ. ಹಾಗೂ ನಮ್ಮೊಂದಿಗೆ ನೀವು ಬರುವಿರಿ. ನಾನಂತೂ ಮಹಾಪ್ರಭು ಹೋಗಿ ಬಂದಿದ್ದೀನಿ ಅಲ್ವಾ? ಇದೇ ಕಾರಣಕ್ಕಾಗಿಯೇ ನೀವು ನಮ್ಮೊಂದಿಗೆ ಬರಬೇಕಾಗಿರುವುದು. ನಾನ್ ಯಾಕೆ ಮಹಾಪ್ರಭು? ದಣಿಮಣಿ ಮೊದಲು ಹೋಗಿದ್ದು, ಅವ್ರನ್ನೇ ಕರ್ಕೊಂಡು ಹೋಗಿ. ನೀವು ಎಲ್ಲಿಗೆ ಹೋದ್ರು? ಇಲ್ಲೇ ಇದ್ರಲ್ಲ, ಎಲ್ಲಿ ಹೋದ್ರಿ? ಇಲ್ಲೇ ಇದ್ರು. ಪಂಡಿತ ರಾಮಕೃಷ್ಣ, ನಾವು ಹೋಗುವೆವು ಹಾಗೂ ನೀವು ನಮ್ಮೊಂದಿಗೆ ಬರುವಿರಿ ಆ ಭೂತ ಬಂಗಲೆಗೆ. ನಿಮ್ಮ ಆಜ್ಞೆ ಮಹಾಪ್ರಭು. ನಾನ್ ನಿಮ್ಗೆ ರಾತ್ರಿ ಬಂಗ್ಲೆ ಹೊರಗಡೆ ಸಿಗ್ತೀನಿ. ರಾತ್ರಿ ಯಾಕೆ? ರಾತ್ರಿ ಬೇಡ. ರಾತ್ರಿಯಲ್ಲಿ ಹಗ್ಗವು ಕೂಡ ಸರ್ಪದ ಹಾಗೆ ಕಾಣುತ್ತದೆ. ನಾವು ಬೆಳಕಿನಲ್ಲಿ ಹೋಗೋಣ. ಮಧ್ಯಾಹ್ನದ ನಂತರ ನೀವು ನಮ್ಮನ್ನು ಭೇಟಿಯಾಗಿ. ನಿಮ್ಮ ಆಜ್ಞೆ ಮಹಾಪ್ರಭು. ಇವತ್ತು ನಾನು ಪಾಯಸ ಮಾಡಿದ್ದೇನೆ. ಅವರು ಚೆನ್ನಾಗಿರ್ತಾ ಇತ್ತು. ರಾಮ, ನೀನ್ ಯಾಕೆ ಅಲ್ಲಿಗೆ ಹೋದೆ? ಇನ್ ಮುಂದೆ ಗಂಟೆ ಯಾರು ತಂದ್ಕೊಳ್ತಲ್ಲ ನನ್ಗೆ? ಏನು ಆಗಲ್ಲ ರಾಮನ್ಗೆ. ಅವ್ನು ಇನ್ನೇನ್ ಬರ್ತಾ ಇರ್ತಾನೆ. ನೀವ್ ಅವನ ಬಗ್ಗೆ ಯೋಚನೆ ಮಾಡ್ಬೇಡ. ಮೃತ ಆತ್ಮದಿಂದ ತಪ್ಪಿಸ್ಕೊಂಡ್ ಬರಕ್ ಆಗತ್ತಾ? ಯಾರಿಗಾದ್ರೂ ಆಗತ್ತಾ ಹೇಳಿ ನನ್ಗೆ? ಯಾರೂ ಇಲ್ಲ. ಅಮ್ಮ, ನನ್ ಮನ್ಸು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವ್ನು ನನ್ ಹಿಂದೆನೆ ಇದ್ದಾನೆ ಅಂತ ಅನಿಸ್ತಾ ಇದೆ. ನಿಮ್ಗೂ ಕಾಣಿಸ್ತಾ ಇದ್ದಾನೆ? ರಾಮ, ನನ್ಗೂ ಕೂಡ ಕಾಣಿಸ್ತಿದ್ದಾನೆ. ಅಯ್ಯೋ, ಅದು ನಾನೇ. ಅಯ್ಯೋ, ನನ್ನ ಪ್ರೀತಿಯ ಪುತ್ರ, ಯಾಕೋ ಇಷ್ಟು ತಡ ಮಾಡ್ಬಿಟ್ಟೆ? ಅಯ್ಯೋ, ನನ್ನ ಪತಿ ಪರಮೇಶ್ವರ, ನೀನೇನಾ ಇದು? ಅದು ನಾನೇ. ರಾಮ, ನನ್ ಮಿತ್ರ, ಎಲ್ಲೋಗಿದ್ದೆ ನೀನು? ನೀನ್ ಬಂದಿರ್ಲಿಲ್ಲ ಅಂದ್ರೆ ನನ್ ಗತಿ ಏನು? ಪ್ರಿಯ ಮಿತ್ಲ ಬಿಟ್ಟು ಓಡ್ ಹೋಗಿದ್ದೆ ನೀನು. ನನ್ನನ್ನು ಒಬ್ಬನೇ ಬಿಟ್ಟು ಓಡ್ ಹೋಗಿದ್ಯಲ್ಲ. ಇನ್ಮೇಲೆ ನಿನಗೆ 1 ಗಂಟೆನೂ ಕೊಡಲ್ಲ ನೋಡು. ಮತ್ತೆ ನೀವು ಶಾರದಾ ದೇವಿ, ನೀವು ನನ್ನ ಸ್ವಾಮಿ, ನೀವು ನನ್ನ ಪ್ರತಿ ಪರಮೇಶ್ವರ. ನೀವಿಲ್ದೆ ಜೀವನ ಕಠಿಣ. ನೀನ್ ನೆನ್ನೆ ನನ್ನ ಬಿಟ್ಟು ಓಡ್ಬೇಕಾದ್ರೆ ಇದ್ಯಾವ್ದು ನಿನಗೆ ನೆನ್ಪು ಬರ್ಲಿಲ್ವಾ? ಮತ್ತೆ ನೀವು ಇಡೀ ಪ್ರಪಂಚದ ಒಳ್ಳೆ ಅಮ್ಮ, ಮತ್ತೆ ಶೂರ ವೀರ ಮಹಿಳೆ ಆಗಿದ್ರಿ ಅಲ್ವಾ? ಮಂಚ ಒಂದ್ಸಲ ಮೇಲೆ ಹೋಗಿ ಕೆಳಗ್ ಬಂದಿದ್ದಕ್ಕೆ ನೀವು ಅದೃಶ್ಯನೇ ಆಗ್ಬಿಟ್ರಿ, ಓಡ್ ಹೋದ್ರಲ್ಲ.
ಗೊತ್ತಿತ್ತಂತೆ ನೀನ್ ಇಲ್ಲಿಗೆ ಬಂದೇ ಬರ್ತೀಯಾ ಅಂತ. ಏನೇ ಆದ್ರೂ ಅದ್ ಒಳ್ಳೇದಕ್ಕೆ ಆಗೋದು. ನೀನು ಸಕಶುರುವಾಗಿ ಮನೆಗ್ ಬಂದೇ ಬಿಟ್ಟೆ. ನೋಡು ಆ ಮೃತಾತ್ಮ ನಿನ್ನ ಬಿಟ್ಬಿಡ್ತು. ಏನು ಬಿಟ್ಟಿಲ್ಲ. ಬಿಟ್ಟಿಲ್ವಾ? ನನ್ ಮುಂದೆನೇ ಇದ್ಯಾ? ಎತ್ಕೋ ಎತ್ಕೋ. ಏನ್ ಎತ್ಕೋಬೇಕು? ಅಯ್ಯೋ ಯಾವ್ದಾದ್ರು ಲೇಪನ ಎತ್ಕೊಂಡು ಮೆತ್ಕೋ. ಆ ದೇವದಿಂದ ನಿನಗೆ ಏನ್ ಗತಿ ಬಂದಿದೆ ನೋಡು. ಅದ್ರ ಬಾಯಿ ಹುಳ ಬೀಳ ನರಕದ ಬೆಂಕಿಯಲ್ಲಿ ಭಸ್ಮ ಆಗೋಗ್ಲಿ. ಮುಗೀತಾ? ಈಗ ನನಗೆ ತಿನ್ನೋಕೆ ಏನಾದ್ರು ಕೊಡ್ತೀರಾ? ತುಂಬಾ ಹೊಟ್ಟೆ ಸಿತ್ತಿದೆ. ತಿನ್ನಕ್ಕೇನು ಇಲ್ಲ. ಮತ್ ನಾನ್ ಬರ್ಬೇಕಾದ್ರೆ ನೀವು ಪಾಯಸದ ಬಗ್ಗೆ ಮಾತಾಡ್ತಿದ್ರಿ. ಮತ್ತೆ ಪಾಯಸ ಮಾಡಿರ್ಬೇಕಲ್ವಾ? ಮತ್ತೆ ಎಲ್ಲಿದೆ ಅದು? ಅದಾಗೋಯ್ತು. ಏನು? ಹಾಗಾದ್ರೆ ನೀವು ನನಗೋಸ್ಕರ ಪಾಯಸ ಮಾಡ್ಲೇ ಇಲ್ವಾ? ಮತ್ತೆಲ್ಲಿ ಹೋಯ್ತು? ನಾನು ಮತ್ತೆ ಗುಂಡಪ್ಪ ತಿನ್ಬಿಟ್ವಿ. ಹೌದಾ? ಇದ್ರ ಅರ್ಥ ನೀವು ಮೊದ್ಲೇ ನಿಶ್ಚಯ ಮಾಡಿದ್ರಿ ನಾನು ಇನ್ ಮುಂದೆ ಬರೋದೇ ಇಲ್ಲ ಅಂತ ಅಲ್ವಾ? ಇಲ್ಲ 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 ಇಲ್ಲ. ಅದೇನು ಅಂದ್ರೆ ನಂಗೆ ತುಂಬಾನೇ ದುಃಖ ಆಗಿತ್ತು. ದುಃಖದಲ್ಲಿದ್ದಾಗ ತುಂಬಾನೇ ಹಸುವಾಗುತ್ತೆ, ಅದಕ್ಕೆ ತಿನ್ಬಿಟ್ವಿ ಅಲ್ವಾ ಗುಂಡಪ್ಪ? ಹೌದೌದು. ನಿಮ್ಗಿಂತ ಆ ಪ್ರೇತಾತ್ಮನೆ ಒಳ್ಳೇದಿದೆ. ಅದ್ ನನಗೆ ಒಳ್ಳೊಳ್ಳೆ ಜಾಮೂನ್ ತಿನ್ನಿಸ್ತು. ಚಿಂತೆ ಯಾಕೆ ಮಾಡ್ತಿದ್ಯಾ? ಇರು, ಈಗ್ಲೇ ಹೋಗಿ ಏನಾದ್ರೂ ಮಾಡ್ಕೊಂಡ್ ಬರ್ತೀನಿ. ಬೇಡ. ಯಾಕೆ ಬೇಡ? ಯಾಕೆಂದ್ರೆ ನಾನು ಇನ್ನೊಂದ್ಸಲ ಆ ಬಂಗ್ಲೆಗೆ ಹೋಗ್ಬೇಕು. ಮತ್ತೆ ಯಾಕೆ? ಒಂದ್ಸಲ ಆಗಿದ್ದು ಸಾಕಾಗ್ಲಿಲ್ವಾ? ಮಹಾರಾಜರು ಆದೇಶ ಮಾಡಿದ್ರೆ ನಾನೇನ್ ಮಾಡ್ಬೇಕು? ಇಲ್ಲ, ನಾನು ಹೋಗಕ್ ಬಿಡೋದಿಲ್ಲ. ಚಿಂತೆ ಮಾಡ್ಬೇಡ, ಈ ಸಲ ಮಹಾರಾಜರು ನನ್ ಜೊತೆ ಬರ್ತಿದ್ದಾರೆ. ಅದ್ರ ಅಗತ್ಯ ಏನಿದೆ? ಈ ಸಲ ಆತ್ಮ ಮತ್ತೇನಾದ್ರೂ ಮಾಡ್ಬಿಟ್ರೆ? ಶಾರದಾ, ನಮ್ಮ ಅದೃಷ್ಟಕ್ಕೆ ಆ ಪ್ರೇತಾತ್ಮ ನಮ್ಮನ್ ಜೀವಂತವಾಗಿ ಬಿಟ್ಟಿದೆ. ಆದ್ರೆ ಮಹಾರಾಜರು ಶ್ರೀ ಕೃಷ್ಣ ದೇವರಾಯರ ಆದೇಶ ಪಾಲನೆ ಮಾಡ್ಲಿಲ್ಲ ಅಂದ್ರೆ ನನ್ ಮೃತ್ಯು ಖಂಡಿತ ಆಗತ್ತೆ. ಪ್ರಣಾಮಗಳು ಮಹಾಪ್ರಭು. ಬನ್ನಿ ನಾವು ಬಂಗ್ಲೆಗೆ ಪ್ರವೇಶ ಮಾಡೋಣ. ನನ್ನ ಪ್ರಾಣದ ರಕ್ಷಣೆ ನಿಮ್ ಕೈಯಲ್ಲೇ ಇದೆ ಪ್ರಭು. ಕ್ಷಣ ಇರಿ. ಮಹಾಪ್ರಭು, ಈ ಸೈನಿಕರು ಒಳ್ಳೇದು ನಿಮ್ ರಕ್ಷಣೆಗೋಸ್ಕರ. ಒಳ್ಳೇದು ಪ್ರಭು, ಒಳ್ಳೇದಲ್ಲ. ಹಾಗಲ್ಲ, ನಮಗೆ ಸುರಕ್ಷತೆಯ ಅವಶ್ಯಕತೆ ಏನಿದೆ ಪಂಡಿತ ರಾಮಕೃಷ್ಣ? ಯಾರು ಪ್ರೇತಾತ್ಮದ ಹಾಗೆ ನಟಿಸುತ್ತಿದ್ದಾರೋ ಅವರನ್ನು ಬಂಧಿ ಮಾಡಿ ಕರೆದುಕೊಂಡು ಹೋಗಲು ಇವರನ್ನೆಲ್ಲ ಜೊತೆ ಕರೆದುಕೊಂಡು ಬಂದದ್ದು. ನಡೀರಿ. ಅಯ್ಯೋ ಮಹಾಪ್ರಭು, ಇವರೆಲ್ಲ ಒಳಗ್ ಬಂದ್ಬಿಟ್ರೆ ಬಹುಶಃ ಆ ಪ್ರೇತಾತ್ಮ ನಮ್ಮ ಹತ್ರ ಬರೋದೇ ಇಲ್ಲ. ಅದಕ್ಕೆ ನೀವು ಒಬ್ರೇ ಒಳಗಡೆ ಹೋಗಿ ಬರೇ. ನಾನು ಹೇಳಿದ್ದೇನೆಂದ್ರೆ ನಾವಿಬ್ರು ಒಟ್ಟಿಗೆ ಒಳಗ್ ಹೋಗೋಣ ಅಂತ. ನೀವೆಲ್ಲರೂ ಇಲ್ಲೇ ಇರಿ, ನಾವಿಬ್ಬರು ಮಾತ್ರ ಬಂಗಲೆ ಒಳಗೆ ಹೋಗುತ್ತೇವೆ. ನಡೀರಿ. ನೀವು ಹೋಗಿ ಮಹಾಪ್ರಭು. ಮಹಾಪ್ರಭು, ನೀವ್ ಯಾಕೆ ಅಷ್ಟೊಂದು ಕಷ್ಟಪಡ್ತೀರಾ? ಸ್ವಲ್ಪ ಹೊತ್ತು ಕಾಯಿರಿ, ಅದಾಗದೆ ತೆರ್ಕೊಂಡ್ಬಿಡುತ್ತೆ. ಅದಾಗದೆ ತೆರೆದುಕೊಳ್ಳುವುದೇ? ಹಾ ಮಹಾಪ್ರಭು, ಸ್ವಲ್ಪ ಹೊತ್ತು ಕಾಯಿರಿ, ಅದೇ ತೆಕ್ಕೊಳ್ಳುತ್ತೆ. ಮಹಾಪ್ರಭು, ಹಿಂದೆ ನೋಡಿ. ಎಲ್ಲಿ? ಏನು? ಯಾರು? ಎಲ್ಲಿ ಪ್ರೇತಾತ್ಮ? ನಮಗೆ ಕಾಣುತ್ತಿಲ್ಲ ಪಂಡಿತ ರಾಮಕೃಷ್ಣ. ಮಹಾಪ್ರಭು, ಬಾಗ್ಲು ನೋಡಿ. ಈಗದು ಅದಾಗೆ ಮುಚ್ಕೊಳ್ಳುತ್ತೆ. ಅದಾಗದೆ ಮುಚ್ಚಿಕೊಳ್ಳುತ್ತದೆ. ಹಾ, ನೋಡಿ ಅಲ್ಲಿ.
ಮುಚ್ಚಿಕೊಳ್ಳುತ್ತಿದೆ ಪಂಡಿತ ರಾಮಕೃಷ್ಣ. ನಿನ್ನೆ ಅದಾಗೆ ಮುಚ್ಕೊಂಡಿತ್ತು, ಆದ್ರೆ ಇವತ್ತು ಆಗ್ತಾನೆ ಇಲ್ಲ. ಏನು ತೊಂದರೆ ಇಲ್ಲ, ನಾನೇ ಅದನ್ನ ಹೋಗಿ ಮುಚ್ತೀನಿ. ಬೇಡ ಬೇಡ, ಇರಿ ಪಂಡಿತ ರಾಮಕೃಷ್ಣ. ಬಾಗಿಲು ತೆಗೆದೇ ಇರಲಿ ಪಂಡಿತ ರಾಮಕೃಷ್ಣ. ಹಾ ಹಾ, ನೀವು ಸರಿಯಾಗಿ ಹೇಳಿದ್ರಿ, ಅದು ಹಾಗೆ ಇರಲಿ. ಮಹಾಪ್ರಭು, ಕಿಟಕಿ ಈಗ ನೋಡಿ, ಅದು ಯಾವ ತರ ದಡ 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 ಅಂತ ಅದು ಮುಚ್ಕೊಳ್ಳುತ್ತೆ. ಅದಾಗದೆ ಮುಚ್ಚಿಕೊಳ್ಳುತ್ತದೆ. ಹಾ, ಎಲ್ಲಿ ಮುಚ್ಚಿಕೊಳ್ಳುತ್ತದೆ ಪಂಡಿತ ರಾಮಕೃಷ್ಣ? ನನಗೆ ಗೊತ್ತಿಲ್ಲ ಏನಾಯ್ತು ಆ ಕಿಟಕಿಗೆ ಅಂತ. ನಿನ್ನೆ ಅದು ಮುಚ್ಕೊಂಡಿತ್ತು. ಹಿಂದೆ ತಿರುಗಿ ಮಹಾಪ್ರಭು, ಅಲ್ಲಿಂದ ಒಂದು ದೆವ್ವ ಹಾರ್ಕೊಂಡು ಬರುತ್ತೆ. ಪಂಡಿತ ರಾಮಕೃಷ್ಣ, ಇದೆಲ್ಲ ಭ್ರಮೆಯಷ್ಟೇ, ಏನೂ ಆಗುವುದಿಲ್ಲ. ಕಿಟಕಿಗಳು ಮುಚ್ಚಿಕೊಳ್ಳುವುದಿಲ್ಲ. ಮಹಾಪ್ರಭು, ಹಾರಿ ಹೋಯ್ತು ಕಾಗೆ. ಬಹುಶಃ ಬೇರೆ ಕಾಗೆ ಇರಬೇಕು ಮಹಾಪ್ರಭು. ಎಲ್ಲಿದೆ ಆ ಪ್ರೇತಾತ್ಮ ಪಂಡಿತ ರಾಮಕೃಷ್ಣ? ಅಪ್ಪಿ ತಪ್ಪಿ ಮುದ್ಕ ಏನಾದ್ರೂ ಅವ್ರಿಗೆ ಸಿಕ್ಬಿಟ್ನಾ ಮಣಿ? ಅಯ್ಯೋ, ಒಳ್ಳೇದ್ ಮಾತಾಡೋ, ಹಾಳಾಗೋಗ್ಲಿ ಮುದ್ಕ. ಏನದು? ಎಲ್ಲಿಂದ ಬಂತು ಆ ಶಬ್ದ? ಮೇಲಿಂದ ಗೊತ್ತಾಗ್ತಿಲ್ಲ. ನೀವು ನಿಶ್ಚಿಂತರಾಗಿರಿ ಪಂಡಿತ ರಾಮಕೃಷ್ಣ, ನಾವಿದ್ದೀವಿ ನಿಮ್ಮ ಜೊತೆಗೆ. ಹಾ ಮಹಾಪ್ರಭು, ಭಯಪಡಬೇಡಿ ನೀವು. ನಿಮಗೆ ಈಗ ವಿಶ್ವಾಸ ಬರ್ತಿದೆಯಲ್ಲ ಮಹಾಪ್ರಭು? ನಿಮಗೆ ಅನಿಸ್ತಿದೆ ಅಲ್ವಾ ಇಲ್ಲೇನೋ ಇದೆ ಅಂತ ಅಲ್ವಾ? ಇಲ್ಲಿ ಯಾವುದೇ ಪ್ರೇತಾತ್ಮವಿಲ್ಲ. ಆದರೆ ಈಗ ಪ್ರಶ್ನೆ ಏನು ಎಂದರೆ, ಆಚಾರ್ಯ ತಾತಾಚಾರ್ಯರಲ್ಲಿ ಎಂದು. ಪ್ರೇತಾತ್ಮದ ಜೊತೆ ನಾನು ಕೂಡ ಅದನ್ನೇ ಯೋಚಿಸ್ತಿದ್ದೆ ಮಹಾಪ್ರಭು. ನನಗೂ ಗೊತ್ತಾಗ್ತಿಲ್ಲ ಎಲ್ಲಿ ಹೋದ್ರು ಅಂತ. ಯಾವುದೇ ಪ್ರೇತಾತ್ಮವಿಲ್ಲ ಮಹಾಪ್ರಭು. ಅದ್ಭುತ ಮಹಾಪ್ರಭು, ನಾನು ಮತ್ತೆ ನೀವು ಸೇರ್ಕೊಂಡು ಈ ಕಾರ್ಯನ ಪೂರ್ಣಗೊಳಿಸಿದ್ವಿ. ಈಗ ಪ್ರಜೆಗಳ ಮನಸ್ಸಲ್ಲಿ ಈ ಪ್ರೇತಾತ್ಮದ ಭಯನೇ ಇರೋದಿಲ್ಲ. ನಾವು ಹಾಗೂ ನೀವು ಸೇರಿಕೊಂಡು ಎಂದರೆ ಪಂಡಿತ ರಾಮಕೃಷ್ಣ, ಈ ಕಾರ್ಯ ನಾವು ಒಬ್ಬರೇ ಮಾಡಿದ್ದು. ಯಾರು? ನೀವು ಮಾತ್ರ. ಹಾ ಮಹಾಪ್ರಭು, ನೀವೇ. ಹಾಗೂ ನಿಮ್ಮ ಕೆಲಸ ಇನ್ನೂ ಮುಗಿದಿಲ್ಲ. ಎಲ್ಲಿವರೆಗೂ ತಾತಾಚಾರ್ಯರು ಸಿಗುವುದಿಲ್ಲವೋ ನಿಮ್ಮ ಕಾರ್ಯ ಸಂಪೂರ್ಣವಾಗಿಲ್ಲವೆಂದೇ ಅರ್ಥ. ಏನಾಯ್ತು ಮಹಾರಾಜರೇ, ನಮ್ ಗುರುಗಳು ಸಿಕ್ಕಿದ್ರ ಇಲ್ವೋ? ಭಗವಂತ, ನಮ್ಮ ಗುರುಗಳ ಆತ್ಮಕ್ಕೆ ನೀನು ಶಾಂತಿಯನ್ನು ನೀಡು. ಅವ್ರು ಎಲ್ಲೇ ಇದ್ರು ಅವರು ತುಂಬಾನೇ ಪ್ರಸನ್ನವಾಗೇ ಇರಲಿ. ಸುಮ್ಮನಿರಿ ಮೂರ್ಖರೇ, ಏನೂ ಆಗಿಲ್ಲ ಗುರುವರ್ಯರಿಗೆ. ಪಂಡಿತ ರಾಮಕೃಷ್ಣ ಮಹಾಪ್ರಭು, ಇದು ನಿಮ್ಮ ಜವಾಬ್ದಾರಿ. ನೀವು ಆಚಾರ್ಯ ತಾತಾಚಾರ್ಯರನ್ನು ಕ್ಷೇಮವಾಗಿ ದರ್ಬಾರಿಗೆ ಕರೆದುಕೊಂಡು ಬರುವಿರಿ. ಆದ್ರೆ ಮಹಾಪ್ರಭು, ನಾನೊಬ್ನೇ ಇದನ್ನ ಹೇಗ್ ಮಾಡಕ್ಕಾಗತ್ತೆ? ನೀವು ಒಬ್ಬರೇ ಇಲ್ಲ, ಧನಿ ಮನಿ ನಿಮ್ಮೊಂದಿಗೆ ಇರುವರು ಆಚಾರ್ಯರು ಸಿಗುವವರೆಗೂ. ಆಚಾರ್ಯರ ಬಗ್ಗೆ ಇವರಿಗಿಂತ ಹೆಚ್ಚಾಗಿ ಬೇರೆ ಯಾರಿಗೂ ತಿಳಿದಿಲ್ಲ. ಇವರು ನಿಮ್ಮೊಂದಿಗೆ ಇದ್ದರೆ ನಿಮಗೆ ಸಹಾಯವಾಗುತ್ತದೆ. ಹಾಗೆ ಆಗ್ಲಿ ಮಹಾಪ್ರಭು. ನಾವಿನ್ನು ಬರ್ತೀವಿ. ಏನಾಯ್ತು ಮಹೋದಯ? ಪ್ರೇತಾತ್ಮನ ಹಿಡ್ಕೊಂಡ್ಬಿಟ್ರ ಈಶ್ವರನ ಕೃಪೆಯಿಂದ? ನೀನೇ ಹೋಗಿ ಯಾಕೆ ಹಿಡಿಯಕ್ಕಾಗಲ್ಲ ಈಶ್ವರನ ದಯೆಯಿಂದ? ನನಗೆ ಅರ್ಥ ಆಯ್ತು. ಗೊತ್ತಿಲ್ಲ ಯಾವ ಕೆಟ್ಟ ಸಮಯದಲ್ಲಿ ಈ ಬಂಗ್ಲೆನ ಖರೀದಿ ಮಾಡಿದ್ನೋ ಈಶ್ವರನ ಕೃಪೆಯಿಂದ. ಗಂಗಾರಾವ್ ಅವರೇ ಹೇಳಿ, ನಿಮಗೆ ಈ ಬಂಗ್ಲೆ ನಿಮಗೆ ಯಾರು ಕೊಟ್ರು? ಕೆಲ ಮಾಸಗಳ ಹಿಂದೆ ರಾಮಣ್ಣ ಕುಟುಂಬದವರಿಂದ, ಈಶ್ವರನ ಕೃಪೆಯಿಂದ. ರಾಮಣ್ಣ? ಹೌದು. ರಾಮಣ್ಣ? ಹೌದು. ನೀವು ಜಮೀನ್ದಾರ್ ವೆಂಕಟರಮಣ ಅವ್ರ ಬಗ್ಗೆ ಮಾತಾಡ್ತಿಲ್ಲ ಅಲ್ವಾ? ಹಾ, ನಾನು ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಅವ್ರು ನನ್ನ ಹತ್ರ ಸಾಲವಾಗಿ ದುಡ್ಡನ್ನ ಇಸ್ಕೊಂಡಿದ್ರು, ಆದ್ರೆ ಅದನ್ನ ಅವರು ಹಿಂದಿರುಗ್ಸಕ್ ಆಗ್ಲಿಲ್ಲ. ಅವರು ಸ್ವರ್ಗವಾಸಿ ಆದ್ಮೇಲೆ ಅವ್ರ ಕುಟುಂಬದವರು ನನಗೆ ಈ ದರಿದ್ರ ಬಂಗ್ಲೆನ ಕೊಟ್ಬಿಟ್ರು ಈಶ್ವರನ ಕೃಪೆಯಿಂದ. ನಿಮಗೆ ನೆನ್ಪಿದ್ಯಾ ಇವ್ರ ಪರಿವಾರದವ್ರು ಎಲ್ಲಿದ್ದಾರೆ ಅಂತ? ಹಾ, ಇಲ್ಲಿಂದ 300 ಹೆಜ್ಜೆ ದೂರ ಅಷ್ಟಿ ಊರಂತ ಒಂದು ಧರ್ಮಶಾಲೆನ ನಡೆಸ್ತಾ ಹೇಗೋ ಜೀವನನ ಮುಂದುವರಿಸ್ತಾ ಇದ್ದಾರೆ ಈಶ್ವರನ ಕೃಪೆಯಿಂದ. ನಾನು ಅವ್ರನ್ನ ಭೇಟಿ ಮಾಡ್ಬೇಕು.
ನಾವೇನಿದ್ದು ಎಷ್ಟು ಬೆರಳಿದೆ ಇಲ್ಲಿ? 2. ನೀವು ಅರ್ಧ ಜೀವಂತ ಇದ್ದೀರಾ, ಕೂತ್ಕೊಳ್ಳಿ. ಯಾರಾದ್ರೂ ಸ್ವಲ್ಪ ನೀರ್ ಕೊಡಿ. ಕೃಷ್ಣ ವಲ್ಲಭ, ನೀರ್ ತಗೊಂಡ್ ಬನ್ನಿ. ತುಂಬಾ ಬಾಯಾರಿಕೆ ಆಗಿದೆ. ಹೇಳಿ, ಏನ್ ಬಂದಿದ್ದು? ಅದು ನಾನು ರಾಮಣ್ಣ ಅವರ ಪರಿವಾರನ ಹುಡ್ಕೊಂಡ್ ಬಂದೆ. ನಾನವರ ಧರ್ಮಪತ್ನಿ. ಈ 3 ನನ್ ಮಕ್ಕಳು, ವಲ್ಲಭ, ಕೃಷ್ಣ ಮತ್ತಿವನು ವಿಷ್ಣು. ಪಂಡಿತ್ ಅವ್ರೆ, ನೀವು ಈ ಊರಿಗೆ ಬಂದಿರೋ ಕಾರಣ ಏನು? ಅದು ಗಂಗಾರಾವ್ ಅವರಿಗೆ ನೀವು ಆ ಬಂಗ್ಲೆನ ಋಣ ತೀರ್ಸೋಕೋಸ್ಕರ ಕೊಟ್ಟಿದ್ರಲ್ವಾ, ಅದ್ರ ಬಗ್ಗೆ ತಿಳ್ಕೊಳಕ್ ಬಂದೆ. ಅದ್ರ ಬಗ್ಗೆ ಏನ್ ತಿಳ್ಕೋಬೇಕು? ನಾನ್ ಕೇಳ್ಪಟ್ಟಿದ್ದೀನಿ ಆ ಬಂಗ್ಲೆ ಈಗ ಬೂತ್ ಬಂಗ್ಲೆ ಆಗಿದೆ ಅಂತ. ಇಲ್ಲ, ಈಗ ಬಂಗ್ಲೆ ನಮ್ದಲ್ಲ, ಗಂಗಾರಾಮ್ ಅವ್ರದ್ದು. ಭೂತಾನ? ಆದ್ರೆ ನಾವು ಅಲ್ಲಿ ಇದ್ದಾಗ ಆ ತರ ಏನೂ ಇರ್ಲಿಲ್ವಲ್ಲ. ಅಂದ್ರೆ ಅದ್ರ ಅರ್ಥ ನಿಮಗೆ ಅನುಭವ ಆಗಿಲ್ಲ ಅಂತ? ಇಲ್ಲ, ಆದ್ರೆ ನಾವು ಆ ಬಂಗ್ಲೆನ ಬಿಟ್ಟಾದ್ಮೇಲೆ ಅಲ್ಲಿ ಪ್ರೇತಾತ್ಮ ವಾಸ ಮಾಡ್ತಾ ಇರ್ಬೋದು ಅನ್ಸುತ್ತೆ. ಮತ್ತದಾಗಿನೂ ನಮ್ಮ ತಂದೆಯವರ ದಾನದ ಗುಣ ನಮ್ಮನ್ನ ಮನೆ ಮಠ ಇಲ್ದ ಹಾಗೆ ಮಾಡ್ಬಿಟ್ಟಿದೆ. ನಿಮ್ಮ ಸ್ವರ್ಗವಾಸಿಯಾಗಿರೋ ತಂದೆ ಬಗ್ಗೆ ಈ ತರ ಮಾತಾಡಬಾರ್ದು. ಹಳೆದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ದ್ವೇಷನ ಇಟ್ಕೋಬಾರ್ದು ವಿಷ್ಣು. ಪಂಡಿತ್ ಅವ್ರೆ, ನಿಮ್ ಹತ್ರ ಬೇಡ್ಕೋತಾ ಇದ್ದೀನಿ, ನೀವು ಬೇರೆ ವಿಷಯ ಬಗ್ಗೆ ಮಾತಾಡಿ ಅಂತ. ಖಂಡಿತವಾಗ್ಲು, ನಿಮ್ಮ ಆಜ್ಞೆ. ಮತ್ ಹಾಗೆ ಭೋಜನ ತುಂಬಾ ಚೆನ್ನಾಗಿದೆ ಏನು? ಹೌದು, ಭೋಜನ ತುಂಬಾ ಸ್ವಾದಿಷ್ಟವಾಗಿದೆ. ತುಂಬಾ ದಿನ ಆದ್ಮೇಲೆ ಒಳ್ಳೆ ಊಟ ತಿಂತಾ ಇದ್ದೀವಿ. ಅಂದ್ರೆ ನೀವ್ಯಾರು ಯಾವತ್ತು ಆ ಪ್ರೇತಾತ್ಮನ ನೋಡೇ ಇಲ್ಲ ಅಲ್ವಾ? ಇಲ್ಲ, ನಿಮಗ್ ಗೊತ್ತಿಲ್ಲ ಆ ಪ್ರೇತಾತ್ಮ ಯಾರ್ದು ಅಂತ? ನಮ್ಗೆ ಆ ಸ್ತ್ರೀ ಬಗ್ಗೆ ಏನು ಗೊತ್ತಿಲ್ಲ. ನಿಮಗೆ ಹೇಗೆ ಗೊತ್ತಾಯ್ತು ನಾನು ಈ ವಿಚಾರದ ಬಗ್ಗೆ ಮಾತಾಡ್ಬೇಕಾದ್ರೆ ಅದು ಸ್ತ್ರೀ ಆತ್ಮ ಅಂತ? ಅದು ನೀವೇ ಹೇಳಿದ್ರಿ ಅಲ್ವಾ ಪಂಡಿತ್ರೆ, ಈಗ ತಾನೆ. ಹ, ನನ್ ಬಾಯಲ್ಲೇ ಶಬ್ದಗಳನ್ನ ಸೇರ್ಸೋ ಪ್ರಯತ್ನ ಪಡಬೇಡಿ ವಿಷ್ಣು ರಾಮಣ್ಣ. ಅದೇನ್ ಸತ್ಯ ಅಂತ ಸರಿಯಾಗಿ ಹೇಳಿ. ಇಲ್ಲ ಅಂದ್ರೆ ಈ ಸತ್ಯನ ಮುಚ್ಚಿಡೋಕೆ ಪ್ರಯತ್ನ ಪಡ್ತಿರೋ ನಿಮ್ಗೆ ಶ್ರೀಕೃಷ್ಣ ದೇವರಾಯರು ಏನ್ ಶಿಕ್ಷೆ ಕೊಡ್ತಾರೆ ಅಂತ ಯೋಚನೆ ಮಾಡಿ. ಅವಾಗ ನಿಮಗೇನಾಗತ್ತೆ ಅಂತ ತಿಳ್ಕೊಳ್ಳಿ. ಅಮ್ಮ, ಸತ್ಯವನ್ನ ಹೇಳ್ಬಿಡಿ. ಹೌದು, ಆ ಬಂಗ್ಲೆಯಲ್ಲಿ ಸ್ತ್ರೀ ಆತ್ಮ ಇದೆ. ಆ ಆತ್ಮ ನರ್ತಕಿ ಸುಪ್ರದಾದು. ಅವಳ ಜೊತೆ ನಮ್ಮ ತಂದೆ ವೆಂಕಟರಮಣ ಅವರ ಸಂಬಂಧವಿತ್ತು. ಸುಪ್ರದಾ ನಮ್ಮ ತಂದೆಗೆ ಮದುವೆ ಆಗೋದಕ್ಕೆ ಒತ್ತಡ ಹಾಕ್ತಿದ್ರು. ಒಂದು ದಿವಸ ಕೋಪ ಬಂದು ನಮ್ಮ ತಂದೆ ಅವ್ರನ್ನ ತಳ್ಳಿಬಿಟ್ರು. ಮತ್ತೆ ಅವರು ಅಕಸ್ಮಾತ್ ಕೆಳಗಡೆ ಬಿದ್ದರು. ಮೆಟ್ಲಿಂದ ಕೆಳಗೆ ಬಿದ್ದು ಅವ್ರ ಸಾವಾಗೋಯ್ತು. ಸ್ವಲ್ಪ ದಿವಸದ ನಂತರ ಸುಪ್ರದಾ ಆತ್ಮ ಆ ಬಂಗ್ಲೆಯಲ್ಲಿ ಕಾಣಿಸ್ಕೊಳ್ತು. ಮತ್ತೊಂದು ದಿವಸ ಅವಳು ನಮ್ಮ ತಂದೆ ಪ್ರಾಣನೂ ತೆಗೆದುಬಿಟ್ಲು. ತಂದೆಯ ಸಾವಿನ ನಂತರ ಸುಪ್ರದಾನ ಆತ್ಮ ಆ ಬಂಗ್ಲೆನ ಆವರಿಸ್ಕೊಂಡ್ಬಿಡ್ತು. ನಮಗೆ ಗೊತ್ತಾಗ್ಲಿಲ್ಲ ನಾವು ಏನು ಮಾಡಬೇಕು ಅಂತ. ಗಂಗಾರಾಮ್ ಅವರು ಕೂಡ ಅವ್ರ ದುಡ್ಡನ್ನು ವಾಪಸ್ ಕೇಳ್ತಾ ಇದ್ರು. ಅಸಹಾಯಕತೆಯಿಂದ ನಾವು ಅವನಿಗೆ ಆ ಬಂಗ್ಲೆನ ಕೊಟ್ಬಿಟ್ವಿ. ನಾವು ಅನ್ಕೊಂಡ್ವಿ ದುಡ್ಡಿನ ಬದಲು ಬಂಗ್ಲೆನ ಕೊಟ್ಬಿಟ್ಟು ಆ ಮೃತ ಆತ್ಮದ್ದು ಮತ್ತೆ ಗಂಗಾರಾಮ್ನ ಸಾಲದಿಂದ ನಾವು ಮುಕ್ತವಾಗ್ಬಿಡ್ತೀವಿ ಅಂತ. ನೀವೆಲ್ಲ ಗಂಗಾರಾವ್ಗೆ ಸುಳ್ಳನ್ನ ಹೇಳಿ ತುಂಬಾ ದೊಡ್ಡ ತಪ್ಪು ಮಾಡಿದ್ದೀರಾ. ಪಂಡಿತ್ ಅವ್ರೆ, ನೀವೇ ಹೇಳಿ, ನಾವೇನ್ ಮಾಡಕ್ಕಾಗತ್ತೆ? ಒಂದ್ ವೇಳೆ ನಾನು ಸತ್ಯ ಹೇಳಿದ್ರೆ ಗಂಗಾರಾವ್ ಅವರ ಸಾಲ ಹೇಗ್ ತೀರ್ಸಕ್ಕಾಗತ್ತೆ? ಪಂಡಿತ್ರೆ, ನಿಮ್ಮಲ್ಲೊಂದು ಕೋರಿಕೆ ಇದೆ. ಈ ವಿಷಯನ ನೀವು ದಯವಿಟ್ಟು ಯಾರಿಗೂ ಹೇಳ್ಬೇಡಿ. ಯಾಕಂದ್ರೆ ನಮ್ಮ ಹತ್ರ ಇರೋದು ನಮ್ಮ ತಂದೆಯವ್ರು ಗಳಿಸಿರುವಂತ ಪ್ರತಿಷ್ಠೆ ಮಾತ್ರ, ಮತ್ತೇನೂ ಇಲ್ಲ. ಜನರಿಗೆ ಈ ವಿಷಯ ಗೊತ್ತಾಗೋದ್ರೆ ಆಗ ಅದು ಕೂಡ ಹಾಳಾಗೋಗುತ್ತೆ. ಸರಿ, ನನಗನ್ನಿಸ್ತಿದೆ ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋಬೇಕು ಅಂತ. ಬೆಳಗ್ಗೆ ನಾವು ಬೇಗ ಹೋಗ್ಬೇಕು. ಸರಿ, ನಾನು ನಿಮ್ಮ ವಿಶ್ರಾಂತಿಗೋಸ್ಕರ ಜಾಗ ಸಿದ್ಧಪಡಿಸ್ತೀನಿ. ಮಣಿ ಮಣಿ, ಇಷ್ಟೊಂದು ಶೆಕೆ ಯಾಕಾಗ್ತಿದೆ? ರಾತ್ರಿ ಊಟದಲ್ಲಿ ಮೆಣಸಿನ್ಕಾಯಿ ಜಾಸ್ತಿ ತಿಂದ್ವಲ್ಲ, ಅದಕ್ಕೆ ಹೀಗೆ ಅನ್ನಿಸ್ತಾ ಇದೆ. ನೀನ್ ಮಲ್ಕೋ. ಜಾಸ್ತಿ ಆಗ್ತಿದೆ. ಹೌದು ದಣಿ, ಆಗ್ತಿದೆ. ಜಾಸ್ತಿ ಆಗ್ತಿದೆ. ಬೆಂಕಿ! ಅಯ್ಯೋ ಅಯ್ಯೋ, ಈ ಬೆಂಕಿ ಹೇಗೆ ಹತ್ಕೊಂತು?
ಏ ಕೃಷ್ಣ, ಎಲ್ಲ ಅತಿಥಿಗಳನ್ನ ಹೊರ ಕರ್ಕೊಂಡು ಹೋಗು ಬೇಗ. ಪಂಡಿತರೆ ನಡೀರಿ, ಬನ್ನಿ, ನೀರ್ ತಗೊಂಡ್ಬನ್ನಿ. ಬೆಂಕಿ ಎಲ್ಲ ಆರೋಯ್ತು, ಈಗೇನು ತೊಂದರೆ ಇಲ್ಲ. ಗೊತ್ತಾಗ್ತಾ ಇಲ್ಲ ಇಲ್ಲಿ ಬೆಂಕಿ ಹೇಗ್ ಬಿದ್ಬಿಡ್ತು ಅಂತ. ಅಯ್ಯೋ, ನನ್ಗನ್ಸುತ್ತೆ ನಾವು ಚೆನ್ನಾಗಿ ನಿದ್ರೆ ಮಾಡೋದನ್ನ ನೋಡೋದಿಕ್ಕಾಗ್ದೆ ಆ ದುಷ್ಟ ಮುದುಕನ ಆತ್ಮ ಬಂದು ಹೀಗ್ ಮಾಡಿದೆ ಅಂತ. ನನಗೆ ಗೊತ್ತಾಗ್ಲೇಬೇಕು ಈಗ್ಲೇ. ಈ ಸಮಯದಲ್ಲ. ಹಾ, ಅದೇನೇ ಆಗ್ಲಿ ನಾಳೆ ರಾತ್ರಿ ಆಗೋದ್ರೊಳಗೆ ನಾವು ಅಲ್ಲಿಗೆ ತಲುಪಲೇಬೇಕು. ನಾವು ಜೊತೆಗೆ ಬರ್ತೀವಿ. ಅದೇನೇ ಆಗ್ಲಿ ನಾಳೆ ರಾತ್ರಿ ಆಗೋದ್ರೊಳಗೆ ಆ ಬೂತ್ ಬಂಗ್ಲೆ ನಾವು ತಲುಪಬೇಕು. ಹಾಗಾದ್ರೆ ನಾವು ಬರೋದಿಲ್ಲ. ನಮ್ದು ಇನ್ನ ನಿದ್ದೆನೆ ಪೂರ್ತಿ ಆಗಿಲ್ಲ. ಹೌದು, ಯಾಕೋ ಮೈಕೈ ಎಲ್ಲ ತುಂಬಾ ನೋವ್ತಾ ಇದೆ. ಆದ್ರೆ ನೀವು ದೆವ್ವದ ಬಂಗ್ಲೆಗೆ ವಾಪಸ್ ಯಾಕೆ ಹೋಗ್ಬೇಕು ಅಂತಿದ್ದೀರಾ? ಯಾಕೆ ಅಂದ್ರೆ ನನಗೆ ಆ ಮೃತಾತ್ಮದ ಬಗ್ಗೆ ನನಗೆ ತಿಳಿದು ಹೋಗಿದೆ, ಮತ್ತೆ ಎಲ್ಲ ಸತ್ಯ ಗೊತ್ತಾಗಿದೆ. ನಾನು ಬರ್ತೀನಿ. ಅಯ್ಯೋ ದೇವ್ರೆ, ನಮ್ಮ ಮುದುಕನ್ ಜೊತೆ ಇವನು ಕೂಡ. ರಾಮನ ಆತ್ಮಕ್ಕೂ ಶಾಂತಿ ಕೊಡಪ್ಪ ದೇವ್ರೆ. ಇವನ ಕತೆನೂ ಮುಗಿತು. ಏನು ಬಾಗಿಲು ಮಹೋದಯ, ಯಾಕಿಷ್ಟು ಸಮಯ ತಗೊಳ್ತಿದ್ದೀರಾ ಇವತ್ತು? ನಿಮಗೆ ನನ್ನ ಪರಿಚಯ ಆಗಿ ಹೋಗಿದ್ಯಲ್ವಾ? ಕಿಟಕಿಗಳೇ, ನನ್ನನ್ನು ಸ್ವಾಗತ ಮಾಡೋದಿಲ್ವಾ? ನನಗನ್ಸುತ್ತೆ ಇದಕ್ಕೆ ಜಾಸ್ತಿ ಶಕ್ತಿ ಹಾಕೋದ್ ಬೇಡ ಅಂತ. ಯಾಕೆ? ಅದೃಶ್ಯ ಮಹೋದಯ, ನೀವೆಲ್ಲಿದ್ದೀರಾ? ತಯಾರಾಗ್ತಿದ್ದೀರಾ? ಅಯ್ಯೋಯ್ಯೋ, ನೀವು ವಸ್ತ್ರದ ಹಿಂದೆ ಅಲ್ಲ, ವಸ್ತ್ರಗಳು ನಿಮ್ ಹಿಂದೆ ಹೋಗುತ್ತೆ. ಏನು ಹೆದರಬೇಡಿ, ಬನ್ನಿ ಹೊರಗೆ ಬನ್ನಿ. ಇವತ್ತಿಷ್ಟು ಭಯಾನಕವಾದ ಬಂಗ್ಲೆಲಿ ಇಷ್ಟು ನಿಶಬ್ದ ಯಾಕಿದೆ? ಸ್ವಾದಿಷ್ಟ ಭೋಜನಕ್ಕೋಸ್ಕರ ಧನ್ಯವಾದ. ಇದು ಹೇಗೋಗಕ್ ಸಾಧ್ಯ? ಈ ತರ ಆಗೋಕ್ ಸಾಧ್ಯನೇ ಇಲ್ಲ. ಈ ತರ ಆಗೋಕ್ ಸಾಧ್ಯ ಇಲ್ಲ. ಮಹಾರಾಜರೇ, ನಾವು ಅಸ್ಥಿ ಊರಿಂದ ವಾಪಸ್ ಬಂದ್ಬಿಟ್ವಿ. ರಾಮಕೃಷ್ಣನು ಇಷ್ಟೊತ್ತಿಗೆ ವಾಪಸ್ ಬಂದ್ಬಿಟ್ಟಿರ್ಬೇಕಾಗಿತ್ತಲ್ಲ. ಹಾಗಾದರೆ ಪಂಡಿತ ರಾಮಕೃಷ್ಣ ಹೇಳಿದ್ದರೆ ಅವರು ಇನ್ನೊಂದು ಬಾರಿ
ಬಂಗಲೆಗೆ ಹೋಗುತ್ತಾರೆಂದು? ಹೌದು ಪ್ರಭು. ಇದನ್ನು ಹೇಳಿದ್ದರೆ ಆ ಪ್ರೇತಾತ್ಮ ಯಾರು ಎಂದು ಗೊತ್ತು ಎಂದು? ಹೌದು ಪ್ರಭುಗಳೇ. ಮಂತ್ರಿಗಳೇ, ಪಂಡಿತ ರಾಮಕೃಷ್ಣ ಇಷ್ಟೊತ್ತಿಗೆ ಬರಬೇಕಿತ್ತು. ಹೌದು ಪ್ರಭು. ನಮಗೆ ತಿಳಿಯುತ್ತಿಲ್ಲ ಇಲ್ಲಿ ಏನಾಗುತ್ತಿದೆ ಎಂದು. ಹೌದು ಪ್ರಭು. ಮಹಾರಾಜರೇ, ಇನ್ನ ನಮ್ಮ ಗುರುಗಳು ವಾಪಸ್ ಯಾವತ್ತೂ ಬರೋದಿಲ್ಲ. ಅಳಬೇಡ ಮಣಿ, ಅಳಬೇಡ. ಹೋಗಕ್ಕಿಂತ ಮುಂಚೆ ನಮ್ಮ ಗುರುಗಳು ನಮಗೆ ಎಲ್ಲ ಕಾರ್ಯವನ್ನು ಹೇಳಿಕೊಟ್ಟು ಹೋಗಿದ್ದಾರೆ. ಆಚಾರ್ಯರೇ, ಮುದ್ಕ ಜೀವಂತವಾಗಿ ಬಂದ್ಬಿಟ್ಟ. ಮೃತ ಆತ್ಮಕ್ಕೂ ಏನು ಮಾಡಕ್ಕಾಗ್ಲಿಲ್ವಲ್ಲ. ನಮ್ಮ ಗುರುಗಳು ಹೋಗೋ ಅವಕಾಶನೂ ಹೋಯ್ತು, ಈ ರಾಜ್ಯದಿಂದ ಪಡ್ಕೊಳ್ಳೋ ಅವಕಾಶನೂ ಹೋಯ್ತು. ಮಹಾರಾಜರಿಗೆ ಜಯವಾಗಲಿ. ಅಯ್ಯೋ, ಸೊಂಟ ಹಿಡ್ಕೊಂಡಿದೆ, ಏನಾದ್ರೂ ಮಾಡ್ರೋ. ಏನ್ ಮಾಡ್ಬೇಕು? ನೆಟ್ಟಿಗೆ ಮಾಡ್ರೋ. ಹೌದಾ? ಗುರುಗಳೇ, ನೀವು ಕ್ಷೇಮವಾಗಿದ್ದೀರಾ? ನಮಗೆ ಬಹಳ ಚಿಂತೆ ಆಗಿತ್ತು. ಎಲ್ಲಿದ್ದೀರಿ ನೀವು? ಅಲ್ಲೇ ಇದ್ದೆ ಮಹಾರಾಜ್ರೆ. ಅದೇ ಆ ಬಂಗ್ಲೆಲೆ. ಬಂಗಲೆಯಲ್ಲ. ಆದರೆ ಆಚಾರ್ಯರೇ, ನಾವು ಸ್ವತಃ ಅಲ್ಲಿಗೆ ಬಂದಿದ್ದೆವು, ನೀವು ಅಲ್ಲಿ ಇರಲಿಲ್ಲ. ಇಲ್ಲ ಮಹಾರಾಜ್ರೆ, ಮಹಾಪ್ರಭುಗಳಿಗೆ ಜಯವಾಗಲಿ. ನೋಡು, ಮತ್ತೊಂದು ಅವಕಾಶ ನಮ್ಮಿಂದ ಕಿತ್ಕೊಂಡು ಹೋಯ್ತು. ಪಂಡಿತ ರಾಮಕೃಷ್ಣ, ನೀವು ಆಚಾರ್ಯರೊಂದಿಗೆ ಹಿಂತಿರುಗಿದಿರಿ. ಮಹಾಪ್ರಭು, ನಾನ್ ಆಚಾರ್ಯರ ಜೊತೆ ಹೋಗಿದ್ದಲ್ಲ, ಆದ್ರೆ ಅದು ಆಚಾರ್ಯರೇ ನನ್ ಜೊತೆ ಬಂದಿದ್ದು. ಆದ್ರೆ ಏನಾಯ್ತು? ವಿಚಾರ ಒಂದೇ ಅಲ್ವಾ? ನಾನ್ ನಿನ್ ಜೊತೆ ಬಂದ್ರೇನು, ನೀನ್ ನನ್ ಜೊತೆ ಬಂದ್ರೇನು? ಪಂಡಿತ ರಾಮಕೃಷ್ಣ, ನಮಗೆ ಸಂಪೂರ್ಣ ವಿಶ್ವಾಸವಿತ್ತು ನೀವು ಗುರುಗಳನ್ನು ಕ್ಷೇಮವಾಗಿ ಕರೆದುಕೊಂಡು ಬರುವಿರಿ ಎಂದು. ಆದರೆ ಗುರುವರ್ಯರೇ, ನೀವು ಎಲ್ಲಿದ್ದೀರಿ ಇಲ್ಲಿ ತನಕ? ಎಲ್ಲಿ ಕಾಣೆಯಾಗಿದ್ದೀರಿ? ಮಹಾರಾಜ್ರೆ, ಅದನ್ನೇ ಹೇಳ್ತಾ ಇದ್ದೆ ಮಹಾರಾಜ್ರೆ. ನನ್ನದು ಮಹಾಪ್ರಭು, ಆಚಾರ್ಯರು ಒಂದು ಅಲ್ಮಾರಿ ಒಳಗೆ ಸಿಕ್ಕಾಕೊಂಡಿದ್ರು. ಅದು ನಡಿ ಮಣಿ. ಮಹಾರಾಜ್ರ, ವಾಸ್ತವದಲ್ಲಿ ಆ ಒಂದು ಆತ್ಮಕ್ಕೆ ಪಾಠ ಕಲಿಸ್ಬೇಕು ಅಂತಾನೆ ನಾನು ಅಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ದೆ. ಅದರ ದುರಾದೃಷ್ಟವಶಾತ್ ಅಲ್ಮಾರಿದು ಚಿಲ್ಕ ಏನಿದೆ ಅದು ಮುಚ್ಚೋಗ್ಬಿಡ್ತು. ನಾನು ಸಿಕ್ಕಾಕೊಂಡ್ಬಿಟ್ಟೆ. ಇಲ್ಲ ಅಂದಿದ್ರೆ ಮಹಾರಾಜ್ರೆ, ಆ ದುಷ್ಟ ಆತ್ಮವನ್ನ ನಮ್ಮ ಮಂತ್ರಶಕ್ತಿಯಿಂದ ಭಸ್ಮ ಮಾಡ್ಬಿಡ್ತಿದ್ದೆ. ನೋಡ್ದ್ಯಾ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾ ಇದ್ದಾನೆ ಮುದ್ಕ. ಇದೊಂದೇ ಗುಣ ತಾನೇ ಇರೋದು ಈ ಮುದುಕ್ನಲ್ಲಿ. ಇದರ ಪ್ರಕಾರ ಪಂಡಿತ ರಾಮಕೃಷ್ಣ ತನ್ನ ಕುಟುಂಬದೊಂದಿಗೆ ಬಂಗಲೆಗೆ ಹೋದಾಗ ನೀವು ಅಲ್ಲೇ ಇದ್ದೀರೆ? ಹಾ, ಹೌದು ಮಹಾರಾಜ್ರೆ. ಅದು ನಾನು ಪಂಡಿತ ರಾಮಕೃಷ್ಣ ಮತ್ತೆ ಅವ್ರ ಕುಟುಂಬದವ್ರನ್ನ ಕರೆಯೋದಕ್ಕೆ ಬಹಳ ಪ್ರಯತ್ನ ಪಟ್ಟೆ. ಆದ್ರೆ ನನ್ನ ಗಂಟ್ಲು ಗಟ್ಬಿಡಿತು ಮಹಾರಾಜ್ರೆ. ಈಗ ನಾನೇನ್ ಮಾಡ್ಲಿ ಮಹಾರಾಜ್ರೆ? ಈತ ನಮ್ಮ ಹತ್ರ ಇದ್ರೂ ಸಹ ನನ್ನ ಧ್ವನಿ ಇವನಿಗೆ ಕೇಳಿಸೋದಕ್ಕೆ ಆಗ್ಲಿಲ್ಲ ಮಹಾರಾಜ್ರೆ. ಒಂದ್ ವೇಳೆ ಮಹಾರಾಜ್ರೆ ನನ್ನ ಧ್ವನಿ ಇವನು ಕೇಳಿಸಿದ್ರೆ ಆಗ ಇವನ್ ಬಾಗಲ್ ತೆಗೀತಿದ್ದ. ಆಗ ನಾನು ಆ ಪ್ರೇತಾತ್ಮವನ್ನ ಹಿಡಿದು ಭಸ್ಮ ಮಾಡ್ಬಿಡ್ತಿದ್ದೆ. ಖಂಡಿತ ಮಾಡುತ್ತಿದ್ದೀರಿ ಗುರುವರ್ಯರೇ. ಆದರೆ ನಾವು ಸ್ವತಃ ಅಲ್ಲಿಗೆ ಬಂದಿದ್ದೆವು. ಆಗಲೂ ನೀವು ಅಲ್ಮಾರಿಯಲ್ಲೇ ಇದ್ದೀರಿ. ಆಗ ನೀವು ನಮ್ಮನ್ನು ಕರೆಯಲಿಲ್ಲವೇ? ಮಹಾರಾಜ್ರೇ, ರಾಮ, ಮಹಾರಾಜ್ರೆ, ಅದು ನೀವು ಬಂದ ಸಮಯದಲ್ಲಿ ನಾನು ನಿದ್ದೆ ಮಾಡ್ತಾ ಇದ್ದೆ. ಹೌದು ಮಹಾರಾಜ್ರೆ,
ನಾನು ಅಲ್ಮಾರಿ ಒಳಗೆ ಸಿಕ್ಕಾಕೊಂಡು ಯಾವಾಗ ಮಲಗೋದು ಅಂತ ಗೊತ್ತಾಗ್ಲಿಲ್ಲ, ನಿದ್ದೆನೂ ಬರ್ತಿರ್ಲಿಲ್ಲ, ಏನ್ ಮಾಡೋದು ಗೊತ್ತಾಗ್ತಿರ್ಲಿಲ್ಲ. ಸತ್ಯವಾದ ಮಾತು ಆಚಾರ್ಯರೇ. ಇರಲಿ, ಆದದ್ದೆಲ್ಲ ಶುಭವೇ ಆಯಿತು. ಹಾಗೂ ಸಂತೋಷದ ವಿಷಯವೇನೆಂದರೆ ನೀವು ಕ್ಷೇಮವಾಗಿ ಹಿಂತಿರುಗಿದಿರಿ. ಪಂಡಿತ ರಾಮಕೃಷ್ಣ, ನೀವು ಹಿಂತಿರುಗಿದಿರಿ. ಸಂತೋಷವಿದೆ ಈ ವಿಷಯದ ಬಗ್ಗೆ. ಹಾಗೂ ಈ ವಿಷಯಕ್ಕೂ ಕೂಡ ಸಾಬೀತಾಯಿತು ಏನೆಂದರೆ ಆ ಬಂಗಲೆಯಲ್ಲಿ ಯಾವುದೇ ಪ್ರೇತಾತ್ಮವಿಲ್ಲವೆಂದು, ಎಲ್ಲ ಕಟ್ಟುಕಥೆಗಳು ಎಂದು. ಕ್ಷಮಿಸಿ ಮಹಾಪ್ರಭು, ಆದ್ರೆ ಆ ಮನೆಯಲ್ಲಿ ಪ್ರೇತ ಅಂತೂ ವಾಸ ಮಾಡ್ತಿದೆ. ಹೌದು ಮಹಾಪ್ರಭು, ನಿಜವಾಗ್ಲೂ ಆ ಮನೆ ಪ್ರೇತದ ವಶದಲ್ಲಿದೆ. ಪಂಡಿತ ರಾಮಕೃಷ್ಣ, ಏನು ಹೇಳುತ್ತಿದ್ದೀರಿ ನೀವು? ನಾವು ಸ್ವತಃ ನಿಮ್ಮೊಂದಿಗೆ ಆ ಬಂಗಲೆಗೆ ಬಂದಿದ್ದೆವು. ಕೋಣೆ ಕೋಣೆಯಲ್ಲಿ ಹುಡುಕಿದೆವು ಹಾಗೂ ಸಾಬೀತುಪಡಿಸಿದೆವು ಅಲ್ಲಿ ಯಾವುದೇ ಪ್ರೇತಾತ್ಮವಿಲ್ಲವೆಂದು. ಇದಾದ ನಂತರವೂ ನೀವು ಹೇಳುತ್ತಿದ್ದೀರಿ ಅಲ್ಲಿ ಪ್ರೇತಾತ್ಮವಿದೆ ಎಂದು. ಇದೆಂತಹ ವ್ಯರ್ಥ ಮಾತುಗಳು ಆಡುತ್ತಿದ್ದೀರಿ ನೀವು. ಮಹಾಪ್ರಭು, ನಾನು ಸತ್ಯನೇ ಹೇಳ್ತಿದ್ದೀನಿ. ನಾನು ನಿಮ್ಮನ್ನ ಗೊಂದಲದಲ್ಲಿ ಸಿಕ್ಕಾಕ್ಸ್ತಿಲ್ಲ. ನಾನು ಕೇವಲ 1 ಬಾರಿ ಅಲ್ಲ 2 ಬಾರಿ ಆ ಪ್ರೇತಾತ್ಮನ ನೋಡಿದ್ದೀನಿ. ಸ್ವಯಂ ನನ್ನ ಕಣ್ಣಾರೆ. ನಿನ್ನೆ ರಾತ್ರಿ ಕೂಡ ಅದನ್ನ ನೋಡಿದ್ದೀನಿ. ನಾನು ಆ ಮನೆಗೆ ಹೋದಾಗ ಮಹಾಪ್ರಭು, ನಾನು ಆ ಪ್ರೇತಾತ್ಮನ ನೋಡಿದ ತಕ್ಷಣನೇ ಪ್ರಜ್ಞೆ ತಪ್ಪಿದ್ಬಿಟ್ಟೆ. ನನಗೇನು ಗೊತ್ತಾಗ್ಲಿಲ್ಲ. ನನಗೆ ಎಚ್ಚರ ಆದಾಗ ಬೆಳಗ್ಗೆ ಆಗಿ ಹೋಗಿತ್ತು. ಆದ್ರೆ ನಾನು ಆ ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ನಾನ್ ನೋಡ್ದೆ ಆಚಾರ್ಯರೇ ಎದ್ದೇಳಿ, ಆಚಾರ್ಯರು ಬೇಗ ಹೊರಡಿ. ಸತ್ಯನಾಶವಾಗ್ಲಿ ಈ ಮುದುಕ. ರಾಮ ಬಂದಾಗ ನಿದ್ದೆ ಮಾಡಕ್ಕಾಗ್ಲಿಲ್ವಾ ಇವನ್ಗೆ? ಅಂದರೆ ಪಂಡಿತ ರಾಮಕೃಷ್ಣ ನಿಮ್ಮ ಕಷ್ಟಗಳ ನಿವಾರಣೆ ಮಾಡಿದರೆ ಆಚಾರ್ಯರೇ? ಖಂಡಿತ ಇಲ್ಲ ಮಹಾರಾಜ್ರೆ, ಯಾವಾಗ್ಲೂ ಇಲ್ಲ. ನಾನಂತೂ ಆರಾಮಾಗಿದ್ದೆ ಆ ಅಲ್ಮಾರಿಯಲ್ಲಿ ಒಳಗೆ. ಯಾವ ತೊಂದ್ರೆನೂ ಆಗ್ಲಿಲ್ಲ ನನಗಲ್ಲಿ ಮಹಾರಾಜ್ರೆ. ನಾನೇ ವಾಪಸ್ ಬರೋನಿದ್ದೆ. ಒಂದ್ ವೇಳೆ ಪಂಡಿತ ರಾಮಕೃಷ್ಣ ಬಾಗಿಲು ತೆಗೆದೇ ಹೋಗಿದ್ರು ನಾನೇ ಬರ್ತಾ ಇದ್ದೆ ಆಚೆಗೆ. ನಾನು ಆಚೆ ಬಂದ ಮೇಲೆ ಆ ಆತ್ಮನ ಬಿಡ್ತಿರ್ಲಿಲ್ಲ. ಏನ್ ಮಾಡ್ಲಿ, ನಮ್ಮ ಜೊತೆ ಪಂಡಿತ ರಾಮಕೃಷ್ಣ ಇದ್ದ. ಅವನ್ನ ಕರ್ಕೊಂಡ್ ಬರ್ಬೇಕಾಗಿರೋದು ಇಲ್ಲಿಗೆ. ನಮ್ ಜವಾಬ್ದಾರಿ ಅಲ್ವಾ ಸುರಕ್ಷಿತವಾಗಿ. ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಅಂದರೆ ಪಂಡಿತ ರಾಮಕೃಷ್ಣ ಹೇಳುತ್ತಿರುವುದು ಸತ್ಯವೆಂದೇ? ಅಲ್ಲಿ ಪ್ರೇತಾತ್ಮ ಇದೆ ಎಂದೇ? ಹೌದು ಮಹಾರಾಜ್ರೆ, ನಾನು ನಿಮ್ಗೆ ಹೇಳ್ತೀನಿ ಯಾವ ರೀತಿಯಾದಂತಹ ತೊಂದರೆ ಆಗ್ತಿದೆ ಅಂತ. ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಕಳಂಕ. ಆದ್ರೆ ಇದೇ ಸತ್ಯ. ಆ ಬಂಗ್ಲೆಯಲ್ಲಿ ಪ್ರೇತಾತ್ಮ ಇದೆ. ಆದ್ರೆ ನೀವೇನು ಚಿಂತೆ ಮಾಡಬೇಡಿ ಮಹಾರಾಜ್ರೆ, ನಾನಿದ್ದೀನಿ. ನಾನಿನ್ನೂ ಬದುಕಿದ್ದೀನಿ. ಈಗ ನೋಡ್ತಾ ಇರಿ, ನಾನು ಮತ್ತೆ ವಾಪಸ್ ಅಲ್ಲಿಗೆ ಹೋಗಿ ಆ ಪ್ರೇತಾತ್ಮವನ್ನ ಹಿಡಿದು ಭಸ್ಮ ಮಾಡ್ತೀನಿ. ಅದಕ್ಕಿಂತ ಒಳ್ಳೆ ಕೆಲಸ ಏನಂದ್ರೆ ನಾನು ಆ ಬಂಗ್ಲೆನೇ ಭಸ್ಮ ಮಾಡ್ಬಿಡ್ತೀನಿ. ಯಾವ ಸುಳಿವು ಇರೋದಿಲ್ಲ, ಅಪರಾಧಕ್ಕೆ ಸಾಕ್ಷಿನೂ ಇರಲ್ಲ. ಬಂಗ್ಲಿನ ಭಸ್ಮ ಮಾಡ್ಬೇಕಾ? ಗುರುದೇವ, ಇದ್ ನೀವೇನ್ ಹೇಳ್ತಿದ್ದೀರಾ? ಈ ತರ ಮಾಡಿದ್ರೆ ತುಂಬಾ ಹಾನಿ ಉಂಟಾಗುತ್ತೆ. ಗುರುದೇವ, ನಾನು ದರಿದ್ರನಾಗ್ಬಿಡ್ತೀನಿ. ದರಿದ್ರ ಈಶ್ವರನ ಕೃಪೆಯಿಂದ. ಮುಚ್ಚ ಮೂರ್ಖ! ರಾಜ ಪುರೋಹಿತ ತಥಾಚಾರ್ಯನ ಮಾತಿಗೆ ಎದುರು ಮಾತಾಡ್ತೀಯ? ನಾನೇನ್ ಹೇಳ್ತಾ ಇದ್ದೀನೋ ಸರಿಯಾಗಿ ಹೇಳ್ತಿದ್ದೀನಿ. ಇದು ಕೇವಲ ನಿನ್ನೊಬ್ಬನ ಸಮಸ್ಯೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಸಮಸ್ಯೆ. ಮಹಾರಾಜ್ರೆ ನೋಡಿ, ನನಗೆ ನೆನಪಾಗ್ತಾ ಇಲ್ಲ ಆ ಪ್ರೇತಾತ್ಮ ಯಾರ್ದು ಅಂತ. ಒಂದ್ ವೇಳೆ ನೆನಪಾಗಿ ಆ ಪ್ರೇತಾತ್ಮ ಯಾರ್ದು ಅಂತ ಗೊತ್ತಾದ್ರೆ ಅಲ್ಲೇ ಶಾಂತಿ ಯಜ್ಞ ಮಾಡಿ ಅದಕ್ಕೆ ಮುಕ್ತಿನ ಕೊಡಿಸ್ಬಿಡ್ತೀನಿ. ಮಹಾಪ್ರಭು, ನನಗೆ ಗೊತ್ತಿದೆ ಆ ಪ್ರೇತಾತ್ಮ ಯಾರ್ದು ಅಂತ. ನೀನೇನ್ ಮಧ್ಯದಲ್ಲಿ ಮೂಗ್ ತೋರಿಸ್ತಾ ಇದ್ದೆ? ನಿನಗೇನ್ ಗೊತ್ತಿದೆ? ನನಗೆ ಇಲ್ಲಿ ಯಾವ ವಿಚಾರ ನೆನಪಾಗ್ತಾ ಇಲ್ಲ ಅಂತದ್ರಲ್ಲಿ ನಿನಗೆ ಯಾವ ವಿಚಾರ ನೆನಪಾಗಿದೆ? ನಿನಗೆ ಹೇಗೆ ಗೊತ್ತಿದೆ? ಒಂದು ಕ್ಷಣ ಆಚಾರ್ಯರೇ, ಪಂಡಿತ ರಾಮಕೃಷ್ಣರಿಗೆ ಮಾತನಾಡಲು ಅವಕಾಶ ಕೊಡಿ. ಇವರಿಗೆ ಈ ವಿಷಯದ ಬಗ್ಗೆ ಏನಾದರೂ ತಿಳಿದಿದ್ದರೆ ಅವರು ಹೇಳಲಿ ಆ ಪ್ರೇತಾತ್ಮ ಯಾರದ್ದು ಎಂದು. ಮಹಾಪ್ರಭು, ಎಲ್ಲದಕ್ಕಿಂತ ಮೊದಲು ನಿಮಗೆ ಈ ವಿಷಯ ಗೊತ್ತಾಗ್ಬೇಕು. ಆ ಮನೆ ಸಂಪತ್ತು ಜಮೀನ್ದಾರ್ ವೆಂಕಟರಮಣ ಅವರಿಗೆ ಸೇರಿದ್ದು. ವೆಂಕಟರಮಣರೇ? ಅವರು ಬಡವರು ಹಾಗೂ ಅಸಹಾಯಕರಿಗೆ ಸಹಾಯ ಮಾಡುತ್ತಿದ್ದರು. ಹೌದು ಮಹಾಪ್ರಭು. ಅವನು ವೆಂಕಟರಮಣನ. ಅವನು ಬಹಳ ಒಳ್ಳೆ ವ್ಯಕ್ತಿ.
ಪಂಡಿತರಿಗೆಲ್ಲ ಬಹಳ ಸತ್ಕಾರ ಮಾಡ್ತಾ ಇದ್ದ. ದಾನ ದಕ್ಷಿಣೆ ಧರ್ಮಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದ. ಅವ್ರ ಅರ್ಧ ಆಸ್ತಿನ ಈ ಮುದುಕ ಲೂಟಿ ಮಾಡೋದ್ ನುಂಗ್ದವನು. ಹೌದು ಮಹಾಪ್ರಭು, ಆದ್ರೆ ಆ ಮನೆಯಲ್ಲಿ ವಾಸ ಮಾಡ್ತಿರೋ ಆತ್ಮ ಒಂದು ಸ್ತ್ರೀದಾಗಿದೆ. ಅವಳು ನರ್ತಕಿ ಆಗಿದ್ಲು. ಅವಳಿಗೆ ವೆಂಕಟರಮಣ ಅವ್ರ ಜೊತೆ ಅನೈತಿಕ ಸಂಬಂಧ ಇತ್ತು. ಆಕಸ್ಮಿಕವಾಗಿ ವೆಂಕಟರಮಣ ಅವ್ರ ಕೈಯಿಂದ ಅವಳ ಹತ್ಯೆ ಆಯ್ತು. ಅದಾದ್ಮೇಲೆ ಅವರು ರಾಮಕೃಷ್ಣ, ನಿಮಗೆ ಅರಿವಿದೆಯೇ ನೀವು ಯಾರ ಬಗ್ಗೆ ಮಾತನಾಡುತ್ತಿದ್ದೀರಿ ಎಂದು? ಜಮೀನ್ದಾರ್ ವೆಂಕಟರಮಣ. ಇಂದಿಗೂ ಅವರ ಹೆಸರನ್ನು ಬಹಳ ಗೌರವದಿಂದ ತೆಗೆದುಕೊಳ್ಳುತ್ತಾರೆ. ಅತ್ಯಂತ ಪೂಜನೀಯ ಸಜ್ಜನ ವ್ಯಕ್ತಿ ಅವರು. ಅವರ ಬಗ್ಗೆ ಇಂತಹ ಮಾತನ್ನು ಆಡುವುದು ದರ್ಬಾರಿನಲ್ಲಿ ಅನುಚಿತವಾದದ್ದು. ಮಹಾರಾಜ್ರೆ, ನಾವು ಮೊದಲ ದಿನದಿಂದ ಈ ಪಂಡಿತ ರಾಮಕೃಷ್ಣನ ನೋಡ್ತಾ ಇದೀವಿ, ಅರ್ಥ ಮಾಡ್ಕೊಂಡಿದೀವಿ. ಇವ್ರಿಗೆ ಮಾನ ಮರ್ಯಾದೆ, ಮೇಲು ಕೀಳು, ನೀಚ ಧನಿಕ, ರಾಜ ಸೇವಕ ಯಾರಿಗೂ ವ್ಯತ್ಯಾಸನೇ ಗೊತ್ತಿರೋದಿಲ್ಲ ಮಹಾರಾಜ್ರೆ. ಇವ್ನು ಯಾವುದೇ ಸಾಕ್ಷಿ ಆಧಾರಗಳಿಲ್ಲದೆ ಯಾರ ಮೇಲೆ ಬೇಕಾದ್ರೂ ಆರೋಪ ಮಾಡ್ತಾನೆ ಮಹಾರಾಜ್ರೆ. ವಿಜಯನಗರದ ನಿಯಮಾನುಸಾರವಾಗಿ ಇದು ದಂಡನೀಯ ಅಪರಾಧ ಮಹಾರಾಜ್ರೆ. ಪಂಡಿತ ರಾಮಕೃಷ್ಣನಿಗೆ ಶಿಕ್ಷೆ ಆಗ್ಲೇಬೇಕೀಗ. ಆದ್ರೆ ಮಹಾಪ್ರಭು, ನಾನ್ ಏನ್ ಹೇಳ್ತಿದ್ದೀನೋ ಅದೆಲ್ಲ ಸತ್ಯ. ಏನ್ ಸತ್ಯ ಹೇಳ್ತಾ ಇದ್ದೀಯ ನೀನು? ಆ ಸತ್ಯನ ಸಾಬೀತು ಮಾಡೋದಕ್ಕೆ ನಿನ್ನ ಹತ್ರ ಸಾಕ್ಷಿಗಳಿದ್ಯಾ ಹೇಗೆ? ಯಾವುದೋ ಸುಳ್ಳು ವಿಚಾರವನ್ನ ಸಾಬೀತು ಮಾಡೋದಕ್ಕೆ ನೀನು ದಿವಂಗತ ಪ್ರಾಮಾಣಿಕರಾದಂತ ವೆಂಕಟರಮಣನ ಹೆಸರನ್ನ ಹಾಳು ಮಾಡ್ತಾ ಇದೆಯಲ್ಲ ನೀನು. ಆಚಾರ್ಯರೇ, ಆದ್ರೆ ಮಹಾಪ್ರಭು, ಸಾಕು ಪಂಡಿತ ರಾಮಕೃಷ್ಣ, ಸಾಕು. ನಾವು ವೆಂಕಟರಮಣರ ವಿರುದ್ಧ ಇನ್ನೊಂದು ಶಬ್ದವೂ ಕೇಳಲು ಇಚ್ಛಿಸುವುದಿಲ್ಲ. ಅವರೊಬ್ಬ ಸುಸಂಸ್ಕೃತ ವ್ಯಕ್ತಿಯು. ಅವರ ಬಗ್ಗೆ ಇಂತಹ ಅಪಶಬ್ದಗಳನ್ನು ಕೇಳಲು ಇಚ್ಛಿಸುವುದಿಲ್ಲ. ಮಹಾಪ್ರಭು, ನಿಮಗೆ ಸತ್ಯ ಏನು ಅಂತ ತಿಳಿಬೇಕು ಅಂದ್ರೆ ವೆಂಕಟರಮಣ ಅವರ ಕುಟುಂಬನ ಈಗಿಂದೀಗ್ಲೇ ಇಲ್ಲಿ ಕರ್ಸ್ಬಿಡಿ. ಯಾಕೆ ಅಂದ್ರೆ ನಾನು ಹೇಳಿದ್ದೆಲ್ಲ ಸ್ವಯಂ ಅವ್ರ ಮಕ್ಕಳೇ ಹೇಳಿದ್ದು. ಈಗ ನೋಡಿ ಮಹಾರಾಜ್ರೆ, ಇಷ್ಟೊತ್ತು ವೆಂಕಟರಮಣನ ಹೆಸರನ್ನ ಹಾಳು ಮಾಡಿದ್ದಲ್ದೆ ಈಗ ಅವ್ರ ಕುಟುಂಬದವ್ರನ್ನು ಕೂಡ ಇದರಲ್ಲಿ ಸೇರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಮಹಾರಾಜ್ರೆ. ಆಗ್ಲಿ ಮಹಾರಾಜ್ರೆ, ಕರ್ಸಿ ವೆಂಕಟರಮಣ ಕುಟುಂಬದವರನ್ನ ಇಲ್ಲಿಗೆ ಕರೆಸಿ ದರ್ಬಾರಿಗೆ. ನೀವು ಆದೇಶ ಕೊಡಿ ಅವರಿಗೆ. ನಾನು ನೋಡ್ತೀನಿ ಯಾವ ವ್ಯಕ್ತಿ ಆತನ ತಂದೆಯ ಮರಣದ ನಂತರ ಅವನ ಹೆಸರನ್ನ ಒಬ್ಬ ಅಪರಿಚಿತ ವ್ಯಕ್ತಿಯ ಮುಂದೆ ಅವಮಾನ ಮಾಡಿಸ್ತಾನೆ ಅಂತ. ಮಹಾಪ್ರಭು, ದಣಿಮಣಿ ಕೂಡ ನನ್ ಜೊತೆನೆ ಇದ್ರು. ಹೇಳಿ ದಣಿಮಣಿ, ಅವ್ರ ಮಕ್ಕಳು ಇದನ್ನೆಲ್ಲ ಹೇಳ್ಬೇಕಾದ್ರೆ ನೀವು ಅಲ್ಲೇ ಇದ್ರಿ ತಾನೆ? ಹೇಳಿ. ಕ್ಷಮಿಸಿ ಮಹಾರಾಜರೇ, ನಾವು ತಿನ್ನೋದ್ರಲ್ಲಿ ಎಷ್ಟು ವ್ಯಸ್ತವಾಗಿದ್ವಿ ಅಂದ್ರೆ ನಾವು ಗಮನನೇ ಕೊಡ್ಲಿಲ್ಲ. ಈ 2 ದಿನದ ಪಯಣದಲ್ಲಿ ತುಂಬಾ ನಡೆದಿರೋದ್ರಿಂದ ನಮ್ ತಲೆ ಓಡೋದನ್ನೇ ನಿಲ್ಲಿಸ್ಬಿಟ್ಟಿದೆ ಮಹಾರಾಜರೇ. ವೆಂಕಟರಮಣರ ಕುಟುಂಬವನ್ನು ಇಲ್ಲಿ ಪ್ರಸ್ತುತಪಡಿಸಿ. ಹಾಗೂ ಪಂಡಿತ ರಾಮಕೃಷ್ಣ, ಇಷ್ಟು ಹೊತ್ತು ನೀವು ವೆಂಕಟರಮಣರ ಬಗ್ಗೆ ದರ್ಬಾರಿನಲ್ಲಿ ಮಾತನಾಡಿ ಅವಮಾನ ಮಾಡಿದಿರಿ. ಅವರ ಕುಟುಂಬ ಇಲ್ಲಿ ಬರುತ್ತಿದ್ದಂತೆಯೇ ನೀವು ಈ ವಿಷಯವನ್ನು ಪ್ರಸ್ತಾಪ ಮಾಡಿ. ಒಂದು ವೇಳೆ ನಿಮ್ಮ ಮಾತು ಸುಳ್ಳಾದರೆ ಈ ದರ್ಬಾರಿನ ಎಲ್ಲರ ಮುಂದೆ ಅವರ ಪರಿವಾರಕ್ಕೆ ನೀವು ಕ್ಷಮೆ ಕೇಳಬೇಕಾಗುತ್ತದೆ. ನನಗೆ ಒಪ್ಪಿಗೆ ಇದೆ ಮಹಾಪ್ರಭು. ಮಹಾಪ್ರಭು, ಇವರೇ ವೆಂಕಟರಮಣವರ 3 ಜನ ಮಕ್ಕಳು, ವಿಷ್ಣು, ಕೃಷ್ಣ ಮತ್ತೆ ವಲ್ಲಭ. ಮಹಾಪ್ರಭು, ನಾನು ನನ್ನ ಮನಪೂರ್ವಕವಾಗಿ ರಾಮಣ್ಣ ಕುಟುಂಬದವರಿಗೆ ಸ್ವಾಗತ ಮಾಡಿದ್ದೀನಿ. ಅವರ ತಾಯಿ ಕೂಡ ಬಂದಿದ್ದಾರೆ. ಅವರೀಗ ನನ್ನ ಮನೇಲಿದ್ದಾರೆ. ಮಹಾರಾಜ್, ಬಹಳ ಒಳ್ಳೆ ವ್ಯಕ್ತಿ ಇವರ ತಂದೆ. ಯಾವುದನ್ನೇ ನಾವು ಕೇಳಿದ್ರು ದಾನ ರೂಪದಲ್ಲಿ ಕೊಡ್ತಾ ಇದ್ರು. ನಾವು ಸಹ ಬಹಳಷ್ಟು ಬಾರಿ ಇವರಲ್ಲಿ ಭೋಜನವನ್ನು ಮಾಡಿದ್ದೀವಿ. ಬಹಳ ಸ್ವಾದಿಷ್ಟವಾಗಿರುತ್ತೆ. ಬಕಾಸುರನ್ ಮಗ ಈ ನಮ್ಮ ಮುದುಕ. ಹೌದು ಮಣಿ, ವೆಂಕಟರಮಣ ಅವರ ಸಾವಿಗೆ ಇವನೇ ದೊಡ್ಡ ಕಾರಣವಾಗಿದ್ನಲ್ಲ. ನೀವು ನನ್ನ ಹತ್ರ ಆ ಮನೇಲಿರೋ ಪ್ರೇತಾತ್ಮ ಮತ್ತೆ ನಿಮ್ಮ ತಂದೆಯ ಬಗ್ಗೆ ನನ್ನ ಹತ್ರ ಹಂಚ್ಕೊಂಡ್ರಲ್ವಾ, ಅದನ್ನ ದಯವಿಟ್ಟು ಮಹಾರಾಜರ ಬಳಿಯೂ ಇನ್ನೊಂದ್ಸಲ ಹೇಳಿ. ಪಂಡಿತರೇ, ನಾನೇನ್ ಹೇಳಿದ್ದೆ ನಿಮ್ಮ ಹತ್ರ? ನನಗಂತೂ ಏನೂ ಜ್ಞಾಪಕ ಇಲ್ಲ. ಅಯ್ಯೋ, ನೀವೇನ್ ಹೇಳ್ತಿದ್ದೀರಾ? ನೀವೇ ನನ್ನ ಹತ್ರ ಹೇಳಿದ್ರಲ್ವಾ, ಅದು ನಿಮ್ ತಂದೆ ಮತ್ತೆ ನರ್ತಕಿ ಸುಪ್ರದ. ಯಾರು ಸುಪ್ರದ? ಪಂಡಿತರ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ನಮ್ಗಂತೂ ಯಾವುದೂ ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ನಿಮಗೆ ಇದಾದ್ರೂ ನೆನ್ಪಿದೆ ಅಲ್ವಾ? ನಾನ್ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಧರ್ಮಶಾಲೆಗೆ ಬಂದಿದ್ದೆ. ಹೌದು, ಖಂಡಿತ ನೆನಪಿದೆ, ನೀವು ಬಂದಿದ್ರಿ. ಅವಾಗ ಭೋಜನ ಮಾಡುವಾಗ ನೀವು ನನ್ನ ಹತ್ರ ಹೇಳಿದ್ರಿ, ನಿಮ್ ತಂದೆ ಮತ್ತೆ ನರ್ತಕಿ ಸುಪ್ರದ ಮಧ್ಯೆ ಏನೋ ಅಕ್ರಮ ಸಂಬಂಧ ಇತ್ತು. ಎಂತ ಅರ್ಥವಿಲ್ದಿರೋ ಮಾತಾಡ್ತಾ ಇದ್ದೀರಾ? ನಾವು ಆ ರೀತಿಯಲ್ಲಿ ಮಾತಾಡಿದ್ವಿ. ನೀವು ನನಗ್ ಕೇಳಿದ್ದು, ನೀವು ಗಂಗಾರಾಮ್ ಅವ್ರಿಗೆ ದುಡ್ಡಿನ ಬದಲಿಗೆ ಬಂಗ್ಲೆ ಕೊಟ್ರ ಅಂತ ಕೇಳಿದ್ರಿ. ನಾವು ಹೌದು ಕೊಟ್ವಿ ಅಂತ ಹೇಳಿದ್ವಿ, ಅಷ್ಟೇನೆ ನಾವಿಬ್ರು ಮಾತಾಡ್ಕೊಂಡಿದ್ದು.
ಆದ್ರೆ ನೀವಂತೂ ಸಾಕು ಪಂಡಿತ ರಾಮಕೃಷ್ಣ, ಬಹಳ ಆಯ್ತು ನಿಂದು. ಅವರ ತಂದೆನ ಅವಮಾನ ಮಾಡಿದ್ದಕ್ಕಾಗಿ ಅವರಲ್ಲಿ ಕ್ಷಮೆ ಕೇಳಿ. ಇಲ್ಲ ಆಚಾರ್ಯರೇ, ನಾನು ಕ್ಷಮೆ ಕೇಳೋದಿಲ್ಲ. ಮಹಾರಾಜ ನೋಡಿದ್ರೆ ಅವರ ದುಸ್ಸಾಹಸ. ನಾನೇ ಹೇಳ್ತಾ ಇದ್ದೀನಿ ಕ್ಷಮೆ ಕೇಳಪ್ಪ ಅಂತ, ನನ್ನ ಮುಖದ ಮೇಲೆ ಹೊಡೆದಂಗೆ ಕೇಳಲ್ಲ ಅಂತಿದ್ದಾನೆ. ಮಹಾರಾಜರೇ, ನೀವ್ ಯಾಕೇನು ಮಾತಾಡ್ತಾ ಇಲ್ಲ? ಪಂಡಿತ ರಾಮಕೃಷ್ಣ, ನೀವು ನಮ್ಮ ಮುಂದೆ ಯಾವುದೇ ಸಾಕ್ಷಿ ಪ್ರಸ್ತುತಪಡಿಸಲಿಲ್ಲ. ಕ್ಷಮೆ ಕೇಳಲೇಬೇಕು ನೀವು. ಇಲ್ಲವಾದರೆ ನಾವು ನಿಮಗೆ ಕಠಿಣ ಶಿಕ್ಷೆ ಕೊಡಲೇಬೇಕಾಗುತ್ತದೆ. ಮಹಾಪ್ರಭು, ಒಂದ್ ವೇಳೆ ವಾಸ್ತವಿಕವಾಗಿ ಆ ಆತ್ಮನ ಈ ದರ್ಬಾರ್ನಲ್ಲಿ ತಂದು ನಿಲ್ಸಿದ್ರೆ ಆಗ ಈ ಶಿಕ್ಷೆಗೆ ಅರ್ಹನಲ್ಲ ತಾನೆ? ಇಲ್ಲೋಡಿ ಮಹಾರಾಜ್ರೆ, ಮತ್ತೊಂದು ಹೊಸ ಪ್ರಪಂಚ. ಈಗ ಅಮೃತ ಆತ್ಮನ್ನ ಈ ದರ್ಬಾರಿಗೆ ಕರ್ಕೊಂಡ್ ಬರ್ತಾನಂತೆ. ಪಂಡಿತ ರಾಮ, ನೀನ್ ಸತ್ಯ ಹೇಳ್ತಾ ಇದ್ಯಾ? ಹೌದು ಆಚಾರ್ಯರೇ, ಒಂದ್ ವೇಳೆ ಮಹಾಪ್ರಭು ಅಪ್ಪಣೆ ಕೊಟ್ರೆ ನಾನು ಆ ಆತ್ಮನ ದರ್ಬಾರಿಗೆ ತಂದು ನಿಲ್ಲಿಸ್ತೀನಿ. ಆ ಪ್ರೇತಾತ್ಮ ಅಲ್ಲಿಂದ ಇಲ್ಲಿಗೆ ಬರಲು ಸಾಧ್ಯವೇ? ಹಾ ಮಹಾಪ್ರಭು, ಖಂಡಿತವಾಗ್ಲೂ ಬರುತ್ತೆ, ನೀವು ಆಜ್ಞೆ ಕೊಟ್ರೆ ಮಾತ್ರ. ಆದ್ರೆ ಒಂದು ವಿನಂತಿ ಇದೆ. ಏನದು ವಿನಂತಿ? ಅದೇನಂದ್ರೆ, ನಾನು ಏನೇ ಹೇಳಿ ಏನೇ ಮಾಡ್ಲಿ ಆ ಸಮಯದಲ್ಲಿ ಯಾರು ಅದಕ್ಕೆ ಅಡ್ಡ ಬರಬಾರ್ದು. ಇಲ್ಲಿ ಉಪಸ್ಥಿತರಿರೋ ಯಾರೇ ವ್ಯಕ್ತಿ ನನಗೆ ಅಡ್ಡ ಬರಬಾರ್ದು ಹಾಗೂ ತಡಿಬಾರ್ದು. ಸರಿ. ನಿಮಗೆ ಅನುಮತಿ ಇದೆ ಆ ಪ್ರೇತಾತ್ಮವನ್ನು ಇಲ್ಲಿ ಕರೆಯಲು. ಮಹಾಪ್ರಭು, ಇನ್ನೊಂದು ವಿನಂತಿ ಏನಂದ್ರೆ, ಈ ದರ್ಬಾರ್ನಲ್ಲಿರೋ ದೀಪಗಳನ್ನೆಲ್ಲ ಆರಿಸ್ಬೇಕು. ಎಷ್ಟರ ಮಟ್ಟಿಗೆ ಈ ದರ್ಬಾರು ಕತ್ತಲೆ ಆಗ್ಬೇಕು ಅಂತಂದ್ರೆ ಆ ಸೂರ್ಯನ ಕಿರಣಗಳು ಕೂಡ ಬೀಳಬಾರ್ದು. ಯಾಕೆ ಯಾಕೆ ಯಾಕೆ? ಆಚಾರ್ಯರೇ, ಪ್ರೇತಾತ್ಮಕ್ಕೆ ಕತ್ಲೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಮತ್ತೆ ನೋಡಿ ಮಹಾಪ್ರಭು, ಆಚಾರ್ಯರು ತಡೀತಿದ್ದಾರೆ ನನ್ನನ್ನ. ಅರೆ ಇಲ್ಲ ಮಹಾರಾಜ, ಇಲ್ಲ, ನಾನು ನನ್ನ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಇಲ್ಲಿ ಉಪಸ್ಥಿತಿರೋ ಜನಗಳ ಬಗ್ಗೆ ಚಿಂತೆ ಅಷ್ಟೇ. ಮಹಾರಾಜ್ರೇ, ಬಹಳ ಶಕ್ತಿಶಾಲಿ ಮೃತ ಆತ್ಮ ಅದು. ಹಾ ಗುರುಗಳೇ, ಧನ್ಯವಾದ ನಮಗೆ ಎಚ್ಚರಿಕೆ ನೀಡಿದ್ದಕ್ಕೆ. ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಕತ್ತಿಗಳನ್ನು ತೆಗೆದಿಟ್ಟುಕೊಳ್ಳಿ. ಒಂದು ವೇಳೆ ಏನಾದರೂ ವಿಪತ್ತು ಬಂದರೆ, ಆಪತ್ತು ಬಂದರೆ ಸಂಕೋಚ ಪಡಬೇಡಿ ನಿಮ್ಮ ಕತ್ತಿಗಳನ್ನು ಉಪಯೋಗಿಸಲು. ಮಹಾಪ್ರಭು ಕೆಲವು ವಸ್ತುಗಳ ಟಿಪ್ಪಣಿ ಕೊಟ್ಟಿದ್ನಲ್ಲ, ದಯವಿಟ್ಟು ಅದನ್ನ ನನಗೆ ಒದಗಿಸ್ಕೊಡಿ. ಮಹಾರಾಜರೇ, ಮಹಾಪ್ರಭು, ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ನಾನೀಗ ಬಂದೆ. ವಿಷ್ಣು, ನಾನ್ ನಿಮ್ಮ ಹತ್ರ ಕೇಳ್ಕೋತಿದ್ದೀನಿ, ನೀವು ನನ್ನ ಜೊತೆ ಹೊರಗಡೆ ಬನ್ನಿ. ಯಾಕೆ ಪಂಡಿತ್ರೆ? ಮಹಾಪ್ರಭು, ವಿಷ್ಣು ನಿಮ್ಮ ಆಜ್ಞೆನ ಉಲ್ಲಂಘನೆ ಮಾಡ್ತಿದ್ದಾನೆ. ಪಂಡಿತ ರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೋ ನೀವು ಅದನ್ನೇ ಮಾಡ್ಬೇಕು. ಸ್ವತಃ ಮಹಾರಾಜರ ಆದೇಶ ಇದೆ, ಪಂಡಿತ ರಾಮಕೃಷ್ಣನ ಮಾತನ್ನ ಯಾರು ಮೀರಬಾರ್ದು ಅಂತ. ಇದಂತೂ ಅದೇ ಮೃತ ಆತ್ಮವನೇ. ಬಂದೇ ಬಿಡ್ತಲ್ಲೋ. ಮಹಾಪ್ರಭು, ಪ್ರಸ್ತುತಪಡಿಸ್ತಾ ಇದ್ದೀನಿ ನರ್ತಕಿ ಸುಪ್ರಧಾನ ಪ್ರೇತಾತ್ಮ. ಆಚಾರ್ಯರೇ, ನನಗನ್ಸುತ್ತೆ ನೀವು ಖಂಡಿತವಾಗ್ಲೂ ಇದನ್ನ ಕಂಡುಹಿಡಿದಿರ್ಬೋದು. ಎತ್ಕೊಳ್ಳಿ ಎತ್ಕೊಳ್ಳಿ. ಅಯ್ಯೋ, ಹಣ್ಣನಲ್ಲ, ನಿಮ್ಮ ದೇಹನೇ ಎತ್ಕೊಳ್ಳಿ. ದರ್ಬಾರಲ್ಲಿ ಗೊತ್ತಾಗ್ಬಿಡ್ತಂತೆ
ನಿಮ್ 3 ಜನ ಮಕ್ಕಳೇ ದೆವ್ವ ಇದೆ ಅಂತ ಹಬ್ಸಿದಾರಂತೆ. ಮಹಾರಾಜರು ಅವರಿಗೆ ಕಲ್ಲು ಶಿಕ್ಷೆ ಕೊಟ್ಟಿದಾರಂತೆ. ಯಾಕಿನ್ನು ಕೂತಿದ್ದೀರಾ? ದರ್ಬಾರಿಗೆ ಹೋಗಿ. ಇಲ್ದೆ ಹೋದ್ರೆ ಕಲ್ಲು ಶಿಕ್ಷೆ ಅಂತೆ. ಇಲ್ಲ 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 ಮಹಾರಾಜ್ರೆ, ಮಹಾರಾಜ್ರೆ. ಆಚಾರ್ಯರೇ, ನಿಮಗೆ ಕೇಳಿಸ್ತಾ ಇದೆ ಅಲ್ವಾ? ಆಚಾರ್ಯರೇ, ಅಯ್ಯೋ ಪ್ರೇತಾತ್ಮ ಹೊಡಿರಿ ಚುಚ್ಚಿ ಅದನ್ನ. ಈ ಅವಮಾನ ಸಾಕಾಯ್ತು. ಪಂಡಿತ್ ರಾಮಕೃಷ್ಣ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಮಹಾರಾಜರೇ, ಪಂಡಿತರು ನನಗೇನಿದು ಸ್ತ್ರೀ ವೇಷ ಹಾಕ್ಸಿದಾರೋ ಇದೇ ವೇಷನ ಬೇರೆ ಯಾವ ವ್ಯಕ್ತಿ ಕೊಟ್ರು ಅವನು ಪ್ರೇತಾತ್ಮನ ತರನೇ ಕಾಣಿಸ್ತಾನೆ. ಮಹಾರಾಜರೇ, ಇದು ಎಂಥ ವಿಪರ್ಯಾಸ. ಪಂಡಿತ್ ರಾಮಕೃಷ್ಣರೇ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಮಹಾರಾಜರೇ, ಪಂಡಿತರು ನನಗೇನಿದು ಸ್ತ್ರೀ ವೇಷ ಕೊಟ್ಟಿದಾರೋ ಇದೇ ವೇಷನ ಬೇರೆ ಯಾವ ವ್ಯಕ್ತಿಗೆ ಹಾಕಿದ್ರು ಅವನು ಪ್ರೇತಾತ್ಮ ತರನೇ ಕಾಣಿಸ್ತಾನೆ. ಮಹಾರಾಜರೇ, ಇದು ಎಂಥ ವಿಪರ್ಯಾಸ. ಮಹಾರಾಜರೇ, ನನಗೆ ಅನುಮಾನ ಇತ್ತು. ನಾನು ಅನ್ಕೊಂಡೆ ನನಗೆ ಭ್ರಮೆ ಅಂಟಿತ್ತು. ಇದಂತೂ ಸಾಧ್ಯನೇ ಇಲ್ಲ ನೋಡಿ. ಮಹಾರಾಜರೇ, ಆವಾಗ ಪಂಡಿತ ರಾಮಕೃಷ್ಣ ಜಮೀನ್ದಾರ್ ವೆಂಕಟರಮಣ ಅವರಿಗೆ ಅವಮಾನ ಮಾಡಿ ಸಂತುಷ್ಟರಾಗದೆ ಹೋಗಿದ್ರೆ, ಈಗ ಅವರ ಪುತ್ರ ವಿಷ್ಣುರಮಣ ಅವರನ್ನ ಅವಮಾನ ಮಾಡಿ ಸಂತುಷ್ಟರಾಗ್ತಾ ಇದ್ದಾರೆ. ಅದು ಅಲ್ಲದೆ ಆತನಿಗೆ ಸ್ತ್ರೀ ವೇಷವನ್ನು ಹಾಕಿಸಿ ಅವರ ಜೊತೆಗೆ ಅಮೃತ ಆತ್ಮದ ಆಟ ಆಡೋದಕ್ಕೆ ಸುಮ್ಮನೆ ಆರೋಪನೂ ಮಾಡ್ತಾ ಇದ್ದಾನೆ. ಮಹಾರಾಜರೇ, ನಾವು ನಿಮ್ಮ ಆಮಂತ್ರಣದ ಮೇರೆಗೆ ವಿಜಯನಗರಕ್ಕೆ ಬಂದ್ವಿ. ನಿಮ್ಮ ದರ್ಶನ ಪ್ರಾಪ್ತವಾಗೋ ಸೌಭಾಗ್ಯ ಸಿಗಲಿ ಅಂತ. ಆದರೆ ಮಹಾರಾಜರೇ, ಇಂಥ ಅವಮಾನ ನಮಗೆ ಜೀವನದಲ್ಲಿ ಯಾವತ್ತೂ ಆಗಲಿಲ್ಲ. ವಾ ಪಂಡಿತ್ರೆ, ವಾ. ನಮ್ಮ ಧರ್ಮಶಾಲೆಯಲ್ಲಿ ನಿಮ್ಗೆ ಎಂಥ ಸತ್ಕಾರ ಮಾಡಿದ್ವಿ, ಎಷ್ಟು ಪ್ರೀತಿಯಿಂದ ನಿಮಗೆ ಭೋಜನ ಮಾಡಿಸಿದ್ವಿ. ಆ ತಪ್ಪಿಗೆ ನಮಗೆ ಈ ರೀತಿ ಶಿಕ್ಷೆ ಕೊಡ್ರ? ಆರೋಪ ಮಾಡೋಕ್ಕೂ ಮುಂಚೆ ನೀವು ಯೋಚನೆ ಮಾಡಬೇಕಾಗಿತ್ತು. ಧರ್ಮಶಾಲೆ ಬಂಗ್ಲೆಯಿಂದ 300 ಅಂಗ್ಲ ದೂರ ಇದೆ. ನಾವು ಏನಾದ್ರೂ ಈ ನಾಟಕ ಆಡ್ತಾ ಇದ್ರೆ ಆಗ ಮಹಾರಾಜರೇ, ನಾವು ಅಷ್ಟು ಬೇಗ ಬಂಗ್ಲೆಗೆ ಹೇಗೆ ತಲುಪೋಕೆ ಸಾಧ್ಯ ಅಂತ ನೀವೇ ಹೇಳಿ. ಆದ್ರೆ ವಿಷ್ಣು, ಸಾಕು ಪಂಡಿತ ರಾಮಕೃಷ್ಣ, ನಿಮ್ಮ ಈ ಕೃತ್ಯ ಅತ್ಯಂತ ಕೀಳು ಮಟ್ಟದ್ದು. ನಾವು ನಿಮ್ಮಿಂದ ಇದನ್ನು ಆಶಿಸಿರಲಿಲ್ಲ. ಮಹಾರಾಜರೇ, ಆತನ ಕಥೆಯ ಪ್ರಕಾರ ಪಂಡಿತ ರಾಮಕೃಷ್ಣ ದರ್ಬಾರ್ನಲ್ಲಿ ಯಾವುದೇ ಆತ್ಮವನ್ನ ಪ್ರಸ್ತುತಪಡಿಸಿಲ್ಲ. ಈಗ ನಮ್ಮೆಲ್ಲರ ಮತ್ತು ನಿಮ್ಮ ಪರಿಹಾಸ್ಯ ಮಾಡಿದ್ದಾನೆ. ಒಬ್ಬ ಧಾರ್ಮಿಕ ಮತ್ತು ಆಧರಣೀಯ ವ್ಯಕ್ತಿಯ ಅವಮಾನ ಮಾಡಿದ್ದಾನೆ. ಅವರ ಮಕ್ಕಳನ್ನ ದರ್ಬಾರಿಗೆ ಕರೆಸಿ ಹೀನ ಕೃತ್ಯವನ್ನ ಮಾಡಿದ್ದಾನೆ. ಇದೊಂದು ಶಿಕ್ಷಾರ್ಹ ಅಪರಾಧ ಮಹಾರಾಜರೇ. ಪಂಡಿತ ರಾಮಕೃಷ್ಣನಿಗೆ ಅತಿ ಕಠಿಣವಾದಂತಹ ಶಿಕ್ಷೆ ಸಿಗಲೇಬೇಕು ಮಹಾರಾಜರೇ. ಪಂಡಿತ ರಾಮಕೃಷ್ಣ, ನೀವು ಈ ದರ್ಬಾರಿನಲ್ಲಿ ಗಲಭೆ ಹುಟ್ಟಿಸಿದಿರಿ ಹಾಗೂ ರಮಣ ಕುಟುಂಬದ ಅವಮಾನ ಮಾಡಿದ್ದೀರಿ. ನೀವು ನಮ್ಮನ್ನು ವಿವಶ ಮಾಡಿದಿರಿ. ಮಂತ್ರಿಗಳೇ, ಮಹಾರಾಜರೇ, ಪಂಡಿತ ರಾಮಕೃಷ್ಣನನ್ನು ಈ ಕ್ಷಣವೇ ಬಂಧಿ ಮಾಡಿ. ಆಗ್ಲಿ ಮಹಾರಾಜರೇ. ಸೈನಿಕರೇ, ಈಗ ನೋಡ್ತಾ ಇರು ಏನಾಗುತ್ತೆ. ನಿಲ್ಲಿ ಮಹಾರಾಜರೇ. ಮಹಾರಾಜರೇ, ನನ್ನ ಮಕ್ಕಳನ್ನ ಬಿಟ್ಬೇಡಿ. ಅವರಿಂದ ತಪ್ಪಾಗಿದೆ. ಆ ಬಂಗ್ಲೆ ಇವ್ರ ತಂದೆಯ ಕೊನೆ ನೆನಪಾಗಿದೆ. ಅದಕ್ಕೆ ಅದನ್ನ ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದಂತ ಈ ತರ ಮಾಡಿದ್ರು ಮಹಾರಾಜರೇ. ಅದಕ್ಕೆ ಪ್ರೇತಾತ್ಮ ತರ ನಾಟಕ ಮಾಡಿದ್ರು ಮಹಾರಾಜರೇ. ಅವರನ್ನ ಕ್ಷಮಿಸಿ ಮಹಾರಾಜರೇ. ಅಮ್ಮ, ನೀವು ಶಾಂತವಾಗಿ. ಬಾಯ್ ಮುಚ್ಚು. ನಾನು ಹೇಳಿದ್ನಲ್ಲ ಈ ತರ ಮಾಡ್ಬೇಡಿ ಅಂತ. ನನ್ ಮಾತಲ್ಲಿ ಕೇಳ್ತೀರಾ ನೀವು? ಒಂದಿನ ಸಿಕ್ಕಾಕೋತೀರಾ ಅಂತ ಹೇಳ್ದೆ ನಾನು.
ಆದ್ರೆ ಇದ್ರಲ್ಲಿ ನಿನ್ ಜೊತೆಗೆ ಕೃಷ್ಣ ಮತ್ತೆ ವಲ್ಲಭನ ಸೇರ್ಸ್ಕೊಂಡೆ. ಮಹಾರಾಜ್ರೆ, ನನ್ ಮಕ್ಕಳ ಉದ್ದೇಶ ತಪ್ಪಾಗಿರ್ಲಿಲ್ಲ, ಕ್ಷಮೆ ಇರ್ಲಿ. ನೀವು ಏನು ಹೇಳಬೇಕೋ ಅದನ್ನು ಸ್ಪಷ್ಟವಾಗಿ ಹೇಳಿರಿ. ನಾವು ನಿಮ್ಮನ್ನೇ ಕೇಳುತ್ತಿರುವುದು. ಅದು ಮಹಾರಾಜರೇ, ಕ್ಷಮೆ ಇರ್ಲಿ. ಮಹಾರಾಜ್ರೆ, ನಾನು ನನ್ನ ತಪ್ಪನ್ನ ಒಪ್ಕೊಳ್ತಾ ಇದ್ದೀನಿ. ಮಹಾರಾಜ್ರೆ, ನಾನೇ ನನ್ನ ಸಹೋದರರಾದ ಕೃಷ್ಣ ಮತ್ತೆ ವಲ್ಲಭರ ಜೊತೆಗೂಡಿ ಈ ಪ್ರೇತಾತ್ಮನ ನಾಟಕವನ್ನು ಮಾಡ್ತಾ ಇದ್ದೆ. ಪಂಡಿತರು ನಿಜ ಹೇಳ್ತಿದ್ದಾರೆ. ನನ್ನ ತಂದೆ ಬಗ್ಗೆ ನಾನು ಏನೇ ಕಥೆಗಳನ್ನ ಹೇಳಿದ್ರು ಅದೆಲ್ಲನೂ ಸುಳ್ಳಾಗಿತ್ತು ಮಹಾರಾಜ್ರೆ. ನಮ್ಮ ಉದ್ದೇಶ ಪಂಡಿತರನ್ನ ಭಯಪಡಿಸೋದಾಗಿತ್ತು, ಮತ್ತೆ ಅವ್ರನ್ನ ನಂಬಿಸ್ಬೇಕಾಗಿತ್ತು ಆ ಬಂಗ್ಲೆಯಲ್ಲಿ ಪ್ರೇತಾತ್ಮ ಇದೆ ಅಂತ. ಅದಕ್ಕೆ ನಾವು ಹೀಗೆ ಮಾಡಿದ್ವಿ ಮಹಾರಾಜ. ಮಹಾರಾಜ್ರೆ, ನಾವು ಗಂಗಾರಾಮರ ಋಣ ತೀರ್ಸೋಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ವಿ. ಅದಕ್ಕೆ ನಮ್ಮ ಬಂಗ್ಲೆ ಮಾರಾಟವಾಗೋದು ನಮಗೆ ಬೇಡವಾಗಿತ್ತು. ಅದಕ್ಕೆ ಮಹಾರಾಜ್ರೆ ನಾವು ಈ ನಾಟಕ ಮಾಡಿದ್ವಿ. ನಮ್ಮ ನಾಟಕ ಯಶಸ್ವಿ ಆಗೋಕ್ ಮುಂಚೆನೆ ಪಂಡಿತರಿಗೆ ಈ ಸತ್ಯ ಗೊತ್ತಾಗೋಯ್ತು. ನಮ್ಮನ್ನ ಕ್ಷಮಿಸ್ಬಿಡಿ ಮಹಾರಾಜರೇ. ಪಂಡಿತ ರಾಮಕೃಷ್ಣ, ನಿಮಗೆ ಯಾವಾಗ ಸಂದೇಹ ಬಂತು ಅದು ವಿಷ್ಣುವೇ ಎಂದು, ಒಂದು ಪ್ರೇತಾತ್ಮವಾಗಿ ಬಂಗಲೆಗೆ ಬರುವವರನ್ನು ಹೆದರಿಸುತ್ತಿರುವುದು ಎಂದು? ಮಹಾಪ್ರಭು, ನಾನು ಯಾವಾಗ ಇವ್ರ ಮನೆಗೆ ಹೋದ್ನೋ ಅವಾಗ ನಾನು ನೋಡ್ದೆ ವಿಷ್ಣು ಎಷ್ಟು ಸುಲಭವಾಗಿ ಆ ಕೆಂಡನ ಕೈಯಿಂದ ಕೈಗೆ ಬದಲಾಯಿಸ್ತಿದ್ದ. ಅವಾಗ ನನಗೆ ನೆನಪಾಯ್ತು ನನ್ನ ಬೆನ್ನ ಹಿಂದೆ ಹೊಡೆದಿದ್ ಯಾರು ಅಂತ. ಅದರಿಂದ ನನ್ನ ಬೆನ್ನೇ ಸುಟ್ಟು ಹೋಯ್ತು. ಮಹಾಪ್ರಭು, ನಿಮಗೆ ನೆನಪಿರ್ಬೋದು, ನನ್ನ ಬೆನ್ನ ಹಿಂದೆ ಆಗಿರೋ ಈ ಕೈಯ ಅಚ್ಚು ಯಾರೋ ಸುಡ್ತಾ ಇರೋ ಕೈಯಿಂದ ಹೊಡೆದಿರೋ ತರ. ಅವಾಗ ನನಗೆ ಸಂದೇಹ ಬಂತು, ಖಂಡಿತವಾಗ್ಲೂ ಈ ಕೈ ಈ ವಿಷ್ಣುದೇ ಅಂತ. ಅದಕ್ಕೆ ನಾನು ಆ ಸಂದೇಹನ ಪರಿಹರಿಸ್ಕೊಳ್ಳೋಕ್ಕೋಸ್ಕರ ಅವತ್ತ ಧರ್ಮಶಾಲೆಯಲ್ಲಿ ಬೆಂಕಿ ಹಚ್ಚಿದೆ. ಆದ್ರೆ ನಾನು ಗಮನದಲ್ಲಿಟ್ಕೊಂಡಿದ್ದೆ ಯಾರಿಗೂ ಏನೂ ಹಾನಿ ಆಗ್ಬಾರ್ದು ಅಂತ. ನಾನವಾಗ ವಿಷ್ಣು ಅಗ್ನಿನ ನಿಯಂತ್ರಣ ಮಾಡೋದನ್ನ ನೋಡ್ದೆ. ಅವಾಗ ವಿಷ್ಣು ತನ್ನ ಕೈಯಾರೆ ಬೆಂಕಿನ ನಿಯಂತ್ರಣ ಮಾಡೋದನ್ನ ನೋಡ್ದೆ. ಅದಾದ್ಮೇಲೆ ನನಗೆ ಪೂರ್ಣ ವಿಶ್ವಾಸ ಬಂತು ಆ ಪ್ರೇತಾತ್ಮ ಈ ವಿಷ್ಣುನೇ ಅಂತ. ಮಹಾಪ್ರಭು, ವಿಷ್ಣುವಿನ ಕೈಯಲ್ಲಿ ಅಗ್ನಿನ ನಿಯಂತ್ರಣ ಮಾಡೋ ಶಕ್ತಿ ಇದೆ. ಅವಶ್ಯವಾಗಿ ಯಾವುದೋ ತಂತ್ರನ ಬಳಸ್ಕೊಂಡು ತನ್ನ ಕೈಯಲ್ಲಿ ಬೆಂಕಿ ಹಚ್ಕೊಂಡು ಅವ್ನು ನನಗೆ ಹೊಡೆದಿರೋದು ಅಲ್ವಾ? ಹೌದು. ಪಂಡಿತ್ ರಾಮಕೃಷ್ಣ, ನೀವು ಆ ಬಂಗಲೆಗೆ ಮತ್ತೆ ಯಾಕೆ ಹೋದದ್ದು? ಅದ್ ಯಾಕೆ ಅಂದ್ರೆ ಮಹಾರಾಜರೇ, ಆ ಮನೆಯಲ್ಲಿ ತಂತ್ರಗಳು ಹೇಗ್ ನಡೀತಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಹೋದೆ. ಅದನ್ನ ತಿಳ್ಕೊಳ್ಳೋಕ್ಕೋಸ್ಕರನೇ ನಾನು ಅಲ್ಲಿಗೆ ಹೋಗಿದ್ದು. ತುಂಬಾ ಗಮನ ಕೊಟ್ಟು ನೋಡಿದ್ಮೇಲೆ ನನಗೆ ಗೊತ್ತಾಯ್ತು, ಬಾಗಿಲು ಮತ್ತೆ ಕಿಟಕಿಗಳು ಸಣ್ಣ ಹಗ್ಗದಿಂದ ಕಟ್ಟಲಾಗಿತ್ತು. ಅಲ್ಮಾರಿ ಹಿಂದೆ ಒಬ್ಬ ವ್ಯಕ್ತಿ ಇದ್ದ. ಹಾರ್ಕೊಂಡ್ ಬರ್ತಿದ್ದ ಆ ಬಟ್ಟೆ ಅದನ್ನ ಹಗ್ಗದಿಂದ ಎಳಿತಿದ್ರು. ಆ ಭೋಜನದ ತಟ್ಟೆನ ಆಯಸ್ಕಾಂತದ ಸಹಾಯದಿಂದ ಹಿಂದೆ ಮುಂದೆ ಚಲಿಸೋಗ್ ಮಾಡಿದ್ರು. ಇದನ್ನೆಲ್ಲ ಹೇಗೆ ಅವರು ನಿಯಂತ್ರಣ ಮಾಡ್ತಾ ಇದ್ರು ಅಂದ್ರೆ, ಆ ಮನೆಯ ಮಹಡಿ ಮೇಲಿಂದ ಅಥವಾ ಆ ಕೋಣೆಯ ಕೆಳಗಡೆ ಇನ್ನೊಂದು ಕೋಣೆಯಿಂದ ಅದನ್ನೆಲ್ಲ ನಿಯಂತ್ರಣ ಮಾಡ್ತಿದ್ರು. ಅದು ಸ್ವಲ್ಪ ಜನರಿಗೆ ಮಾತ್ರ ತಿಳಿದಿತ್ತು ಆ ಮನೆಯಲ್ಲಿ ಒಂದು ಗೌಪ್ಯ ಕೋಣೆ ಇದೆ ಅಂತ. ಈ ಷಡ್ಯಂತ್ರನ ನಿಜ ಮಾಡೋದಕ್ಕೆ ನಿಮ್ಗೆ ಇನ್ನೊಂದ್ ಸ್ವಲ್ಪ ಜನರ ಅವಶ್ಯಕತೆ ಇತ್ತು ಅಂತ ಕಾಣುತ್ತೆ. ನಿಮಗ್ ಜೊತೆಗಾರರು ಇದ್ದಿರಬಹುದು. ಅವರಿಗೆಲ್ಲ ಬಹುಶಃ ದುಡ್ಡಿನ ಆಸೆ ದೋಸೆ ಕೆಲಸ ಮಾಡಿಸ್ಕೊಂಡಿದ್ದೀರಾ. ಹೌದು. ಆದ್ರೆ ಆ ಕಾಗೆ ಬಂದಿತ್ತಲ್ಲ, ಕಾಗೆ ಅದೇ ನನ್ನ ಹಿಂದೆ ಬಿದ್ದಿತ್ತಲ್ಲ, ಅದು ಅದು ಏನದು? ಆ ಮನೆಯಲ್ಲಿ ನಿಜವಾಗ್ಲೂ ಇದ್ದಿದ್ದೇನು ಅಂದ್ರೆ ಅದೇ ಆ ಕಾಗೆ ಮಾತ್ರ. ಅದಕ್ಕೆ ತರಬೇತಿ ನೀಡಲಾಗಿತ್ತು ಆಕ್ರಮಣ ಮಾಡೋಕೆ. ಮಹಾಪ್ರಭು, ನಾನು ಆ ಮನೆಗೆ ಹೋದಾಗ ಆಶ್ಚರ್ಯನಾದೆ. ನಾನಂತೂ ಅನ್ಕೊಂಡೇ ಇರ್ಲಿಲ್ಲ ಈ ಪ್ರೇತಾತ್ಮ ಅಷ್ಟು ಬೇಗ ಅಲ್ಲಿ ಹೋಗಿ ತಲುಪುತ್ತೆ ಅಂತ. ಯಾಕೆ ಅಂದ್ರೆ ತುಂಬಾ ಶ್ರಮ ವಹಿಸಿ ನಾನಾ ಊರಿಗೆ 3 ಗಂಟೆ ರಾತ್ರಿ ಹೋಗಿ ತಲುಪ್ತೆ.
ಅಲ್ಲಿ ವಿಷ್ಣು ಕೂಡ ಬಂದಿದ್ದ. ನಾನ್ ಪ್ರೇತಾತ್ಮನ ಮತ್ತೆ ನೋಡ್ದೆ. ಇದನ್ ನೋಡಿ ನನಗನ್ನಿಸ್ತು ನನ್ ಪ್ರಾಣ ಸಂಕಟದಲ್ಲಿದೆ ಅಂತ. ಒಂದ್ ವೇಳೆ ನನಗೆಲ್ಲ ಸತ್ಯ ಗೊತ್ತಿದೆ ಅಂತ ಇವ್ರಿಗೇನಾದ್ರೂ ಗೊತ್ತಾಗಿದ್ದಿದ್ರೆ ನನ್ ಪರಿಸ್ಥಿತಿ ಏನಾಗ್ತಿತ್ತು ಗೊತ್ತಿಲ್ಲ. ನಾನ್ ಬೇರೆ ಒಬ್ನೇ ಇದ್ದೆ. ಅದಕ್ಕೋಸ್ಕರನೇ ಆ ಮನೇಲಿ ನಾನು ಮೂರ್ಛೆ ಹೋಗಿದ್ ತರ ನಾಟಕ ಆಡ್ದೆ. ಇವಾಗ ಪ್ರಶ್ನೆ ಏನು ಅಂದ್ರೆ, ಈ ವಿಷ್ಣು ಅಷ್ಟು ಬೇಗ ಆ ಮನೆಗೆ ಹೇಗ್ ತಲುಪಿದ ಅಂತ. ಯಾಕೆಂದ್ರೆ ಆ ಊರಿಂದ ಈ ಮನೆಗೆ 300 ಮೈಲಿ ದೂರ ಇದೆ. ಒಂದ್ ವೇಳೆ ನದಿನ ದಾಟಿದ್ರೆ ಕೇವಲ ಅರ್ಧ ದಿನದಲ್ಲಿ ಬಂದು ತಲುಪಬಹುದು. ಹೊಟ್ಟೆ ಭಾಗಕ್ಕೆ ಒಂದು ಪಟ್ಟಿನ ಕಟ್ಕೊಂಡಿದ್ದಾರೆ. ಇದು ಆ ನದಿಲಿ ಮೊಸಳೆ ಕಚ್ಚಿರೋ ಗುರುತು ಅಲ್ವಾ ವಿಷ್ಣು? ಹೌದು. ಮಹಾಪ್ರಭು, ನಿಮ್ ಮುಂದೆನೆ ಇದನ್ನ ಬಯಲ್ ಮಾಡ್ಬೇಕು ಅಂತಿದ್ದೆ. ಇದಕ್ಕೋಸ್ಕರ ರಾಮಣ್ಣ ಕುಟುಂಬ ವಿಜಯನಗರಕ್ಕೆ ಬರೋದು ತುಂಬಾ ಅವಶ್ಯಕತೆ ಇತ್ತು. ಅದಕ್ಕೋಸ್ಕರ ನಾನು ಈ ಷಡ್ಯಂತ್ರ ಮಾಡ್ದೆ. ಆದ್ರೆ 3 ಜನ ಸಹೋದರರು ಈ ಅಪರಾಧನ ಸ್ವೀಕಾರ ಮಾಡ್ಲಿಲ್ಲ. ಈ ಯೋಜನೆಗೆ ಮಂತ್ರಿಗಳು ಸಹಕಾರ ನೀಡಿದ್ರು. ಹೀಗೆ ಅವ್ರ ತಾಯಿಯಿಂದ ಸತ್ಯ ಗೊತ್ತಾಗತ್ತೆ ಅಂತ. ಉತ್ತಮ, ಅತ್ಯುತ್ತಮ. ಪಂಡಿತ ರಾಮಕೃಷ್ಣ, ನೀವು ಆ ಬಂಗಲೆಯ ರಹಸ್ಯವನ್ನ ಬಿಚ್ಚಿಟ್ಟು ಮೃತ ಆತ್ಮದ ಕಥೆಯನ್ನ ಸಮಾಪ್ತಿ ಮಾಡಿದ್ದೀರಾ. ಒಳ್ಳೇದಾಯ್ತು. ಹಾಗೆ ಮಹಾರಾಜೇ, ದುರಾದೃಷ್ಟವಶಾತ್ ನಾನು ಅಲಮಾರಿ ಒಳಗಡೆ ಸಿಕ್ಕಾಕೊಳ್ದೆ ಹೋಗಿದ್ದಿದ್ರೆ ಪಂಡಿತ ರಾಮಕೃಷ್ಣ ಏನ್ ಮಾಡಿದಾನೋ ಅದನ್ನೇ ಮಾಡ್ತಿದ್ದೆ. ಖಂಡಿತ. ಇವನೇನ್ ಮಾಡಿದಾನೋ ಈಗ, ಅದಕ್ಕೋಸ್ಕರ ಇವನಿಗೆ ಏನು ಆಚಾರ್ಯರೇ? ಪುರಸ್ಕಾರ ಮಾಡಬೇಕು ಮಹಾರಾಜೇ. ಎಂತ ಮಾತು ಆಚಾರ್ಯರೇ, ನನ್ ಭಾಗ್ಯ ಇದು. ನೀವು ನನ್ನನ್ನ ಪ್ರಶಂಸೆ ಮಾಡಿದ್ರ. ಆಗ್ಲಿ ಆಗ್ಲಿ. ನೀವು ಅದಕ್ಕೆ ಯೋಗ್ಯರು ಪಂಡಿತ ರಾಮಕೃಷ್ಣ. ನೀವು ಮಾಡಿರುವ ಕಾರ್ಯ ನಿಸ್ಸಂದೇಹವಾಗಿ ಪ್ರಶಂಸನೀಯ. ಹಾಗೆ ಮಹಾರಾಜ್ರೆ, ಅದಕ್ಕೂ ಮುಂಚೆ ನಾನೊಂದು ಕೆಲಸ ಮಾಡಲೇಬೇಕಾಗಿದೆ. ನಾವು ನಿಜವಾದ ಅಪರಾಧಿಗೆ ಶಿಕ್ಷೆ ಕೊಡಬೇಕಾಗಿದೆ. ಇಲ್ಲ ಮಹಾರಾಜ್ರೆ, ನನ್ ಮಕ್ಳಿನ ತಪ್ಪಾಗಿದೆ. ಆದ್ರೆ ಯಾರಿಗೂ ಹಾನಿ ಮಾಡೋ ಉದ್ದೇಶ ಇರ್ಲಿಲ್ಲ. ಇವ್ರ ತಂದೆ ತುಂಬಾನೇ ದಾನಿಗಳು. ಇಡೀ ಜೀವನ ದಾನ ಧರ್ಮ ಅಂತ ಸೇವೆ ಮಾಡ್ತಾನೆ ಇದ್ರು. ಈಗ ನಮ್ಮ ಹತ್ರ ಏನೂ ಉಳ್ಕೊಂಡಿಲ್ಲ. ಈ ಪೂರ್ವಜರ ಬಂಗ್ಲೆ ಬಿಟ್ಟು ನಮ್ಮ ಹತ್ರ ಏನು ಉಳ್ದಿಲ್ಲ ಮಹಾರಾಜ್ರೆ. ನನಗೆ ಅಂತ ಬರೀ 3 ಮಕ್ಕಳಿದ್ದಾರೆ ಮಹಾರಾಜ್ರೆ. ಕ್ಷಮೆ ಇರ್ಲಿ, ನಮ್ಮನ್ನ ಕ್ಷಮಿಸಿ. ವಿಷ್ಣು, ವಲ್ಲಭ, ಕೃಷ್ಣ, ನೀವು 3 ಜನ ನಿಮ್ಮ ಸ್ವರ್ಗೀಯ ತಂದೆ ವೆಂಕಟರಮಣರ ಅವಮಾನ ಮಾಡಿದ್ದೀರಿ. ಇದು ಅತ್ಯಂತ ದುಃಖವಾದದ್ದು ಹಾಗೂ ನಾಚಿಕೆಯ ವಿಷಯ. ಮಹಾರಾಜ್ರೆ, ನಾವೇನೇ ಮಾಡಿದ್ರು ನಮ್ಮ ತಂದೆಗೋಸ್ಕರನೇ ಮಾಡಿದ್ವಿ. ಆ ಬಂಗ್ಲೆ ಅವ್ರು ಕೊಟ್ಟ ಕೊನೆ ಆಸ್ತಿಯಾಗಿತ್ತು. ಅದನ್ನ ಕಳ್ಕೊಳಕ್ ನಮಗೆ ಇಷ್ಟ ಇರ್ಲಿಲ್ಲ. ನಮ್ಮನ್ನ ಕ್ಷಮಿಸ್ಬಿಡಿ ಮಹಾರಾಜ್ರೆ. ನಿಮ್ಮ ಉದ್ದೇಶವೇನೇ ಇರಲಿ, ಈ ಘೋರ ಅಪರಾಧಕ್ಕೆ ನಿಮಗೆ ದಂಡನೆ ಖಂಡಿತ. ಮಂತ್ರಿಗಳೇ, ಮಹಾರಾಜರು, ಈ ಮೂವರಿಗೂ ಈ ಘೋರ ಅಪರಾಧಕ್ಕಾಗಿ 10 ಚಾಟಿ ಏಟು ಕೊಡಿ. ಆಗ್ಲಿ ಮಹಾರಾಜ. ಮಹಾಪ್ರಭು, ನಾನೇನೋ ಹೇಳಬೇಕು. ನಮಗೆ ಗೊತ್ತು ಪಂಡಿತ ರಾಮಕೃಷ್ಣ, ನೀವು ಏನು ಹೇಳಬಯಸುತ್ತೀರಿ ಎಂದು. ವಲ್ಲಭ, ವಿಷ್ಣು, ಕೃಷ್ಣ ಅಪರಾಧಿಗಳಲ್ಲ ಎಂದು, ಹಾಗೂ ಇವರ ಸ್ವರ್ಗೀಯ ತಂದೆ ವೆಂಕಟರಮಣರ ಒಳ್ಳೆ ಕಾರ್ಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಆದೇಶ ನೀಡುತ್ತೇವೆ, ರಮಣ ಪರಿವಾರಕ್ಕೆ ಅವರ ಬಂಗಲೆಯನ್ನು ಹಿಂತಿರುಗಿಸಿ ಎಂದು. ಇನ್ನು ಗಂಗಾರಾವ್ ವಿಷಯಕ್ಕೆ ಬಂದರೆ, ಅವರಿಗೆ ನಮ್ಮ ರಾಜಕೋಶದಿಂದ ಅವರ ಹಣವನ್ನು ಬಡ್ಡಿ ಸಮೇತ ಹಿಂತಿರುಗಿಸಿ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಹಾಗೂ ಪಂಡಿತ ರಾಮಕೃಷ್ಣ, ನೀವು ಇನ್ನೊಂದು ಬಾರಿ ನಿರೂಪಿಸಿದಿರಿ, ನೀವು ನಿಮ್ಮ ಬುದ್ಧಿ ಕೌಶಲ್ಯದಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಹುಡುಕುವಿರಿ ಎಂದು. ನಾವು ಪ್ರಸನ್ನರಾಗಿದ್ದೇವೆ ಹಾಗೂ ಗರ್ವವಿದೆ. ನೀವು ವಿಜಯನಗರದ ಶೋಭೆಯನ್ನು ಹಾಗೂ ಇದಕ್ಕಾಗಿ ನಿಮಗೆ ಪುರಸ್ಕೃತ ನೀಡುತ್ತೇವೆ. ಮಹಾಪ್ರಭು, ಪ್ರೇತಾತ್ಮನ ಎದುರಿಸಿ ನನಗೆ ನಾನೇ ತುಂಬಾ ಉಪಕಾರ ಮಾಡ್ಕೊಂಡಿದ್ದೀನಿ. ಈ ಘಟನೆ ಆದ್ಮೇಲೆ ನನ್ನ ಹೃದಯದಲ್ಲಿದ್ದ ಪ್ರೇತಾತ್ಮದ ಭಯ ಶಾಶ್ವತವಾಗಿ ಅಳಿಸೋಯ್ತು. ಮಹೋದಯರೇ, ನೀವು ಧನ್ಯರು. ಭಯ ಪಡಿಸಿದ್ರು. ಪಂಡಿತ ರಾಮಕೃಷ್ಣ.
ಪಂಡಿತ್ ರಾಮಕೃಷ್ಣ, ಮಹಾಪ್ರಭು, ಗಮನವಿಟ್ಟುಕೊಳ್ಳಿ, ಯಾರು ಜೀವಂತವಾಗಿ ಉಳಿಯಬಾರದು. ಮಹಾಪ್ರಭು, ನಮ್ಮ ಶತ್ರುಗಳ ಸೈನ್ಯ ಎಷ್ಟು ದುಡ್ದಿದೆ ಅಂದ್ರೆ ನಾವಿಬ್ರು ಯಾವುದೇ ಕಾರಣಕ್ಕೂ ಜೀವಂತವಾಗಿ ಬದುಕೋ ಯಾವ ಅವಕಾಶನೂ ಉಳಿದಿಲ್ಲ. ಪಂಡಿತ್ ರಾಮಕೃಷ್ಣ, ಮಹಾಪ್ರಭು, ನಾವು ಹೇಳಿದ್ರ ಅರ್ಥವೇನೆಂದ್ರೆ ಶತ್ರುಗಳು ಬದುಕಬಾರದು ಎಂದು. ಹಾ ಹಾ ಹಾ. ಒಂದು ಕೆಲಸ ಮಾಡಿ, ನೀವು ಇವರನ್ನು ಸಂಭಾಳಿಸಿ, ನಾನು ಅಲ್ಲಿ ಹೋಗುತ್ತೇನೆ. ಯಾ! ಹರ ಹರ ಮಹಾದೇವ, ನಾಶ ಮಾಡಿ ಶತ್ರುಗಳನ್ನ. ಆಚಾರ್ಯರೇ, ನೀವು ಶತ್ರುಗಳ ಪಕ್ಷದಲ್ಲಿದ್ದೀರಾ? ನಾನ್ ನಿನ್ನ ವಿರುದ್ಧನೇ ಇದ್ದೀನಿ, ಮುಂದೆನೂ ಇರ್ತೀನಿ. ಇವತ್ತು ನಿನ್ನ ಜೀವನದ ಕತೆ ಮುಗೀತು. ಬೇಡ ಆಚಾರ್ಯರೇ, ಆತರ ಮಾಡ್ಬೇಡಿ. ಅದು ಈಟಿ, ಹಾರ ಅಲ್ಲ. ಅದನ್ನ ಹಾಕೊಂಡು ಸೌದಾಮಿನಿ ದೇವಿಯ ನೃತ್ಯ ನೋಡಕ್ ಹೋಗೋಕೆ. ಇದೇ ರೀತಿ ಕಠಿಣವಾದಂತ ದಂಡನೆ ಕೊಡಬೇಕು ನಿನಗೆ. ನಿನ್ನ ಅಧಿಕ ಪ್ರಸಂಗತನದ ಮಾತುಗಳು ಇಲ್ಲಿಗೆ ಮುಕ್ತಾಯ. ಹರ ಹರ ಮಹಾದೇವ. ಅಯ್ಯೋ ಅಮ್ಮ! ಹೇ ಮಾತೆ, ಇವತ್ತು ನವರಾತ್ರಿಯ ಮೊದಲನೇ ದಿನ. ನಮ್ಮ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರ್ಲಿ. ತಾಯಿ ದುರ್ಗೆ, ತಾಯಿ ಸರಸ್ವತಿ, ತಾಯಿ ಲಕ್ಷ್ಮಿ, ನಮ್ಗಳ ಮೇಲೆ ನಿಮ್ ಕೃಪೆನ ಸದಾ ಇಟ್ಟಿರಿ. ಮನೇಲಿ ಯಾವತ್ತೂ ಧನ ಧಾನ್ಯಕ್ಕೆ ಕಡಿಮೆ ಆಗ್ಬಾರ್ದು. ಮನೇಲಿ ಯಾವತ್ತೂ ಧನರಾಶಿ ಕಡಿಮೆನೆ ಆಗ್ಬಾರ್ದು. ಹಾಗೆ ಧನನ ಕೊಡ್ತಾನೆ ಹೋಗಿ. ಕೊಡ್ಬೇಕಲ್ವಾ? ಆದ್ರೆ ಅಮ್ಮ, ಆ ದುಡ್ಡನ್ನ ನೋಡಿದ ತಕ್ಷಣನೇ ನಮ್ಮ ಮನ್ಸಲ್ಲಿ ಯಾವುದೇ ಅಹಂಕಾರ ಬರ್ದೇ ಇರ್ಲಿ. ಆ ದುಡ್ಡಿಂದ ಬಡವರು ದುಃಖಿಗಳಿಗೆ ಸಹಾಯ ಮಾಡುವಂತಾಗ್ಲಿ. ಹೇ ದೇವಿ ಸರಸ್ವತಿ, ನನ್ ವಿದ್ಯೆಯಲ್ಲಿ ನಾನ್ ಯಾವಾಗ್ಲೂ ಮೊದಲನೇ ಸ್ಥಾನದಲ್ಲಿ ಇರಂಗ್ ಮಾಡು. ಮತ್ತೆ ನನ್ ಜ್ಞಾನ ಕೂಡ ಯಾವಾಗ್ಲೂ ಎತ್ತುತ್ತಾ ಇರು. ಹಾ, ಮತ್ತೆ ಅವನಿಗೆ ಸದ್ಬುದ್ಧಿ ಕೊಡು, ಮುಂದಿನ ಕಕ್ಷಕ್ಕೆ ಹೋಗೋ ಹಾಗೆ. ಮತ್ತೆ ಆ ಬುದ್ಧಿನ ಒಳ್ಳೆ ಕೆಲ್ಸಕ್ಕೆ ಮಾತ್ರ ಬಳಸೋ ಹಾಗೆ. ಏನು ಅಂದ್ರೆ, ಹೇ ತಾಯಿ ದುರ್ಗೆ, ಇವ್ರಿಗೆ ಜಾಸ್ತಿ ಶಕ್ತಿ ಕೊಡು. ಅಮ್ಮ, ಇನ್ನೂ ಶಕ್ತಿ ಬೇಕಾ ನಿಂಗೆ? ನಿನಗ್ ಒಂದೊಣ್ಣೆ ಇರೋದ್ ಸಾಕಾಗಲ್ವಾ ನನಗೆ ಹೊಡಿಯೋಕೆ? ಹೇ ಅಮ್ಮ, ಎಷ್ಟು ಶಕ್ತಿ ಕೊಡು ಅಂದ್ರೆ ಇನ್ನೊಬ್ರಿಗೆ ಸಹಾಯ ಆಗೋ ತರ. ಈ ಶಕ್ತಿಯಿಂದ ನಮಗೆ ಅಸೂಯೆ ಬರ್ದೇ ಇರ್ಲಿ. ನಮ್ ಕಾಲು ಯಾವಾಗ್ಲೂ ಭೂಮಿನ ತಾಕ್ತಾ ಇರ್ಲಿ, ಮತ್ತೆ ದೃಷ್ಟಿ ಕೆಳಗಿರ್ಲಿ. ಯಾಕೆ ಅಂದ್ರೆ ನಾವು ಯಾವತ್ತೂ ಕೆಳಗ್ ಬೀಳ್ಬಾರ್ದು. ಅಯ್ಯೋ ಭಗವಂತ, ನಾನ್ ಬಚಾವಾದೆ. ಅಯ್ಯೋ ಗೊಂಬೆಗಳು ಗೊಂಬೆಗಳು, ಇದು ಆಟ ಆಡೋದಕ್ಕಲ್ಲ. ಲಾಮ, ಗೊಂಬೆಲ್ ಆಟದಂಗಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಯಾಕಿದ್ದಿದ್ಯಾ? ಗುಂಡಪ್ಪ, ಈ ಗೊಂಬೆಗಳನ್ನ ನವರಾತ್ರಿ ಹಬ್ಬಕ್ಕೆ ಅಂತ ಜೋಡಿಸಿದ್ದಾರೆ. ಅದ್ಲೇನದು? ಇದು ತುಂಬಾ ಹಳೆ ಸಂಪ್ರದಾಯ. ಇದನ್ನ ಮಹಿಳೆಯರು ಮತ್ತೆ ಬಾಲಕಿಯರು ಇದರ ಉತ್ಸವ ಮಾಡ್ತಾರೆ. ಮತ್ತೆ ಇದನ್ನು ಹೇಳ್ತಾರೆ, ನವರಾತ್ರಿಯ 9 ದಿನನೂ ಕೂಡ ಮಹಾದುರ್ಗಾ, ಮಹಾಲಕ್ಷ್ಮಿ, ಮಹಾಸರಸ್ವತಿ ವಾಸ ಮಾಡ್ತಾರೆ. ಇದರಿಂದ ತುಂಬಾ ಒಳ್ಳೇದಾಗತ್ತೆ. ಅಯ್ಯೋ, ಪೀಳಿಗೆಯಿಂದ ಈ ಗೊಂಬೆಗಳ ಹಬ್ಬನ ಆಚರಿಸ್ಕೊ ಬಂದಿದ್ದಾರೆ. ಇದು ನಮ್ಮ ಸಂಸ್ಕೃತಿ ಸಂಸ್ಕಾರದ ಪ್ರತೀಕವಾಗಿದೆ ಅಲ್ವಾ ಅಮ್ಮ? ಶಾರದಾ, ನಾನೇನಾದ್ರೂ ತಪ್ಪು ಹೇಳದ್ನಾ? ಇಲ್ಲ. ಮತ್ತೆ ಅಮ್ಮನಿಗೆ ಏನಾಯ್ತು? ಅವ್ರು ಯಾಕೆ ಹಾಕೋದ್ರು? ನನಗೆ ಅಮ್ಮನ್ ಸನ್ನೆ ಅಷ್ಟೇ ಅರ್ಥ ಆಗೋದು, ಅವ್ರ ಮನ್ಸಲ್ಲ. ನೀನೇನಾದ್ರೂ ಮನೆಯಿಂದ ಆಚೆ ಕಾಲಿಟ್ರೆ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ. ಶಬ್ದ ನಂದಷ್ಟೇ, ಕ್ರೋಧ ಇವ್ರದೆ. ಇವ್ರಿಗೊಂದು ಕನ್ಸ್ಬಿತ್ತಂತೆ, ನೀನು ಮತ್ತೆ ಮಹಾರಾಜರು ಯುದ್ಧ ಕ್ಷೇತ್ರದಲ್ಲಿದ್ರಂತೆ. ಹಾಗೆ ತಾತಾಚಾರ್ಯರು ನಿನ್ ಮೇಲೆ ಈಟಿ ಬಿಸಾಕ್ಬಿಟ್ರಂತೆ.
ಏನಾಯ್ತು? ಅಮ್ಮ, ಆಮೇಲೆ ಏನಾಯ್ತು? ಅವನಿಗೆ ಈಟಿ ತಗಲ್ತಾ ಇಲ್ವಾ? ಇನ್ನೇನ್ ಈಟಿ ತಗಲ್ಬೇಕು, ಅಷ್ಟ್ರಲ್ಲಿ ಎಚ್ಚರನೇ ಆಗ್ಬಿಡ್ತಂತೆ. ವಾ ವಾ ವಾ, ಕೇಳು ಅಮ್ಮ, ಈಶ್ವರ ನಿನ್ನ ದೀರ್ಘಾಯು ಮಾಡಿದಾನೆ. ನೀನೇ ನನ್ ರಕ್ಷಕ. ಕೇವಲ ನಿನ್ ಕಾರಣದಿಂದಾನೇ ನಾನ್ ಬದುಕಿರೋದು. ಹೇಳು. ಇಲ್ಲ, ನಾನ್ ಹೇಳ್ತಿಲ್ಲ, ಅಮ್ಮ ಹೇಳ್ತಾ ಇದಾರೆ. ನೀನು ಮನೆಯಿಂದ ಆಚೆ ಕಾಲಿಡೋ ಹಾಗಿಲ್ಲ. ಅಯ್ಯೋ, ಅಯ್ಯೋ, ನೀವೇನ್ ಮಾಡ್ತಿದ್ದೀರಾ? ದೃಷ್ಟಿ ಕೊಟ್ಟಿಡ್ತಾ ಇದಾರೆ, ಯಾರು ಕೆಟ್ಕೊಂಡ್ ಬೀಳ್ಬಾರ್ದು ಅಂತ. ಕಾಡ್ಗೆ ಬಳಿತಿದ್ದೀರೋ ಇಲ್ಲ ಮಸಿ ಬಳಿತಿದ್ದೀರೋ? ಅಯ್ಯೋ, ನನ್ ಮನೆಯಿಂದ ಹೋಗ್ಲೇ ಇಲ್ಲ ಅಂದ್ರೆ ಜನರ ದೃಷ್ಟಿ ಹೇಗ್ ಬೀಳುತ್ತೆ? ಈಗ ದಿನ ಪೂರ್ತಿ ಇಲ್ಲೇ ಇರ್ಬೇಕು, ಪೂಜೆ ಮಾಡ್ತಿರ್ಬೇಕು.